ಎಲ್ ಗುಂಡಪ್ಪ ಅವರು ಹೇಳ್ತಾರೆ. ಅಕ್ಷರಗಳಿಗೆ ಅರ್ಥ ಬರುವುದು ವಸ್ತುವೊಂದಕ್ಕೆ ಅನ್ವಯಿಸಿದಾಗ, ಸೊನ್ನೆಗಳಿಗೆ ಅರ್ಥ ಬರುವುದು ಅಂಕೆಯೊಂದನ್ನು ನಾವು ಅನ್ವಯಿಸಿದಾಗ, ರೇಖೆಗಳಿಗೆ ಗಣ್ಯತೆ ಬರುವುದು ಅವು ಆಕೃತಿಯನ್ನು ರೂಪಿಸಿದಾಗ, ಹಾಗೆಯೇ ನಮ್ಮ ಬಾಳಿಗೆ ಗೌರವ ಬರುವುದು ಒಳ್ಳೆಯ ಗುರಿಗೆ ಅಂಟಿ ಗುಣವಂತರಾಗಿ ಬದುಕಿದಾಗ ಅಂತ. ಈ ಗುಣ ಹೇಗೆ ನಮಗೆ ಒಳ್ಳೆಯದನ್ನು ಮಾಡ್ತದೆ ಅಂತ ಸಂದೀಪ್ ಭಟ್ರು ಹೇಳಿದ್ರಲ್ಲ. ಅವ್ರಿಗೆ ಪಾಪ ಅವರು ಚತುರ್ಭುಜರು, ಅವ್ರು 4 ಕೈ ದುಡಿತದೆ, ನಮ್ಮದು 4 ದುಡಿತದೆ, ಆದರೆ ಸಾಕಾಗೋದಿಲ್ಲ, ಇರಲಿ. ಆದರೆ ಅವರು ಇಲ್ಲೇ ಕುಮಟಾದಲ್ಲಿ ಹೆಚ್ಚು ಅಂದರೆ ಅವ್ರಿಗೆ ಜೀವಮಾನದ್ದೆಲ್ಲ ದುಡಿದು ಒಂದು 30-40 ಸೈಟ್ ತಗೊಳ್ಬೋದು ಇಲ್ಲ ಹೈವೇಗೆ ತಾಗಿ. ಆದರೆ ಸಂದೀಪ್ ಭಟ್ರೆ ಗುಣ ಹೆಂಗೆ ಕೆಲಸ ಮಾಡ್ತದೆ ಅಂತ ಹೇಳ್ತೀನಿ. ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತಿದೆ, ಇಲ್ಲೊಂದು ದಯಾನಿಲಯ ಅಂತ ಬುದ್ಧಿಮಾಂದ್ರ ಶಾಲೆ ನಡೀತಾ ಇದೆ. ತುಂಬ ಕಷ್ಟಪಡ್ತಾರೆ, ಎಲ್ಲ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾರೆ, ಕೇರ್ ಮಾಡ್ತಾರೆ. ಅವ್ರಿಗೆ ಬಹಳ ದೊಡ್ಡ ದಾನಿಗಳು ಮೊನ್ನೆ ಬಂದು 5 ಎಕರೆ ಜಾಗ, ದೊಡ್ಡ ಬಿಲ್ಡಿಂಗು ನಾನೇ ಕಟ್ಸ್ಕೊಡ್ತೇನೆ, ನೀವು ಎಲ್ಲಿವರೆಗೆ ಬೇಕಾದರೂ ನಡೆಸಿ ಅಂತ ಹೇಳಿದ್ದಾರೆ. ಇದು ಗುಣಕ್ಕೆ ಸಿಕ್ಕಂಥ ಗೌರವ. ಅಂದರೆ ಗುಣ ಹೀಗೆ ಕೆಲಸ ಮಾಡ್ತದೆ ಅಂತ. ನಿಮ್ಮ 30-40 ಸೈಟ್ ಅಲ್ಲ, 5 ಎಕರೆ ಜಾಗ ಕುಮಟಾದಲ್ಲಿ ಬಿಲ್ಡಿಂಗು ಎಲ್ಲ ಬಂದದ್ದು ಗುಣದಿಂದ ಹೊರತು ಹಣದಿಂದ ಅಲ್ಲ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಇನ್ನು ತಾವದಾಶ್ರಯತೆ ಲಕ್ಷ್ಮ್ಯ ತಾವದೇವ ಸ್ಥಿತಂ ಯಶಃ ಪುರುಷಸ್ಯ ದೇವಸಾವು ಯಾವನ್ನಾತ್ಮ ಹೀಯತೆ. ಎಲ್ಲಿಯವರೆಗೆ ಗುಣ ನಷ್ಟವಾಗುವುದಿಲ್ಲವೋ ಅಲ್ಲಿಯವರೆಗೆ ಅವನು ಪುರುಷ ಅಂತ ಅನಿಸ್ಕೊಳ್ತಾನೆ, ಅಲ್ಲಿಯವರೆಗೆ ಲಕ್ಷ್ಮಿ ಅವನನ್ನು ಆಶ್ರಯಿಸ್ತಾಳೆ, ಅಲ್ಲಿಯವರೆಗೆ ಸ್ಥಿರವಾದ ಕೀರ್ತಿ ಅವನಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಕೊನೆಯದಾಗ ಒಂದು ನನ್ನ ಮಾತು ಮುಗಿಸ್ತೇನೆ. ಲೈಟ್ ಆಯಿತು ಅಲ್ಲಿ. ಅಂದಾಡಿಯವರೇ, ನವಿಲ್ ಭಾಳ ಉಪದ್ರ ಕೊಡ್ತು, 50 kg ಅಲಸಂದಿ ಕಾಳು ತಿನ್ಕೊಂಡು ಹೋಯ್ತಲ್ಲ ಅಂದ್ರಲ್ಲ. ನೆನಪಿಟ್ಕೊಳ್ಳಿ, ಪ್ರಾಣಿ ಪಕ್ಷಿಗಳ ಹತ್ರ ಹಣದ ವ್ಯವಹಾರ ಇಲ್ಲ. ಅವು ನಿಮ್ಮ ಹಂಗೆ ಜಗಳಕ್ಕೆ ಬರುವುದಿಲ್ಲ. ಆದ್ದರಿಂದ ಅವು ನೆಮ್ಮದಿಯಿಂದ ಬದುಕ್ತಾ ಇದ್ದಾವೆ. ನಾವು ಹಣ ಅಂದೇಳಿ ಅಂದಾಡಿಯವ್ರೆ, ಹಣ ಅಂದೇಳಿ ಇವತ್ತು ನಿಮ್ಮ ಹಂಗೆ ಜಗಳಕ್ಕೆ ಬಂದದ್ರಿಂದಲೇ ಇಷ್ಟೆಲ್ಲ ಕಷ್ಟಕ್ಕೆ ಸಿಕ್ಕದ್ದು. ನೋಡಿ, ಎಲ್ಲಾದರೂ ಪ್ರಾಣಿ ಪಕ್ಷಿಗಳಲ್ಲಿ ಹಣದ ವ್ಯವಹಾರ ಉಂಟಾ? ಹಣ ಅನ್ನೋದು ಅದಕ್ಕೆ ಜೀವ ಇಲ್ಲ. ಅದು ಮನುಷ್ಯನಿಗೆ ಸೇರ್ಕೊಂಡಾಗ ಅದಕ್ಕೆ ಜೀವ ಬರ್ತದೆ. ಇವತ್ತು ಪ್ರಪಂಚದಲ್ಲ ಎಲ್ಲ ನಡೆಯುವ ಕರೆನ್ಸಿ ನಮ್ಮ ಗುಣ. ನೆನ್ಪಿಟ್ಕೊಳ್ಳಿ, ಇದನ್ನು ಸರಿಯಾಗಿ ನೀವು 4 ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ವಾದ. ಪ್ರಶಾಂತ್ ರವರ ವಾದಕ್ಕೆ ವ್ಯತಿರಿಕ್ತವಾಗಿ ಕವಿ ಇಲ್ಲಿ ಏನು ಹೇಳ್ತಾನೆ ನೋಡಿ. ಹಣವ ಹೊಂದಿರಲು ನಿನಗೆ ಸ್ನೇಹಿತರು ಎಲ್ಲೆಲ್ಲೂ, ಮಣಿಯುವರು ಬಾಂಧವರು ನಿನ್ನ ಹಣಕ್ಕೆ. ಕುಣಿಯುವುದು ಜಗವೆಲ್ಲ ಕಂಡರದು ಹಣವನ್ನು, ಗುಣಕ್ಕೆ ಬೆಲೆಯಲ್ಲಿಹುದು ಭಾವಜೀವಿ ಅಂತ. ಈ ಕವಿಯ ಪ್ರಶ್ನೆ ಚಿದಾನಂದ ಭಂಡಾರಿಯವರ ಪ್ರಶ್ನೆಯೂ ಹೌದು. ಹಣವಂತರಿಗೆ ಸಮಾಜದಲ್ಲಿ ಮಾನ್ಯತೆ ಎನ್ನುವ ಪ್ರತಿಪಾದನೆಯನ್ನು ಈಗ ಅವರು ಮುಂದುವರಿಸಲಿಕ್ಕಿದ್ದಾರೆ. ಮಾತಿಗೆ ಮೊದಲು ನಾವಿಲ್ಲಿ ಕೂತು ಮಾತಾಡುವಷ್ಟು, ಅದರಲ್ಲಿ ವೈಯಕ್ತಿಕವಾಗಿ ನಾನು ಇಷ್ಟು ಕನ್ನಡದಲ್ಲಿ ಮಾತಾಡಲಿಕ್ಕೆ ಕಾರಣೀಕರ್ತರಾದವರು ನನ್ನ ಗುರುಗಳಾದ ಡಾಕ್ಟರ್ GL ಹೆಗ್ಡೆ ಅವರು ಎದುರಿಗೆ ಕುಂತಿದ್ದಾರೆ. ನನ್ನಂಥ ಎಷ್ಟೋ ಜನಕ್ಕೆ ಅವರು ಕನ್ನಡವನ್ನು ತೀಡಿ ಆಡಿಸಿದವರು. ಹಾಗಾಗಿ ಅವರ ಒಂದು ಕೃಪೆಯಿಂದ ನಾವು ಇನ್ನು ಏನಿದ್ರು ಅದು ನಿಮ್ಮ ಚರಣಕ್ಕೆ ಸಮರ್ಪಿತ ಅಂತ ಹೇಳ್ತಾ ಭಾಳ ಸಂತೋಷ ಆಗಿದೆ. ಯಾಕಂದರೆ ಇದು ಇವತ್ತು ವಿಧಾತ್ರಿಯ ದಿವಸ ಅಂತೇಳಿ ಮಂಜುಗಾಂವ್ಕರ್ ಹೇಳಿದ್ದಾರೆ. ಅದೊಂದು ನಮಗೆ ಯೋಗ ಅಂತ ಭಾವಿಸ್ತೇನೆ ನಮ್ಮ ಗುರುಗಳ ಮುಂದೆ ಮಾತಾಡಲಿಕ್ಕೆ. ಇಲ್ಲಿ ಏನೇ ನಾವು ಹೇಳಿದರೂ ಕೂಡ ಹಿಂದಿನವರು ಹಿರಿಯರು ಹೇಳಿದ ಮಾತುಗಳನ್ನು ಉಲ್ಲೇಖಿಸಿಕೊಂಡೇ ನಮ್ಮ ವಾದವನ್ನು ಮುಂದಿಡ್ತೇವೆ. ನಮ್ಮ ಎದುರಿಗೆಲ್ಲ ಇದ್ದವರೆಲ್ಲ ಸಂಸ್ಕೃತ ಪಂಡಿತರು. ಹಾಗಾಗಿ ಅವರಿಗೆ ಅವ್ರದ್ದೇ ಭಾಷೆಯಲ್ಲಿ ಕೆಲವಷ್ಟು ಉತ್ತರ ಹೇಳಿದರೆ ಅರ್ಥ ಆಗ್ತದೆ ಅನ್ನೋದು ರೀತಿಯಲ್ಲಿ ನಾವು ಕೂಡ ಸ್ವಲ್ಪ ತಿಳ್ಕೊಂಡು ಬಂದು ಹೇಳೋ ಪ್ರಯತ್ನ ಮಾಡೋದು ಶರ್ಮರೆ. ಹಿರಿಯರು ಹೇಳಿದ್ದಾರೆ, ಹಸಿದವರಿಗೆ ವ್ಯಾಕರಣ ಆಹಾರವನ್ನು ಉಣಬಿಡಿಸುವುದಿಲ್ಲ. ಹಸಿವಾಯಿತು ಅಂತ ಹೇಳಿ ಶಬ್ದನ ತಿನ್ನಲಿಕ್ಕೆ ಆಗೋದಿಲ್ಲ ಪ್ರಶಾಂತ. ಬಾಯಾರಿದವನಿಗೆ ಕಾವ್ಯರಸ ಕುಡಿಸಿದರೆ ಬಾಯಾರಿಕೆ ಹೋಗುವುದಿಲ್ಲ ತಿಗಣೇಶಣ್ಣ. ಬಾಯಾರದವನಿಗೆ ಕಾವ್ಯರಸ ಪಾನೀಯ ಆಗಲಾರದು. ಛಂದಸ್ಸುಗಳು ಇಲ್ಲಿಯವರೆಗೆ ಯಾರ ಕುಲವನ್ನು ಉದ್ಧಾರ ಮಾಡಿದ್ದ ದಾಖಲೆ ಇಲ್ಲ. ಛಂದಸ್ಸಿನಿಂದ ನನ್ನ ಕುಲ ಉದ್ಧಾರ ಆಯಿತು ಅಂತೇಳಿ ಯಾರೂ ಹೇಳುವಂಗಿಲ್ಲ. ಆದ್ದರಿಂದ ಧನವನ್ನೇ ಸಂಪಾದಿಸಬೇಕು, ಗುಣಭರಿತವಾದ ವಿದ್ಯೆಯನ್ನಲ್ಲ ಅಂತೇಳಿ ಯಾರೋ ಹಿರಿಯರು ಹೇಳಿದ್ದು. ಅದು ಯಾರು ಹೇಳಿದ್ದು ನಿಮಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಕೊನೆಯದಾಗಿ ನಿಲ್ಲುವುದು ಹಣವೇ ಪ್ರಶಾಂತ. ಯಾಕೆ ಇದನ್ನು ಹೇಳ್ತೇನೆ ಅಂತ ಕೇಳಿದ್ರೆ, ನಮ್ಮ ಗುರುರಾಜ್ ಶೆಟ್ಟರು ಯಾವತ್ತು ನನಗೊಂದು ಮಾತು ಹೇಳ್ತಾಯಿದ್ರು. ಕೊರೋನಾ ಕಾಲಘಟ್ಟದಲ್ಲಿ ಅನೇಕ ಶಾಲೆಗಳಲ್ಲಿ, ಅದು ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರು ಕೆಲಸವನ್ನು ಕಳ್ಕೊಂಡ್ರು. ಅವರ ಪರಿಚಯದ ಒಬ್ಬರು ಶಿಕ್ಷಕರು ಹುಬ್ಬಳ್ಳಿಯಲ್ಲಿ ನಿಂತಾಗ ಹೇಳಿದ್ರಂತೆ, ಸರ್ ಇಷ್ಟು ಕಷ್ಟ ಆಯಿತು ನನಗೆ ಸಂಬಳ ಇಲ್ಲದೆ ಅಂತಂದರೆ, ನನ್ನ ಮಗ ಅಂಗಡಿ ಮುಂದೆ ನಿಂತಿದ್ದಾನೆ, 5 ರೂಪಾಯಿದೊಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆಸ್ಕೊಡೋಳೆ ಅಪ್ಪ ಕೇಳ್ತಾ ಇದ್ದಾನೆ, ಆದರೆ ಆ 5 ರೂಪಾಯಿ ಆ ದಿವಸ ನನ್ನ ಕಿಸೆಯಲ್ಲಿಲ್ಲ. ಎಷ್ಟೋ ಜನ ಶಿಕ್ಷಕರು
ತಮ್ಮ ಉದ್ಯೋಗನ ಬಿಟ್ಟು ಒಂದು ವೃತ್ತಿಯನ್ನು ಬಿಟ್ಟು ಬಾಳೆಕಾಯಿ ಅದು ಇದು ವ್ಯಾಪಾರ ಮಾಡಿದ್ದಾರೆ, ಕೇವಲ ಹಣ ಗಳಿಸ್ಬೇಕು ಉಳ್ಕೊಂಡು. ಯಾಕೆ? ಹಣ ಬದುಕಿಗೆ ಅನಿವಾರ್ಯ ಪ್ರಶಾಂತ. ನಾವು ಎಷ್ಟೇ ವಾದ ಮಾಡ್ಬೋದು, ವೇದಾಂತ ಮಾತಾಡ್ಬೋದು. ಯಕ್ಷಗಾನ ಒಂದರಲ್ಲಿ ಚಹಾದ ಅಂಗಡಿ ಇಟ್ಟು ಇರುವ ಎಲ್ಲ ಖಾದ್ಯಗಳು ಖಾಲಿ ಆದಮೇಲೆ ಬಟಾಟೆ ಖಾಲಿ ಆಯಿತು, ಮೆಣಸು ಖಾಲಿ ಆಯಿತು, ಜನಗಳು ತುಂಬ ಬರ್ತಾಯಿದ್ರು ಬೇಡಿಕೆಗೆ. ಸ್ವತಃ ನಮ್ಮ ಶಾಸಕರಾದ ದಿನಕರ್ ಶೆಟ್ಟಿಯವರು ಮುಂದೆ ನಿಂತಿದ್ರು. ಆ ಸಂದರ್ಭದಲ್ಲಿ ಒಬ್ಬ ಕೂಗ್ತಾನೆ, ಮಾರಿ ಅಂಬಡ, ಮಾರಿ ಅಂಬಡ, ಮಾರಿಗೋಲ್ಡ್ ಅಂಬಡ. ಕಿತ್ತು ವ್ಯಾಪಾರ ಆಗಿ ಹೋಯ್ತು. ಎಲ್ಲ 5-6 ಪ್ಯಾಕೆಟ್ ಮಾಡಿದ್ದಂಥದ್ದು ಮಾರಿ ಬಿಸ್ಕೆಟ್ ತಂದದ್ದು, ಒಂದೊಂದೇ ಬಿಸ್ಕೆಟನ್ನು ಕಡ್ಲೆಟ್ನಲ್ಲಿ ಅದ್ದಿಸಿದ್ದು, ಎಣ್ಣೆಯಲ್ಲಿ ಬಿಟ್ಟದ್ದು, ಮಾರಿ ಬೋಂಡ ಹೇಳಿತ್ತು. ಆದರೆ ಅದು ಮಾಡಿದವರ ಚಾಕುಚಕ್ಯತೆಯನ್ನು ನಾವು ಶ್ಲಾಘಿಸಲೇಬೇಕು. ಅದು ಬುದ್ಧಿವಂತಿಕೆ ಮತ್ತು ಬದುಕುವ ಕಲೆ. ತಿಗಣೇಶ ಅಣ್ಣೆ ಮಾಡಿದ್ದದು. ಅಭಿನಂದಿಸ್ತೇನೆ. ಆದರೆ ತುದಿಯ ಉದ್ದೇಶ ಏನಾಗಿತ್ತು? ಅಲ್ಲಿ ಆಟಕ್ಕೆ ಬಂದವ್ರಿಗೆಲ್ಲ ಕೋಟ ಆಗ್ತದೆ ಹೇಳಿ ಪುಕ್ಕಟ್ಟೆ ಮಾರಿದ್ದಲ್ಲ, ದುಡ್ಡು ಗಳಿಸುವಂಥದ್ದೇ ಉದ್ದೇಶ ಆಗಿತ್ತು. ಇನ್ನು ನಮ್ಮ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ನನ್ನ ಗಳಸ್ಯ ಕಂಠಸ್ಯ, ನನಗಿಂತ ತುಂಬ ತಿಳ್ಕೊಂಡಿದ್ದಾರೆ. ಸಂಸ್ಕೃತವನ್ನು ಹೆಚ್ಚು ಕಡಿಮೆ ಅರ್ದು ಕುಡ್ದಿದ್ದಾರೆ. ಅವರು 5 ಮಾಸ್ಟರ್ ಡಿಗ್ರಿಯನ್ನು ಸಂಪಾದಿಸಿದ್ದಾರೆ ಅಂತೇಳಿ ಬಳಗಂಡಿಯವರು ಇಲ್ಲಿ ನಿಂತು ಓದಿದಾಗ ನಿಮಗೆ ಗೊತ್ತಾಗಿದೆ. ಬಾಕಿಯವ್ರಿಗೆ ಗೊತ್ತಿಲ್ಲ. 5 ಡಿಗ್ರಿ, ಇನ್ನು PhDಗೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗಬೇಕು. ಆದರೂ ಇವತ್ತು ಮಂಜುನಾಥ ಗಾಂವ್ಕರ್ ಶೋಭಿಸುವುದು 5 ಬಂಗಾರದ ಉಂಗುರಗಳಿಂದ. ಕೊರಳಲ್ಲಿರುವಂಥ ಬಂಗಾರದ ಮಾಲೆ ಇದ್ದ. ನಾಳೆ ಎಲ್ಲಿಯಾದರೂ ಮಂಜುನಾಥ ಗಾಂವ್ಕರ್ ಹೀಗೆ ಮಾಡಿ ಹೋದವಾಗ ಯಾರಾದರೂ ಇವ್ರದ್ದು 5 ಮಾಸ್ಟರ್ ಡಿಗ್ರಿ ಆಗಿದೆ ಅಲ್ವಾ ಅಂತ ಹೇಳ್ತಾರಾ? ಇಲ್ಲ, ಇವ್ರ ಹತ್ರ ಭಾಳ ದುಡ್ಡಿರಬೇಕು. ಯಾಕಂದರೆ ಎಲ್ಲ ಬೆರಳುಗಳಿಗೆ ಒಂದೊಂದು ಉಂಗುರ ಉಂಟು. ಶೋಭಿಸುವುದು ಇವತ್ತು ನೀವು ಬಂಗಾರದಿಂದಲೇ. ಹಾಗಾಗಿ ನಾವು ಹೇಳ್ಬೋದು ವಿದ್ಯೆ ಆಗಿದೆ ಹೀಗಿದೆ ಎಲ್ಲ ಹೇಳ್ಕೊಂಡು, ಎಲ್ಲ ಮಂಜು ಅದು ಸುಮ್ಮನೆ ವಾದಕ್ಕಷ್ಟೇ. ದುಡ್ಡಿಲ್ಲದೆ ಇದ್ದರೆ ಆಗೋದಿಲ್ಲ. ಆ ಬಂಗಾರದ ಮನುಷ್ಯ ಹೇಳ್ಬೋದು. ಇನ್ನು ಆಗಿಂದ ನಮ್ಮ ದಿಗಂಬರವಾದಕ್ಕೆ ಎಂಬುದು ಬಲವಾದ ವಿರೋಧ ಇತ್ತು. ಆ ದಿಗಂಬರತ್ವವನ್ನು ಇಲ್ಲಿ ಪ್ರಾರಂಭಿಸಿದವರೇ ಶರ್ಮಾ ಅವರು. ದಿಗಂಬರ ಅಂತ ಹೇಳಿದರು. ನಮಗೆ ದಿಗಂಬರ ಅಂದರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡೋದು ದುಂಡಗಿದ್ದವ ಹೇಳಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳುತ್ತಿದ್ರು. ದಿಕ್ಕನ್ನೇ ಅಂಬರ ಕಡೆಗೆ ನೀವು ಎಂಥದ್ದು ಹೇಳ್ಕೊಳ್ಳಿ. ಮೊನ್ನೆಯಿಂದ ವಿಚಾರ ಮಾಡ್ತಾ ಇದ್ದೆ ಪ್ರಶಾಂತ, ಎಂತ ಗೊತ್ತದ, ನನಗೆ ಯಾರೋ ಹೇಳಿದ್ದು ನಮ್ಮ ಹಿರಿಯರು, ಇವತ್ತೇನಲ್ಲಿ ಕುಂಭಮೇಳ ಹೇಳ್ಕೊಂಡು ಏನು ದೊಡ್ಡ ಲಕ್ಷಾಂತರ ಕೋಟ್ಯಾಂತರ ಜನ ಸೇರ್ತಾ ಇದ್ದಾರೆ ಶಿವಾನಂದ್ ಸರ್, ಅದಕ್ಕಿಂತಲೂ ಶ್ರೇಷ್ಠವಾದ ಪವಿತ್ರವಾದ ನದಿ ನಮ್ಮ ಅಘನಾಶಿನಿ ಅಂಥೇಳಿ. ಅಘನಾಶಿನಿಗೆ ಅಷ್ಟು ಪವಿತ್ರವಾದ ನದಿ. ನಾನು ನಿನ್ನೆಯಿಂದ ನಮ್ಮ ಕೆಲವು ಯುವ ಬ್ರಿಗೇಡ್ನ ಸ್ನೇಹಿತರಿಗೆಲ್ಲ ಹೇಳ್ತಿದ್ದೇನೆ, ಯಾಕೆ ನಮ್ಮ ಕುಮಟಾದಲ್ಲೂ ಒಂದು ಕುಂಭಮೇಳ ಮಾಡಬಾರ್ದು? ಗಂಗಾ ಜಲ ತರೋದು ಅಲ್ಲಿಂದ ಒಂದು 5 ಕೊಡ ತಂದು ಅಘನಾಶಿನಿಗೆ ಸುರಿಯೋದು, ಯಾವುದಾದ್ರೂ ಒಂದು ಸ್ವಾಮಿಯನ್ನು ಮೊದಲು ಮುಳುಗಿಸಿ ಏಳಿಸೋದು, ದಿಗಂಬರ ಸ್ವಾಮಿಯನ್ನು ಕುಂಭಮೇಳ ಮಾಡೋದು. ನಾನು ಹುಡುಕ್ತಾ ಇದ್ದ ಸ್ವಾಮಿ ಎಲ್ಲಿ ಹೋದ ಅಂತೇಳಿ ಸುಮಾರು ವಿಚಾರ ಮಾಡ್ತಾಯಿದ್ದೆ. ಇವತ್ತು ನನಗೆ ಉತ್ತರ ಸಿಕ್ಕಿತ್ತು, ಪ್ರಶಾಂತ. ಹಾಗಾಗಿ ಹಣವೇ ನಿನ್ನ ಗುಣವೇನು ಬಣ್ಣಿಸಲಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಂಡ್ಯ ಅಂತ ದಾಸರು ಹೇಳಿದ್ದಾರೆ ಅಂದಮೇಲೆ ನಾವು ಹೇಳೋದಂತ ಉಳಿತು. ಇವತ್ತೆಲ್ಲ ಹೇಳ್ತೀವಿ, ನೀವು ಅಷ್ಟು ಜಾಗ ಸಿಕ್ತು, ದಯಾನಿಲಯಕ್ಕೆ ಸಿಕ್ತು, ಅಲ್ಲಿ ಸಿಕ್ತು. ಕೊಟ್ಟವ ಯಾರು? ಕೊಟ್ಟವೊಬ್ಬ ಹಣವಂತನೇ ಅಲ್ವಾ? ಅವ ಯಾವ ಮಾರ್ಗದಲ್ಲಿ ಹಣ ಸಂಪಾದಿಸಿದಾನಂತ ನೀವು ನಾಳೆ ಯಾರಾದರೂ ದಾನ ಕೊಡ್ಲಿಕ್ಕೆ ಬಂದಾಗ ಕೇಳ್ತೀರಾ? ನೀವು ಕುಟ್ಕುಟಿ ಮಾಡಿದ್ದ, ಕೋಳಿ ಅಂಕ ಮಾಡಿದ್ದ, ಜುಗಾರಿ ಆಡಿದ್ದ, ನಿಮ್ಮ ಹಣದ ಮೂಲ ಯಾವುದು ಅಂತ ಕೇಳ್ತೀರಾ? ಇಲ್ಲ, ಅವ ಕೊಟ್ಟ ಸುಭಗ. ಹಾಗಾಗಿ ಎಲ್ಲ ದೋಷವನ್ನು ಮರೆಸುವ ಸಾಮರ್ಥ್ಯ ಇದ್ರೆ ಅದು ಹಣಕ್ಕೊಂದೇ. ಈ ಬದುಕಿನಲ್ಲಿ ಎಲ್ಲದಕ್ಕೂ ಬೇಕಾಯಿತು ಹಣವೊಂದೇ ಅನ್ನೋದು ನನ್ನ ಗಟ್ಟಿಯಾದಂಥ ವಾದ. ಇಲ್ಲಿಗೆ 2ನೇ ಸುತ್ತು ಮುಕ್ತಾಯ ಆಗ್ತಾ ಇದೆ. ಕೊನೆಯ ಸುತ್ತನ್ನು ಪ್ರವೇಶಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಗಮನಕ್ಕೆ ನಾವು ಸಮಯಕ್ಕಿಂತ ಮುಂಚಿತವಾಗಿ ಮುಕ್ತಾಯ ಮಾಡುವೆಡೆಗೆ ಸಾಗ್ತಾ ಇದ್ದೇವೆ. ಈ ಬಾರಿ ಪ್ರಥಮ ಬಾರಿ ಇದು ಆಗ್ತಾ ಇರುವಂಥದ್ದು. ಹಾಗಾಗಿ 3ನೇ ಸುತ್ತನ್ನು ಪ್ರವೇಶಿಸುವಾಗ ಕೆಲವೊಂದು ನಿಯಮಗಳನ್ನು ನಾವಿಲ್ಲಿ ಹೇಳಲೇಬೇಕು. ತೃತೀಯ ಸುತ್ತಿನಲ್ಲಿ 4 ನಿಮಿಷಗಳ ಅವಕಾಶ ಇದೆ ಪ್ರತಿಯೊಬ್ಬರಿಗೆ. ಕೇವಲ 4 ನಿಮಿಷಗಳ ಅವಕಾಶ ಇರ್ತದೆ. ಅಂದರೆ 30 ನಿಮಿಷಗಳಲ್ಲಿ ಇದು ಕೊನೆಯ ಹಂತಕ್ಕೆ ಬರ್ತದೆ ಈ ಕಾರ್ಯಕ್ರಮ. ನಂತರದಲ್ಲಿ ಆಭರಣ ಜ್ಯುವೆಲರ್ಸ್ನವರ ಡ್ರಾ ನಡೀಲಿಕ್ಕಿದೆ. ನಂತರದಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಊಟ ಮಾಡಿಕೊಂಡೇ ತೆರಳಬೇಕು. ಹಾಗಾಗಿ ಯಾರು ಎದ್ದು ಹೋಗಬೇಡಿ. ಕೊನೆಯ ಸುತ್ತು, ಕೊನೆಗೆ ಫಲಿತಾಂಶ ಇದೆ. ಈ ಒಂದು ಚರ್ಚೆಯ ಫಲಿತಾಂಶ ಏನಾಗ್ತದೆ ಅಂತೇಳಿ ನಿರ್ಣಯ ಬರಲಿಕ್ಕಿದೆ. ಅದೆಲ್ಲವನ್ನು ಆಲಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ಈಗ ದಾಮೋದರ್ ಶರ್ಮಾರವರಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ.
ಸ್ನೇಹಿತರೆ, ಇಲ್ಲಿ ಕಾರ್ಯಕ್ರಮ ನಡೀತಾ ಇರಬೇಕಿದ್ರೆ ವಿಷಯ ಏನು ನಾವಿಲ್ಲಿ ಮಾತಾಡ್ತಿದ್ದೇವೆ ಅಂತ ವಿಚಾರ ಬಂತು. ಹೇಗೂ ಮುಕ್ತಾಯದ ಹಂತದಲ್ಲಿದ್ದೇವೆ. ಎರಡು ಸಂಗತಿಯನ್ನು ಹೇಳಬೇಕು. ಮೊದಲನೇದು, ಇಲ್ಲಿ ಮಾತಾಡ್ತಾ ಒಂದು ವಾಕ್ಯ ಬಂತಲ್ಲ, ಮಾನವ ಮತ್ತು ಮನುಷ್ಯ ಇದಕ್ಕೆ ವ್ಯತ್ಯಾಸ ಇದೆ ಅಂತ. ಹಾಗೆ ದಿಗಂಬರತ್ವ ಮತ್ತು ಬೆತ್ತಲೆಗೆ ವ್ಯತ್ಯಾಸ ಇದೆ. ಬೆತ್ತಲೆ ಆಗೋದು ಅಂದರೆ ಬಟ್ಟೆ ಕಳಚಿಕೊಂಡು ಹೋಗೋದು. ದಿಗಂಬರತ್ವ ಅಂದರೆ ಪ್ರಜ್ಞಾಪೂರ್ವಕ ತನ್ನನ್ನು ತಾನು ಕಳಚಿಕೊಳ್ಳೋದು. ಮೂರ್ಖನಾದವ, ಮತಿವಿಕಲನಾದವ ಬಟ್ಟೆ ಕಳಚಿಕೊಂಡ್ರೆ ಅದು ಬೆತ್ತಲಾಗಿ ತಿರುಗುತ್ತಾನೆ ಅಂತ ಅರ್ಥ. ಅದೇ ದಿಗಂಬರ ಸನ್ಯಾಸಿಗಳು ಅಂತಂದರೆ ಈ ಪ್ರಪಂಚದ ಅಶಾಶ್ವತ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಶಾಶ್ವತದ ಕಡೆಗೆ ತಾಗುವುದಕ್ಕೆ, ತಮ್ಮನ್ನು ತಾವು ತೆರೆದುಕೊಳ್ಳುವುದಕ್ಕೆ ದಿಗಂಬರತ್ವ ಅಂತ ಹೆಸರು. ಅಂಥದ್ದೊಂದು ಶ್ರೇಷ್ಠ ಪರಂಪರೆ ಈ ನೆಲದಲ್ಲಿದೆ. ಅಂಥದ್ದನ್ನು ಗೌರವಿಸಿದ್ದು ಯಾಕೆ ಅಂತಂದರೆ, ಅಂತಹ ಶ್ರೇಷ್ಠ ಗುಣದ ಮುಂದೆ ಗಮನಿಸಿ, ದಿಗಂಬರ ಯತಿಗಳನ್ನು ನೀವು ಪರಿಶೀಲನೆ ಮಾಡ್ತಾ ಅವರ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಕೋಟ್ಯಧಿಪತಿಗಳಿದ್ದಾರೆ, ದೊಡ್ಡ ದೊಡ್ಡ ಪದವಿ ಪಡೆದವರಿದ್ದಾರೆ. ಅವರೆಲ್ಲವನ್ನು ಕೂಡ ಯಾರಿಗೋ ಬೇಕೋ ಇಟ್ಕೊಳ್ಳಿ ಅಂತ ಬಿಟ್ಟು ಬದುಕಿನ ಅಶಾಶ್ವತ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಶಾಶ್ವತದ ಕಡೆಗೆ ಪ್ರಯಾಣ ಮಾಡ್ತಾರಲ್ಲ, ಆ ದಿಗಂಬರತ್ವ ಶ್ರೇಷ್ಠ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಅವರಿಗೆ ಹಣಕ್ಕಿಂತ ಗುಣ ಮಿಗಿಲಿತು ಅನ್ನಿಸಿತು ಅನ್ನೋ ಕಾರಣಕ್ಕೆ. ಇದು ಒಂದನೇದು. ಎರಡನೇದು, ಈ ವಾದ ಸಮಾಜದಲ್ಲಿ ಮನ್ನಣೆ ಯಾರಿಗೆ, ಹಣವಂತರಿಗೋ ಗುಣವಂತರಿಗೋ ಅಂತಂದರೆ, ಹಣವಂತರಿಗೆ ಮಾತ್ರ ಅಲ್ಲ, ಹಣವಂತರಾಗಿರುವ ಗುಣವಂತರಿಗೆ ಮನ್ನಣೆ ಇರೋದು. ಯಾಕೆ ಅನ್ನೋದನ್ನು ಎರಡು ಕಣ್ಣ ಮುಂದಿರುವ ವ್ಯಕ್ತಿಗಳ ಉದಾಹರಣೆ ಮೂಲಕ ನಿಮ್ಮ ಮುಂದೆ ಹೇಳ್ತೇನೆ. ಮೊದಲನೇದು, ಮನುಹಂದಾಡಿಯವರನ್ನ ನಾನಾಗ ಛೇಡಿಸಿದ್ದೆ. ಯೋಚನೆ ಮಾಡಿ, ಬೆವರು ಸುರಿಸಿ ದುಡ್ದಂತಹ ದುಡ್ಡನ್ನಿಟ್ಟುಕೊಂಡು ಮನುಹಂದಾಡಿಯವರು ಹಣವಂತರಾಗ್ಬೋದಾಗಿತ್ತು. ಅವರು ಈ ದೇವರು ಹಣ ಕೊಟ್ಟದ್ರಿಂದ ಹಣವಂತರಾದರೂ ಆ ತನ್ನ ಸಂಪತ್ತನ್ನು ಸಮಾಜದ ಮಕ್ಕಳ ಭವಿಷ್ಯತ್ತಿಗಾಗಿ ವಿನಿಯೋಗ ಮಾಡಿದ್ರಿಂದ ಅವರು ಗುಣವಂತರಾದರು. ಒಂದನೇದು. ಎರಡನೇದು, ನೀವು ಕೇಳಿರಬಹುದು, ಸಾಂಸ್ಕೃತಿಕ ಲೋಕದ ರಾಯಭಾರಿ ಮೂಡಬಿದಿರಿಯನ್ನು ಶಿಕ್ಷಣ ಕಾಶಿಯಾಗಿಸಿದ ಡಾಕ್ಟರ್ ಮೋಹನ್ ಎಂ ಆಳ್ವ. ಬೇಕಾದಷ್ಟು ದುಡ್ಡಿದೆ ಅವರ ಹತ್ರ. ಇವತ್ತಿಗೆ ಅವರ ಶಾಲೆಗಳಲ್ಲಿ 3,000ಕ್ಕೂ ಮಿಕ್ಕಿದ ಮಕ್ಕಳು ಉಚಿತ ಶಿಕ್ಷಣವನ್ನು ಪಡೀತಾರೆ. ದೃಷ್ಟಿ ಕಳ್ಕೊಂಡವರು, ಶ್ರವಣ ಸಾಮರ್ಥ್ಯ ಕಳ್ಕೊಂಡವರು, ಅಂಗವೈಕಲ್ಯ ಇರುವಂಥವರು, ಎಲ್ಲೋ ಗುಡ್ಡಗಾಡಿನ ಮಕ್ಕಳನ್ನು ಕರ್ಕೊಂಡು ಬಂದು ಪೋಷಿಸಿ ಇವತ್ತು ಅವರು ರಾಷ್ಟ್ರಮಟ್ಟದಲ್ಲಿ ಮಿಂಚುವಾಗಿ ಮಾಡಿದ್ರಲ್ಲ. ಮೋಹನ್ ಆಳ್ವ ಹಣವಂತರಹುದು, ಅವರು ಗುಣವಂತರಾದ್ದರಿಂದ ಅದು ಸಾಧ್ಯ ಆಯಿತು. ಎರಡನೇ ವ್ಯಕ್ತಿ. ಇನ್ನು ವಿಧಾತ್ರಿ ಅಕಾಡೆಮಿ. ಮೊನ್ನೆ ಮಕ್ಕಳ ಜೊತೆ ಮಾತಾಡಬೇಕಿದ್ರೆ, ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಷ್ಟು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಆಯಿತು? ಪ್ರತಿಭಾನ್ವಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆದ ಹೇಗೆ ಅಂತಂದರೆ, ಅವರ ಪ್ರಯತ್ನಪೂರ್ವಕ ಅವರು ಆರ್ಥಿಕವಾಗಿ ಸ್ಥಿತಿವಂತರಾದರೂ ಬಡವರಿಗೆ ಪ್ರತಿಭಾನ್ವಿತರನ್ನ ಬೆಳೆಸಬೇಕು ಅನ್ನುವ ಗುಣವಂತರಾದ್ದರಿಂದ ಅವರು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ. ಮೂರನೇ ವ್ಯಕ್ತಿ. ಇನ್ನು ಬಂಜಾರ ಪ್ರಕಾಶ್ ಶೆಟ್ಟಿ ಅಂತ ನೀವು ಹೆಸರು ಕೇಳಿರಬಹುದು. ಮೊನ್ನೆ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಅಂತ 6 ಕೋಟಿ ರೂಪಾಯಿಗಳ ಸಹಾಯವನ್ನು ಕೊಡ್ತಾರೆ. ಕೊರೋನಾ ಕಾಲಘಟ್ಟದಲ್ಲಿ ಸಾವಿರ ಮಂದಿಗೆ ಆಶ್ರಯ ಮಾಡ್ತಾರೆ. ಅದೇ ಹುಡುಗ, ಆ ಪ್ರಕಾಶ್ ಶೆಟ್ಟಿ ಅನ್ನುವ ಒಬ್ಬ ಹುಡುಗ, ಆವತ್ತೆಲ್ಲೋ ಉಡುಪಿ ಪರಿಸರ ಸಣ್ಣ ಉದ್ಯಮ ಮಾಡ್ತಾ ಇದ್ದ ವ್ಯಕ್ತಿ ಬೆಂಗಳೂರಿಗೆ ಮುಖ ಮಾಡಿ ಅಲ್ಲಿ ಸ್ವಂತ ಪರಿಶ್ರಮದಿಂದ ಬೆಳೆದು ಕೋಟ್ಯಧಿಪತಿಯಾಗಿ ನಿಂತಾಗ ಇನ್ನೆಷ್ಟೋ ಹೋಟೆಲ್ ಕಟ್ಟುವುದಾಗಿತ್ತು. ಆದರೆ ನನಗೆ ದೇವರು ಸಂಪತ್ತು ಕೊಟ್ಟಿದ್ದಾರೆ, ನೊಂದವರು ಸುಮಾರು ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ವರ್ಷಕ್ಕೆ ಕೋಟ್ಯಂತರ ರೂಪಾಯಿಗಳನ್ನು ದಾನ ಮಾಡ್ತಾರಲ್ಲ. ಒಬ್ಬ ಹಣವಂತನಾದವನು ಗುಣವಂತನಾದ ಕಾರಣದಿಂದ ಅದು ಸಾಧ್ಯ ಆಯಿತು ಅಂತ ನನ್ನ ವಾದ. ಆದ್ದರಿಂದ ಬಹುಶಃ ಇಲ್ಲಿ ನಿಂತು ಗುಣದ ಬಗ್ಗೆ ಮಾತ್ರ ನಾವು ಮಾತಾಡಿದ್ದೇವೆ ಅಂದರೆ, ಅವರು ಹಣದ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅಂದರೆ, ನಾವು ಅರ್ಥೈಸ್ಕೊಳ್ಬೇಕಾದ ಹೇಗೆ ಅಂದರೆ, ಜಗತ್ತಿನಲ್ಲಿ ಗುಣಕ್ಕೆ ಎಷ್ಟು ಬೆಲೆ ಇದೆ, ಹಣಕ್ಕಷ್ಟೇ ಬೆಲೆ ಇದೆ. ಹಣಕ್ಕೆ ಎಷ್ಟು ಬೆಲೆ ಇದೆ, ಅದಕ್ಕಿಂತ ಒಂದು ತೂಕ ಹೆಚ್ಚು ಗುಣಕ್ಕೆ ಬೆಲೆ ಇದೆ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಇದು ಸಮನ್ವಯದ ಮಾತು ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನಾನು ಗುಣದ ಕಡೆಗೆ ಕುಳಿತವನಾಗಿ ನನ್ನ ವಾದದ ಕೊನೆಯ ಮಾತನ್ನು ಏನು ಹೇಳ್ತೇನೆ ಅಂದರೆ, ಸುಭಾಷಿತಕಾರ ಒಂದು ಮಾತು ಹೇಳ್ತಾನೆ. ನಾವು ವಿದ್ವಾಂಸರು ಅನ್ನೋ ಕಾರಣಕ್ಕಲ್ಲ, ಸಂಸ್ಕೃತ ಮೃತ ಭಾಷೆ ಅಂತ ಹೇಳ್ತಾ ಇರುವ ಮಂದಿ ಇದ್ದರೆ, ಅವ್ರಿಗೆ ಅಂಥ ಭಾವನೆ ಇದ್ದರೆ, ಯಾವತ್ತೂ ಸಂಸ್ಕೃತ ಮೃತ ಭಾಷೆ ಅಲ್ಲ, ಅದು ಅಮೃತ ಭಾಷೆ ಅನ್ನೋದನ್ನು ಸಾಬೀತುಪಡಿಸುವುದಕ್ಕೆ ಈ ಮಾತು ನಿಮ್ಮ ಮುಂದೆ ಹೇಳುವುದಕ್ಕೆ ನನಗೆ ಖುಷಿ ಇದೆ. ಯಾಕೆ ಅಂದರೆ, ಸಂಸ್ಕೃತವನ್ನು ಕಲಿಯುವ ಗುಣವಿದ್ದದ್ದರಿಂದಲೇ ದೇವರು ನಮಗೆ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ ಅಂತ ನನಗನ್ಸೋದು. ಸುಭಾಷಿತಕಾರ ಏನು ಹೇಳ್ತಾನೆ ಗೊತ್ತಾ? ರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರಿಯತಾಂ ಅಂಬೋದಾ ಬಹವಸ್ಸಂತಿ ಗಗನೆ ಸರ್ವೈಪಿ ನೇತಾದೃಶಾಃ ಕೇಚಿದ್ ವೃಷ್ಟಿಭಿರಾರ್ದ್ರಯಂತಿ ಧರಣೀಂ ಗರ್ಜಂತಿ ಕೇಚಿದ್ ವ್ರಥಾ ಯಂ ಪಶ್ಯಸಿ ತಸ್ಯ ಪುರತಃ ಮಾ ಬ್ರೂಹಿ ದಿನಂ ವಚಃ. ಮಿತ್ರನ ಕರೆದು ಹೇಳ್ತಾನೆ,
ಚಾತಕ ಪಕ್ಷಿಗೆ ಇಟ್ಕೊಂಡು ಗೆಳೆಯನ್ಗೆ ಹೇಳ್ತಾನವ, ಚಾತಕ ಪಕ್ಷಿಗೆ ನೀರು ಬೇಕಾದರೆ ಇದ್ದ ಮೋಡದಲ್ಲಿ ಆಗೋದಿಲ್ವಾ, ನೀರು ಕೊಡಬೇಕಲ್ಲ. ಅದಕ್ಕೆ ಸ್ನೇಹಿತನಿಗೆ ಹೇಳ್ತಾನೆ, ನೋಡಪ್ಪ ಒಮ್ಮೆ ಆಕಾಶ ನೋಡು, ತುಂಬ ಮೋಡ ಇದೆ, ಎಲ್ಲ ಮೋಡಗಳು ನೀರು ಕೊಡೋವಲ್ಲ, ಕೆಲವು ಸುಮ್ಮನೆ ಶಬ್ದ ಮಾಡುತ್ತವಷ್ಟೇ. ಕೇಚಿತ್ ವೃಷ್ಟಿ ಆರ್ದ್ರಯಂತಿ ಧರಣಿ, ಕೆಲವು ಮಾತ್ರ ನೀರನ್ನು ಕೊಡುವುದರ ಮೂಲಕ ಇದನ್ನು ಭೂಮಿಯನ್ನು ಫಲವತ್ತಾಗಿಡೋಕ್ಕೆ ಸಾಧ್ಯ. ಆದ್ದರಿಂದ ನಿಮಗೆ ನೀರು ಬೇಕು ಅನ್ನೋ ಹಾಗಿದ್ದರೆ ನೀರು ತುಂಬಿದ ಮೋಡವನ್ನೇ ಕೇಳಬೇಕು ಹೊರತು ಸದ್ದು ಮಾಡುವ ಮೋಡವನ್ನಲ್ಲ ಅಂತ. ಚಾತಕ ಪಕ್ಷಿಗೆ ನೀರು ಬೇಕಾದರೆ ಅದು ಸುಮ್ಮನೆ ಸದ್ದು ಮಾಡುವ ಮೋಡವನ್ನು ಕೇಳಿ ಪ್ರಯೋಜನ ಇಲ್ಲ, ನೀರು ತುಂಬಿದ ಮೋಡವನ್ನು ಕೇಳು ಅಂತ ಚಾತಕವನ್ನು ಉದಾಹರಣೆಗೆ ಹೇಳ್ತಾನೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಅಂತಂದರೆ, ಬಾಯಾರಿದ ಚಾತಕಕ್ಕೆ 2 ಹನಿ ನೀರು ಕೊಡಬೇಕಾದ್ರೆ ನೀರು ತುಂಬಿರುವ ಮೋಡವಾಗಬೇಕು, ತುಂಬಿದ ನೀರನ್ನು ಕೊಡುವ ಮೋಡವಾಗಿರಬೇಕು. ಬೇಡಿದವನಿಗೆ ಏನಾದರೂ ಕೈ ಚಾಚಿದವನಿಗೆ ಕೊಡಬೇಕಾದ್ರೆ ಅವ ಹಣವಂತನಾಗಿರಬೇಕು, ಹಣವಂತನಾದವನು ಕೊಡುವ ಗುಣವಂತನಾಗಿರಬೇಕು. ಆದ್ದರಿಂದ ನಮಗೆ ತೃಪ್ತಿ ಇದೆ. ಹಣವಂತರೇ ಶ್ರೇಷ್ಠ ಅಂತ ಮನ್ನಣೆ ಅಂತ ನೀವು ಹೇಳಿದ್ರೆ ತೀರ ವಿರೋಧ ಏನಿಲ್ಲ. ಖಂಡಿತ ಹಣವಂತರು ಶ್ರೇಷ್ಠರು, ಇದ್ದ ಹಣವನ್ನು ಕೊಡುವ ಗುಣವಂತ ನಾಡಿನಲ್ಲಿ ಶ್ರೇಷ್ಠ ಆಗ್ತಾನೆ ಅನ್ನೋದಕ್ಕೆ 1000 ಉದಾಹರಣೆಗಳಿವೆ. ನನ್ನ ಮಾತಿಗೆ ಮಂಗಲದ ಚುಕ್ಕಿ ಇಡಬೇಕು. ನಮಸ್ಕಾರ. ಹಣವಂತರು ಶ್ರೇಷ್ಠರೇ, ಅದರ ಜೊತೆ ಗುಣ ಬೆರೆತಾಗ ಮತ್ತೂ ಶ್ರೇಷ್ಠರಾಗ್ತಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ಮನು ಹಂದಾಡಿಯವರು ಏನು ಹೇಳ್ತಾರೆ ನೋಡೋಣ. ಹಣ ಹಣವಂತ, ಗುಣ ಗುಣವಂತ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ ಅಂಥೇಳಿ. ಮಣ್ಣಿನ ಮಡಿಕೆ ಬಿದ್ದು ಒಡೆದು ಹೋದರೆ ಅದನ್ನು ಮಣ್ಣಿನ ಮಡಿಕೆ ಒಡೆದು ಹೋಯ್ತು ಅಂತ ಹೇಳ್ಬೋದು, ಅಥವಾ ಮಣ್ಣಿನ ಚೂರು ಅಂತ ಹೇಳ್ಬೋದು, ಏನು ಹೇಳ್ಬೋದು. ಹಾಗೆ ಹಣ ಇದ್ದವನನ್ನು ಅಥವಾ ಹಣ ಬಿಟ್ಟು ಹಣವಂತನಿಲ್ಲ, ಗುಣ ಬಿಟ್ಟು ಗುಣವಂತನಿಲ್ಲ. ಹಾಗಾಗಿ ಈ ವಿಷಯವನ್ನು ನಾವು ಒಂದೇ ಈ ಜೋಡೆತ್ತಿನ ಇದರ ಥರ ತಗೊಂಡು ಹೋಗ್ತಾ ಇದ್ದೇವೆ. ಅದರಿಂದ ಎಲ್ಲರೂ ಕೂಡ ವಾದದ ಕೊನೆಯ ಹಂತದಲ್ಲಿ ಇರುವುದರಿಂದ ಇಲ್ಲಿ ಇವ್ರು ಹೇಳಿದ್ದನ್ನು ಅವ್ರು ಹೇಳಿದ್ದನ್ನು ಎಲ್ಲವನ್ನ ಕೊನೆಗೆ ಅದನ್ನು ಸಾರಾಂಶ ಮಾಡಲಿಕ್ಕೆ ಸರ್ ಇದ್ದಾರೆ. ಆದರೆ ಹಣ ಆಗಲಿ ಗುಣ ಆಗಲಿ ಯಾವುದಕ್ಕೆ ಬೇಕು ಕೇಳಿದರೆ ಕೊನೆಗೆ ನಮಗಿರೋದು ಯಾವುದು ಕೇಳಿದರೆ ಜೀವನದ ಒಂದು ಸಂತೋಷ ಅಂತೇಳಿ. ನೀವು ಮಕ್ಕಳನ್ನು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಒಂದು ಸರ್ಕಸಿಗೆ ಹೋಗಿ, ಮ್ಯಾಜಿಕ್ ಶೋಗೆ ಹೋಗಿ, ಪಿಕ್ಚರಿಗೆ ಹೋಗಿ, ಹೋಟ್ಲಿಗೆ ಹೋಗಿ, ಕೊನೆಗೆ ಹೊರಗೆ ಬರುವಾಗ ಏನು ಹೇಳ್ತದೆ ಕೇಳಿದರೆ, ನಾಳೆ ಎಂತ ಮಾಡೋದು, ಈಗ ನಾಳೆ ಏನು ಮಾಡೋದು ಅನ್ನುವ ನಾಳಿನ ಚಿಂತೆ ನಮಗಿದ್ದೇ ಇರ್ತದೆ. ಎಲ್ಲೇ ಹೋಗಿ ನೀವು ಯಾವುದೇ ದೊಡ್ಡ ಸಂಪತ್ತಿಗೆ ಹೋಗಿ ಬನ್ನಿ, ಯಾವುದೇ ದೊಡ್ಡ ತಿರುಗಾಟಕ್ಕೆ ಹೋಗಿ ಬನ್ನಿ, ನಾಳೆ ಏನು ಮಾಡೋದು ಕೇಳಿದರೆ ನಾಳೆಯ ನನ್ನ ಸಂಪಾದನೆ ಏನು ಅಂತ ಇರ್ತದೆ. ಆದ್ದರಿಂದ ಆ ನಾಳೆ ಅನ್ನುವ ಬದುಕಿಗೆ ನಮಗೇನು ಬೇಕು ಕೇಳಿದರೆ ಹಣ ಗಳಿಸುವ ಒಳ್ಳೆಯ ಗುಣ ಬೇಕು. ಗುಣ ಗಳಿಸುವುದರಲ್ಲಿ ಆ ಹಣ ಒಳ್ಳೆತನಕ್ಕೆ ವಿನಿಯೋಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಟ್ಟೊಂದಾದ ಚರ್ಚೆ ಆಗಿರ್ತದೆ. ಯಾಕಂದರೆ ನಾಳೆಯ ಜೀವನ ಆಗಲಿ, ಇವತ್ತಿನ ಜೀವನ ಆಗಲಿ, ಮುಂದಿನ ಜೀವನ ಆಗಲಿ, ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಅಥವಾ ನಗು ಇರಬೇಕು ಅಷ್ಟೇ, ಬಿಟ್ಟರೆ ಮತ್ತು ಯಾರು ಯಾವುದನ್ನು ಬಯಸುವುದಿಲ್ಲ. ಎಷ್ಟೇ ಗುಣ ಇದ್ದರೂ ಕೂಡ ಅವನಿಂದ ನಾವು ಏನು ಬಯಸ್ತೇವೆ ಕೇಳಿದರೆ ಒಂದು ನಗುವನ್ನು ಬಯಸ್ತೇವೆ. ಎಷ್ಟೇ ಹಣ ಇದ್ದರೂ ಕೂಡ ಅವನ ಮುಖದಿಂದ ಏನು ಬಯಸ್ತೇವೆ, ಈಗ ಬಂದ್ರೆ ನೀರು ಬೇಕಾ, ಬನ್ನಿ ಕೂತ್ಕೊಳ್ಳಿ ಅನ್ನುವ ಸಾಂತ್ವನದ ಮಾತು ಮತ್ತು ನಗುವನ್ನು ಮಾತ್ರ ಬಯಸ್ತೇವೆ. ಯಾಕಂದರೆ ಈ ಜೀವನದಲ್ಲಿ ಉಳಿಯುವುದು ಕೊನೆಗೆ ಏನು ಕೇಳಿದರೆ ನಮ್ಮ ನೆಮ್ಮದಿ ಮಾತ್ರ. ಅದಕ್ಕಾಗಿ ಆ ನೆಮ್ಮದಿ ಎಲ್ಲಿ ಸಿಗ್ತದೆ ಕೇಳಿದರೆ ನಗುನಗ್ತಾ ಮಾತಾಡೋದರಿಂದ ಸಿಗ್ತದೆ. ಅದು ಹಣವೋ ಗುಣವೋ ಆಮೇಲೆ. ಯಾಕಂದರೆ ಅನುದಿನದ ಆರೋಗ್ಯದ ಆದಿಯೇ ನಗು, ಹಲವು ದುಮ್ಮಾನಗಳ ಶಮನವೇ ನಗು, ಚಿಂತೆ ಎಂಬ ವ್ಯಾಧಿಗೆ ಔಷಧವೇ ನಗು, ನೋವು ಮರೆಸುವ ಮಾತ್ರೆಯೇ ನಗು, ದುಗುಡ ದೂರೀಕರಿಸುವ ದಾರಿಯೇ ನಗು, ಕರಾಳ ನೆರಳಿಗೆ ಬೆಳಕಿನ ಛಾಯೆಯೇ ನಗು, ಭಗ್ನ ಭಾವಗಳ ಬೆಸೆವ ಕೊಂಡಿಯೇ ನಗು, ಬತ್ತಿದೆದೆಯ ಭಾವ ಸೆಲೆಯೇ ನಗು, ಅಗಣಿತ ತಾರೆಗಳಿಗೆ ರಾತ್ರಿಯೇ ನಗು, ಹಬ್ಬಿ ಹರಿದ ಹಸಿರಿಗೆ ದಾತ್ರಿಯೇ ನಗು, ಆ ಬಿತ್ತಿ ಬೆಳೆದ ರೈತನಿಗೆ ಈ ಮಳೆಯೇ ನಗು ಅಂತ ಹೇಳ್ತಾ, ಈ ನಮ್ಮ ನಿಮ್ಮ ಮುಖದಲ್ಲಿ ಮಂದಹಾಸ ಯಾವತ್ತೂ ಇರಬೇಕಾದ್ರೆ ಏನಿರಬೇಕು ಹೇಳಿದರೆ ನ್ಯಾಯವಾಗಿ ದುಡಿದಂಥ ಹಣ ಇರಬೇಕು. ಆ ನ್ಯಾಯವಾಗಿ ದುಡಿದಂಥ ಹಣವನ್ನು ಚೆನ್ನಾಗಿ ಈ ಸಮಾಜದಲ್ಲಿ ವ್ಯಯಿಸುವಂಥ ಗುಣವಂತನಾದ ಹಣವಂತ ಇರಬೇಕು. ಹಣವಂತ ಇರಲಿ, ಗುಣವಂತ ಇರಲಿ, ಅವ ಸಮಾಜದಲ್ಲಿ ಹೃದಯವಂತನಾಗಿರಬೇಕು. ಹೃದಯವಂತನಾಗಿದ್ದರೆ ಮಾತ್ರ ನಮ್ಮ ನಿಮ್ಮ ಮಾತು ಯಾಕೆಂದರೆ ಯಾವುದೇ ಮಾತು ಮನಸ್ಸಿಗೆ ಮುಟ್ಟಬಿರಬೇಕಾದ್ರೆ ಏನು ಕೇಳಿದರೆ, ಇಲ್ಲೇ ಕೂತಂಥವ್ರು ಒಬ್ಬರ ಹತ್ರ ನಾವು ಮಾತಾಡುವಾಗ ಅಥವಾ ನಮ್ಮ ಒಬ್ಬ ಹುಡುಗ ಇಲ್ಲೇ ಇರ್ತಾನೆ, ಎಂತ ಮಾಡ್ತಾ ಇದ್ಯಾ ಅಂತ ಇಲ್ಲೇ ಇರ್ತಾನವ, ಅವನಿಗೇನು ಕಿವಿ ಕೆವಡಲ್ಲ, ಅಥವಾ ನಾವೇನು ಮಹಿಷಾಸುರ ಅಲ್ಲ ಕೂಗೋಕೆ. ಆದರೂ ಎಂತ ಮಾಡ್ತಾ ಇದ್ದೀಯಾ ಕೇಳ್ತೇವೆ. ಅಲ್ಲಿ ದೂರ ಒಬ್ಬ ಇರ್ತಾನೆ, ಒಂಚೂರು ಇಲ್ವಾ, ಅಥವಾ ಸೌಂಡ್ ಸಿಸ್ಟಮ್ ಓಲ್ ದೂರ ಇರ್ತಾರೆ, ನಾವಿಲ್ಲಿ ಮೈಕ್ ಇಲ್ಲದೆ ಸರ್ ಒಂಚೂರು ಹೀಗೆ, ಸರ್ ಹೀಗೆ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗ್ತದೆ ಏನು ಕೇಳಿದರೆ ಅದು ನಮ್ಮ ನಿಮ್ಮ ಹೃದಯದ ಭಾಷೆ. ಮನುಷ್ಯ ಯಾವಾಗ ನಮಗೆ ಹತ್ತಿರ ಆಗಿರ್ತಾನೋ ಆವಾಗ ಮನಸ್ಸಿನ ಮತ್ತು ಹೃದಯದ ಭಾಷೆ ಅನ್ನೋದು ಹತ್ತಿರ ಆಗಿರ್ತದೆ. ಹಾಗಾಗಿ ಹೃದಯ ಮತ್ತು ಮನಸ್ಸಿನ ಭಾಷೆ ಹತ್ತಿರ ಆಗುವಾಗ ಗುಣ ಹಣ ಎರಡೂ ಕೂಡ ಒಟ್ಟಾಗಿ ಹೋಗಬೇಕಾಗ್ತದೆ. ಹಣ ಸಂಪಾದಿಸುವ ಗುಣ ಎಲ್ರಿಗೂ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಒಂದು
ವಾದಕ್ಕೆ ಪೂರ್ಣ ವಿರಾಮವಿಡುವ ಮುಂಚೆ ಇವೆಲ್ಲವೂ ಕೂಡ ಆರೋಗ್ಯಕರವಾದ ಚರ್ಚೆಯೇ ಬಿಟ್ಟರೆ ಯಾವುದೂ ಅನಾರೋಗ್ಯಕರವಾದಂಥ ಚರ್ಚೆ ಅಲ್ಲ. ಸದಾ ಮುಖದಲ್ಲಿ ನಗು ಇರಲಿ. ಇನ್ನೊಮ್ಮೆ ಸಿಕ್ಕಿದಾಗ ಹಣ ಗುಣದ ವಿಚಾರ ಬಿಟ್ಟು ಬನ್ನಿ ನಮ್ಮನೆ ಬನ್ನಿ ಚಾ ಕುಡೀರಿ ಆರಾಮಿದ್ದೀರಿ ಅಂತ ಹೇಳುವ ಹೃದಯವಂತರ ಹೃದಯದ ಭಾಷೆ ಈ ಚರ್ಚೆಯ ಕೊನೆಯಲ್ಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಿರಿಯರೆಲ್ಲರಿಗೂ ಕೂಡ ನಮಸ್ಕಾರ. ಮೂರನೇ ಸುತ್ತು ಪ್ರವೇಶಿಸ್ತಾ ಇದ್ದ ಹಾಗೆ ಯಾಕೋ ಟ್ರ್ಯಾಕ್ ಚೇಂಜ್ ಆದ ಹಾಗೆ ಕಾಣ್ತಾ ಇದೆ. ಯಾಕಂದರೆ ನಾನು ಏನು ಹೇಳಬೇಕಿತ್ತೋ ನಿರ್ಣಯವನ್ನು ಅದನ್ನು ಮೂರನೇ ಸುತ್ತಿನಲ್ಲಿ ಇವರೇ ಹೇಳ್ತಾ ಇದ್ದಾರೆ. ನನ್ನ ಕೆಲಸವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಎರಡೂ ಕೂಡ ಸೇರ್ಕೊಳ್ತಾ ಇದೆ, ಹಣ ಮತ್ತು ಗುಣ ಸೇರ್ಕೊಳ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಕೂಡ ಹೌದು, ಸಮಾಜದ ದೃಷ್ಟಿಯಿಂದ ಕೂಡ ಒಳ್ಳೆಯ ಬೆಳವಣಿಗೆ. ಹಾಗಾದರೆ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು 4 ನಿಮಿಷದಲ್ಲಿ ಏನನ್ನು ಹೇಳ್ತಾರೆ ನೋಡೋಣ. ಹೃದಯದ ಭಾಷೆಯಲ್ಲಿ ಮಾತಾಡಿದ್ದಾರೆ ಮನು ಹಂದಾಡಿಯವರು. ಆಗಲೇ ಅವರ ಟ್ರ್ಯಾಕ್ ಬದಲಾಗಿದೆ ಅನ್ನೋದನ್ನು ರವೀಂದ್ರ ಭಟ್ ಸೂರಿ ಅವರು ಒಪ್ಕೊಂಡಿದ್ದಾರೆ. ಅದೇನಂತಂದರೆ ಸಾಹಿತ್ಯ ಶ್ಲೋಕ ಸಂಸ್ಕೃತ ಎಲ್ಲ ಬೇಡ ಅನ್ನುವ ದಾಟಿಯಲ್ಲಿ ಇದ್ದವರು ಕೊನೆಗೆ ದೀರ್ಘವಾದಂಥ ಪದ್ಯವನ್ನೇ ನಮ್ಮ ಮುಂದೆ ಹರಿದು ಬಿಟ್ಟರು. ಅದೇ ಒಪ್ಕೊಂಡ್ರು, ದಿಗಂಬರ ಆಗಿದ್ದೇನೆ ಅಂತೇಳಿ. ಗುಣ ಎಷ್ಟು ಪ್ರಧಾನ ಅನ್ನೋದಕ್ಕೆ ಸಾಕ್ಷಿ ಇವರಿಬ್ಬರನ್ನೇ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕುಳ್ಳಿರಿಸಿಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಮಾತಾಡಿಸ್ತಾ ಇದ್ದೇವಲ್ಲ, ಇದು ಉತ್ತರ ಕನ್ನಡದ ಗುಣ, ಇದು ವಿಧಾತ್ರಿಯ ಗುಣ. ವಿಧಾತ್ರಿಯಲ್ಲಿ ಸ್ಥಾಪನೆಯಾಗಿದ್ದು ಇದು ಉತ್ತರ ಕನ್ನಡದ ಗುಣವೇ. ವಿಧಾತ್ರಿಯ ಎಲ್ಲ ವ್ಯವಸ್ಥೆಯಲ್ಲಿದ್ದವರೆಲ್ಲರೂ ಕೂಡ ಉತ್ತರ ಕನ್ನಡದೊಂದಿಗೆ ಬೆರೆತು ಹೋಗ್ತಾ ಇದ್ದಾರಲ್ಲ, ಇದು ಪಂಪ ಸಾರಿದ ಸಂದೇಶ, ಮಾನವ ಕುಲಂ ತಾನೊಂದೇ ಒಲಂ ಎನ್ನುವುದನ್ನು. ಇದನ್ನು ಗುಣ ಅಂತಲೇ ಹೇಳ್ತೇವೆ ಹೊರತು ಬಹುಶಃ ದಾಮೋದರ ಶರ್ಮರು ಭಾಳ ಶ್ರೀಮಂತರು ಅಲ್ವೋ ಗೊತ್ತಿಲ್ಲ ನನಗೆ, ಮನು ಹಂದಾಡಿಯವರು ಶ್ರೀಮಂತರು ಅಲ್ವೋ ಗೊತ್ತಿಲ್ಲ. ಇವರು ಶ್ರೀಮಂತರು ಅನ್ನುವ ಕಾರಣಕ್ಕಾಗಿ ಇವರನ್ನಂತೂ ಖಂಡಿತ ಕರೆದದ್ದಲ್ಲ. ಇವರಲ್ಲಿರುವಂಥ ಅಂತಃಸತ್ವವನ್ನು ಗುರುತಿಸಿಕೊಂಡು ನಮ್ಮ ಜೊತೆಗೆ ಇವರು ಇರಲಿ ಅಂತೇಳಿ ಕರೆದಿದ್ದೇವೆ. ಇದು ಗುಣಕ್ಕೆ ಸಾಕಾರ. ಜೊತೆಗೆ ನಾನು ಉದ್ಗರಿಸಿದೆ, ಮತ್ತು ನಮ್ಮ ಚಿದಾನಂದ ಭಂಡಾರಿ ಉದ್ಗರಿಸಿದರು, ಹಾಗೆ ಪ್ರಶಾಂತ ಮತ್ತು ಸಂದೀಪ್ ಎಲ್ಲ ಉದ್ಗರಿಸಿದರು. ಎದುರುಗಡೆ GL ಹೆಗಡೆಯವರು ಕುಳಿತುಕೊಂಡಿದ್ದಾರೆ. ಅವರು ನಮಗೆ ಪಾಠ ಮಾಡಿದವರು. ಪಾಠ ಮಾಡಿದ ಗುರುಗಳು ಅವರೀಗ ನಿವೃತ್ತರಾಗಿದ್ದಾರೆ. ಅವ್ರನ್ನ ಕಂಡ್ರೆ ನಾವು ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತೇವೆ. ಗಂಗಾ ನದಿ ಎಲ್ಲುಂಟು ಕೇಳಿದ್ರೆ ಕಾಶಿಯಲ್ಲುಂಟು ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ನಾವು. ಗಂಗಾ ಸ್ನಾನಂ ತುಂಗಾಪಾನಂ ಗೊತ್ತು ನಮಗೆ. ಚಿದಾನಂದ ಹೇಳ್ದ ಏನು ಕೇಳಿದ್ರೆ ಇಲ್ಲೇ ಒಂದು ಕುಂಭಮೇಳ ಮಾಡುವ ಅಂತೇಳಿ. ಕುವೆಂಪು ಓದ್ಕೊಂಡವ್ರು ನಾವು. ಉತ್ತರದ ಕಾಶಿಯಲ್ಲಿ ಕತ್ತಮಿಂದ ಇತರಲು ದಕ್ಷಿಣದ ದೇಶಕ್ಕದು ಕುದುರೆ ಯಾವುದೇ ಅಂತ ಮಾತುಂಟು. ಚಿತ್ತವಿಲ್ಲದ ಗುಡಿಯ ಸುತ್ತಿದೊಡೆ ಫಲವೇನು ಎತ್ತುಗಾಣವನು ತಾ ಹೊತ್ತು ನಿತ್ಯದಲ್ಲಿ ಸುತ್ತಿ ಬಂದಂತೆಂದ ಸರ್ವಜ್ಞ ಅಂತ. GL ಹೆಗಡರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೇವೆ ಹೊರತುವ ಯಾವುದೋ ಒಂದು ಕಂದಾಯ ಇಲಾಖೆ ಶಾನ್ಭೋಗರಿಗೂ ತಹಶೀಲ್ದಾರಿಗೂ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದಿಲ್ಲ. ಕಾರಣ ಏನು ಕೇಳಿದ್ರೆ ಗುಣ, ಅಂತಃಸತ್ವ. ಎಲ್ಲುಂಟು ಗಂಗಾ ನದಿ ಕೇಳಿದರೆ ಅವರ ಪಾದದಲ್ಲುಂಟು ಅಂತೇಳಿ ನಾವು ಒಪ್ಕೊಳ್ತೇವೆ. ಗುರುತ್ವದ ಎತ್ತರ ಅದು. ಭೀಷ್ಮ ಅತ್ಯಂತ ಶ್ರೀಮಂತನಾಗಿದ್ದ. ಭೀಷ್ಮನಲ್ಲಿ ಎಲ್ಲವೂ ಇತ್ತು. ಆದರೆ ಪರಶುರಾಮರು ಬಂದಾಗ ಭೀಷ್ಮ ಶಮಂತ ಪಂಚಕ ಕ್ಷೇತ್ರದಲ್ಲಿಯೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಭಾಗವತರು ಹೇಳಿದ್ದನ್ನು ಕೇಳಿದ್ದೇವೆ ನಾವು. ಪರಮ ಋಷಿ ಮಂಡಳದ ಮಧ್ಯದೊಳ್ಳೆ ಮೆರವ ಯಜ್ಞೇಶ್ವರನ ಪ್ರಭೆಗಳು ಪದ್ಯ ಕೇಳಿದ್ದೇವೆ ನಾವು. ಆಮೇಲೆ ಇಷ್ಟು ನಮಸ್ಕಾರ ಮಾಡುವಲ್ಲಿ ನಮಗೆಲ್ಲ ಗೊತ್ತಿದೆ, ಹಿಂದೆ ರಾಜ ಮಹಾರಾಜರು ಇರ್ತಿದ್ರು. ದಶರಥ ತಾನು ಓಲಗವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವನ ಚಾವಡಿಗೆ ಬಂದಂಥ ವಶಿಷ್ಠರು ಬಂದ ತಕ್ಷಣ ಎದ್ದು ನಿಲ್ತಿದ್ದ. ಚರಿತ್ರೆಯನ್ನು ನೋಡಿದರೆ ಗೊತ್ತಾಗ್ತದೆ. ಚರಿತ್ರೆಯಲ್ಲಿ ಚಂದ್ರಗುಪ್ತ ಮೌರ್ಯ ಚಾಣಕ್ಯ ಎದುರಾದರೆ ಚಂದ್ರಗುಪ್ತ ಎದ್ದು ನಿಂತು ನಮಸ್ಕಾರ ಮಾಡ್ತಿದ್ದ. ಅಂದರೆ ಅವರು ಶ್ರೀಮಂತ ಅನ್ನುವ ಕಾರಣ ಅಲ್ಲ. ಮೇರಿ ಆಂಟೋನಿಯಾ ಅಂತ ಹೇಳಿ ಫ್ರಾನ್ಸ್ ದೇಶದಲ್ಲಿ ಒಬ್ಬಳು ಬರ್ತಾಳೆ, 16ನೇ ಲೂಯಿಯ ಹೆಂಡತಿ. ಒಂದು ವಾರಕ್ಕೆ 4 ಜೋಡಿ ಚಪ್ಪಲಿಯನ್ನು ಹಾಕ್ತಿದ್ಲಂತೆ ಅವಳು. ಆದರೆ ಅವಳನ್ನು ಗಲ್ಲಿಗೇರಿಸ್ಬಿಟ್ಲು. ಸದ್ದಾಂ ಹುಸೇನ ಬಡವಾಗಿರಲಿಲ್ಲ, ಸದ್ದಾಂ ಹುಸೇನನ್ನು ಗಲ್ಲಿಗೇರಿಸಿದ್ರು. ಅಂದರೆ ಯಾವ ಕಾಲದಲ್ಲಿಯೂ ಕೂಡ ಹಣ ಶ್ರೇಷ್ಠ ಆಗುವುದಿಲ್ಲ. ನೋಡಿ, ಒಂದು ಅಂಶವನ್ನು ಗಮನಕ್ಕೆ ತರ್ತಾನೆ. ಹಣ ಇದ್ದವರು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಅಂತ ಇಲ್ಲ. ಇದು ಅತ್ಯಂತ ಫಿಲಾಸಫಿಕಲ್ ಮೈಂಡಲ್ಲಿ ಮಾತಾಡುವ ಅಂಶ ಅಂತ ಯಾರು ಭಾವಿಸಬೇಕಾದ ಅಗತ್ಯತೆ ಇಲ್ಲ. ಸಹಜವಾಗಿ ಅರ್ಥೈಸ್ಕೊಳ್ಳೋಣ. ಹಣ ಇದ್ದವರು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಅಂತೇನಿಲ್ಲ. ಆದರೆ ಗುಣ ಇದ್ದವರು ಯಾವತ್ತೂ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಅನೇಕ ಉದಾಹರಣೆಗಳುಂಟು ಇದಕ್ಕೆ. ಪುರಾಣದ ಉದಾಹರಣೆಗಳುಂಟು, ಚರಿತ್ರೆಯ ಉದಾಹರಣೆಗಳುಂಟು. ಅಶೋಕ ಹಣ ಇದ್ದಾಗ ದಿ ಗ್ರೇಟ್ ಅಂತ ಅನ್ಸ್ಕೊಳ್ಳಿಲ್ಲ. ಚಂಡಾಶೋಕ, ವಿಗತಾಶೋಕ, ಕಾಲಾಶೋಕ ಅಂತ ಕರೆದ್ರು. ಯಾವಾಗ ಅಶೋಕ ನಿಶಸ್ತ್ರೀಕರಣ ಧೋರಣೆಯನ್ನು ಅನುಸರಿಸಿದ್ನೋ, ಅಶೋಕ ಕಾಂಕರ್ಡ್ ಕಲಿಂಗ ಬಟ್ ಲಾ ಪಿಟಿ ಕಾಂಕರ್ಡ್ ಹಿಮ್ ಅಂತ ಹೇಳಿ ಗ್ರೋವರ್ ಬರೀತಾನೆ. ಅಶೋಕನು ಕಳಿಂಗವನ್ನು ಗೆದ್ದನು, ಆದರೆ ದೈಯ ಧರ್ಮವು ಅಶೋಕನನ್ನು ಗೆದ್ದಿತು. ಹೀಗೆ ಅಶೋಕನನ್ನು ನಾವು ಸ್ಮರಿಸುವ ಕಾಲಘಟ್ಟದಲ್ಲಿ ಇರುವುದು ಅಶೋಕ ಶ್ರೀಮಂತ ಎನ್ನುವ ಕಾರಣಕ್ಕಲ್ಲ, ಬದಲಿಗೆ ಅಶೋಕನ ವ್ಯಕ್ತಿತ್ವ. ವಿದುರನ ಮನೆಗೆ
ಮನೆಗೆ ಕೃಷ್ಣ ಹೋದನೆ ಹೊರತು ದುಶ್ಯಾಸನ ಮನೆಗೆ ಹೋಗಲಿಲ್ಲ. ಜಬ್ಬಾರ್ ಸುಮರ್ ಅವರು ಹೇಳ್ತಿದ್ರು, ನನ್ನ ಅಣ್ಣ ನಿನಗೆ ಎಷ್ಟು ವ್ಯವಸ್ಥೆ ಮಾಡಿ, ನನ್ನ ತಮ್ಮ ನಿನಗೆ ಎಷ್ಟು ವ್ಯವಸ್ಥೆ ಮಾಡಿದ್ದ, ಕೃಷ್ಣ ಬರ್ತಾನೆ ಅಂತ ಹೇಳಿ. ತನ್ನ ಮದುವೆ ಮನೆಗೂ ಕೂಡ ಅಣ್ಣ ನೀ ಇಷ್ಟು ಖರ್ಚು ಮಾಡಲಿಲ್ಲ, ಅಷ್ಟು ಖರ್ಚು ಮಾಡಿದ್ದೆ ನೀನು, ಕೃಷ್ಣ ಬರ್ತಾನೆ ಅಂತೇಳಿ ಅಷ್ಟು ಅವಕಾಶ ಮಾಡಿಕೊಟ್ಟಿದ್ದೆ. ಆದರೂ ಕೂಡ ನೀನು ನನ್ನ ತಮ್ಮನ ಮನೆಗೆ ಬರಲಿಲ್ಲ, ಬದಲಿಗೆ ವಿದುರನ ಮನೆಗೆ ಹೋದೆ ಅಂತೇಳಿ ಹೇಳ್ತಾನೆ. ವಿದುರನ ಮನೆಗೆ ಕೃಷ್ಣ ಯಾಕೆ ಹೋದ ಕೇಳಿದರೆ, ವಿದುರ್ನಲ್ಲಿ ಹಣ ಉಂಟು ಅಂತೇಳಿ ಹೋದದ್ದಲ್ಲ, ವಿದುರ್ನಲ್ಲಿ ಗುಣ ಉಂಟು ಅಂತೇಳಿ ಹೋಗಿದ್ದು. ಹಾಗಾಗಿ ಯಾವ ಕಾಲದಲ್ಲಿಯೂ ಕೂಡ ಗುಣ ಶ್ರೇಷ್ಠ ಅನ್ನೋದು ಸಿದ್ಧಾಂತ. ಇದು ಗುಣ ಶ್ರೇಷ್ಠ ಅಲ್ಲ ಅಂತ ಹೇಳಲಿಕ್ಕೆ ಹೊಟ್ಟರೆ ರಾದ್ದ ಅಂತ ಆಗ್ತದೆ ಅಂತೇಳಿ ಗೊತ್ತಾದ ಮೇಲೆ ಸ್ವಲ್ಪ ಆಚೆ ಈಚೆ ಪಕ್ಷಾಂತರ ಮಾಡಿದ್ರೆ ಮಾಡುವ, ಅಥವಾ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವ ಅನ್ನೋ ಕಾಲಘಟ್ಟಕ್ಕೆ ಅವರು ಬಂದು ಮುಟ್ಟಿದ್ದಾರೆ. ಬಿಟ್ಟರೆ ಮತ್ತೆಂಥದ್ದಲ್ಲ. ನಮ್ಮದು ಸ್ಥಿರವಾದ, ಯಾವತ್ತೂ ಕೂಡ ಗುಣವೇ, ಗುಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಗುಣ ಯಾವತ್ತೂ ಶ್ರೇಷ್ಠ, ಗುಣ ಯಾವತ್ತೂ ಶ್ರೇಷ್ಠವಾಗಿ ಉಳಿತದೆ. ಮುಂದೆ ಹೇಳಿದರು, ಹಣವಂತರು ಗುಣವಂತರಾದರೆ ಮತ್ತು ಗುಣಕ್ಕೆ ಬಂದು ಮುಟ್ಕೊಳ್ಬೇಕು, ದೊಡ್ಡಾಗಬೇಕು ಅಂತಾದರೆ, ಮನ್ನಣೆ ಇರಬೇಕು ಅಂತಾದರೆ. ನೋಡಿ, ಎಷ್ಟೋ ಜನರಿಗೆ ನಾವು ಗೌರವ ಕೊಡ್ತೇವೆ. ಯಾವಾಗ ಗೌರವ ಕೊಡ್ತೇವೆ? ಗೌರವ ಕೊಡೋದಕ್ಕೆ ಯಾಕೆ? ಅವರಲ್ಲಿರುವಂಥ ಹಣದ ಕಾರಣಕ್ಕಾಗಿ ಅಷ್ಟೊತ್ತಿಗೆ ಗೌರವ ಕೊಡ್ತೇವೆ. ಆಮೇಲೆ ಅವ್ರ ಬಗ್ಗೆ ಭಯ ಇದ್ದರೆ ಗೌರವ ಕೊಡ್ಬೋದು. ಆನಂತರ ಅವರು ಸತ್ತೋದ ಮೇಲೆ ನಾವು ಅವ್ರ ಬಗ್ಗೆ ಗೌರವ ಕೊಡೋದಿಲ್ಲ. ಅದಕ್ಕೆ ರನ್ನ ತನ್ನ ಗದಾಯುದ್ಧದಲ್ಲಿ ಹೇಳ್ತಾನೆ, ಗೆಲಲಾರ್ ಪೋಡಿರಿದು ಗೆಲ್ಲುವುದು, ಗೆಲಲಾರದೊಡಣ್ಮಿ ಸಾವುದಾಳ್ಗಿನಿತೆ ಗುಣಂ, ಗೆಲಲುಂ ಸಾಯಲುಂ ಆರದೆ ತೊಲಗಿದೊಡೆ ನೆಗಳತ್ತೆ ತೊಲಗದಿರ್ಕುಮೆ. ನೆಗಳತ್ತೆಗೆ ಮೂರ್ತಿಯಣ್ಣ ಗೌರವ ಕೊಡುವುದು. ನಾಗರಿಕ ಪತ್ರಿಕೆಗೆ ಗೌರವ ಕೊಡುವುದೇನು ಕೇಳಿದ್ರೆ ಬಣ್ಣದ ಪೇಪರ್ ಅಂತ ಹೇಳಲ್ಲ, ಅಥವಾ ನಾಗರಿಕ ಪತ್ರಿಕೆಯಲ್ಲಿ ಏನು ಕೇಳಿದ್ರೆ ಏನೋ ಸಂಪಾದನೆ ಮಾಡಿ ಯಾರು ತನ್ನ ಬಗ್ಗೆ ಬರೀಬಹುದು ಹೆದರಿಕೆಗಾಗಿ ಗೌರವ ಕೊಡ್ತಾರೆ ಅಂತ ಅಲ್ಲ. ಪತ್ರಿಕಾ ಧರ್ಮದ ಹಾದಿಯಲ್ಲಿದ್ದರಿಂದ ಗೌರವ ಕೊಡುವುದು. ಪತ್ರಿಕಾ ರಂಗ, ಪತ್ರಿಕೋದ್ಯಮವನ್ನು ಬಿಟ್ಟು ಅಡ್ನಾಡಿ ಪತ್ರಿಕೋದ್ಯಮ ಅಲ್ಲದೇ ಇದ್ದ ರೀತಿಯಲ್ಲಿ ಗೌರವ ಕೊಡುವುದು. ಕಾರಣ ಏನು ಕೇಳಿದರೆ, ಇದು ಗುಣದ ಸತ್ವಕ್ಕೋಸ್ಕರವಾಗಿ. ಆದ್ದರಿಂದ ಕಡಾಖಂಡಿತವಾಗಿ ಗುಣಕ್ಕೆ ಮನ್ನಣೆ ಎನ್ನುವಂಥ ಅಂತಿಮವಾದವನ್ನು ಮಂಡಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮನಾಗ್ತದೆ. ನಮಸ್ಕಾರ. ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಉತ್ತಮವಾಗಿ ವಾದವನ್ನು ಮಂಡಿಸ್ತಾ ಉತ್ತರ ಕನ್ನಡದವರ ಗುಣದ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಒಮ್ಮೊಮ್ಮೆ ನಮಗೆ ಅನಿಸೋದು, ಇದು ತಪ್ಪೋ ಸರಿಯೋ ಗೊತ್ತಿಲ್ಲ, ನಮ್ಮ ಒಳ್ಳೆಯ ಗುಣ ಇದೆಯಲ್ಲ, ಉತ್ತರ ಕನ್ನಡದವರ ಒಳ್ಳೆಯ ಗುಣ, ಇದೇ ಅಭಿವೃದ್ಧಿಗೆ ತೊಡಕಾಯ್ತಾ ಅಂತ ನಮಗೊಮ್ಮೊಮ್ಮೆ ಅನಿಸೋದು. ಯಾಕಂದರೆ ಇನ್ನೂ ಒಂದು ಆಸ್ಪತ್ರೆಯನ್ನು ತರಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ ಸರ್. ದಕ್ಷಿಣ ಕನ್ನಡದವ್ರಿಗೆ ಹೇಳೋದು, ನಿಮ್ಮಲ್ಲಿರುವಂಥ ಆ ಒಂದು ಬದ್ಧತೆ ಇದೆಯಲ್ಲ, ಆ ಬದ್ಧತೆ, ಸಿದ್ಧತೆ, ಶುದ್ಧತೆ, ಅದು ನಮ್ಮಲ್ಲಿ ಕಡಿಮೆ ಆಯ್ತಾ ಅಂತ ನಮಗೆ ಅನ್ನಿಸೋದು. ಒಮ್ಮೊಮ್ಮೆ ಗುಣನೇ ನಮಗೆ ಮಾರಕ ಆಗ್ತದೆ ಅಂತ ನಮಗೆ ಅನ್ನಿಸ್ತದೆ. ಮಂಜುನಾಥ್ ಬರ್ಗಿಯವರು ಆ ಮಾತಾಡಿದ್ರಿಂದ ಈ ಮಾತನ್ನು ಹೇಳಬೇಕಾಯ್ತು. ನಮ್ಮಲ್ಲಿ ಗುಣದ ಜೊತೆ ಆ ಒಂದು ಸಿದ್ಧತೆ ಬರಬೇಕು, ನಮಗೆ ಬದ್ಧತೆ ಬರಬೇಕು. ಅಂದಾಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ರವೀಂದ್ರ ಭಟ್ರು ಒಂದು ನಿಮಿಷ ಇದನ್ನು ಕ್ಲಿಯರ್ ಮಾಡಿಬಿಡ್ತೇನೆ. ಉತ್ತರ ಕನ್ನಡ ಜಿಲ್ಲೆಯವರಿಗೆ ಬದ್ಧತೆಯ ಕೊರತೆ ಯಾವತ್ತೂ ಇಲ್ಲ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಗೃತಿ ಆಗಬೇಕಾದಂಥ ಅಗತ್ಯತೆ ಇದೆ. ಉತ್ತರ ಕನ್ನಡ ಯಾವತ್ತೂ ಉತ್ತರ ಕೊಡುವುದಕ್ಕೆ ಬದ್ಧವಾಗಿರುವ ಜಿಲ್ಲೆ. ಹಾಗಾಗಿ ಜಾಗೃತ ಅಭಿಯಾನ ಆಗುವುದಕ್ಕೆ ಇದು ವೇದಿಕೆಯಾಗಲಿ. ಉತ್ತರ ಕನ್ನಡ ಯಾವಾಗಲೂ ಉತ್ತರ ಕೊಡುವ ಜಿಲ್ಲೆ ಅಂತ ಹೇಳ್ತಿದ್ದಾರೆ, ಆದರೆ ಉತ್ತರ ಕಾಣದ ಜಿಲ್ಲೆ ಅಂತ ಹೆಚ್ಚಿನ ಜನರ ಕೂಗಿದೆ. ಇರಲಿ ಬಿಡಿ, ಆ ವಿಷಯವನ್ನು ಬಿಡೋಣ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಕೃಷ್ಣಮೂರ್ತಿ ಹೆಬ್ಬಾರ್ರವರು 4 ನಿಮಿಷದ ಅವಕಾಶದಲ್ಲಿ. ಮತ್ತೆ ನಾವು ಈಗ ಗುಣದ ಬಗ್ಗೆ ಅವರು ಗುಣವಂತರು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ ಹಣವಂತರು ಅವರಿಗೆ ಮೊದಲ ಮನ್ನಣೆ ಅಂತ. ಮನ್ನಣೆ, ಮಣೆ ಎಲ್ಲದರ ಚರ್ಚೆನೂ ಬಹಳ ವಿಹಿತವಾಗಿ ನಡೀತು. ಆದರೆ ಹಣ ಅನ್ನುವುದು ಗುಣವಲ್ಲ ಅಂತ ನೀವು ಯಾರೂ ನಿರಾಕರಿಸಲಿಲ್ಲ. ಇದು ಬಹಳ ಮುಖ್ಯವಾದದ್ದು. ಹಣ ಅದಕ್ಕೆ ದುಡಿಯುವ ಗುಣ ಇದೆ. ಆದ್ದರಿಂದಲೇ ಅದು ದುಡಿದವನ ಜೊತೆ ಇರ್ತದೆ. ಅದು ದುಡಿಯುವವನಿಗೆ ಎಂದೂ ಬಡತನ ಬರೋದಿಲ್ಲ. ನೀವು ದುಡಿಯದೇ ಇದ್ದ ಬರೀ ಗುಣ ಇಟ್ಟುಕೊಂಡ್ರೆ ನಿಮಗೆ ಹಣ ನಿಮಗೆ ಸಿಗೋದಿಲ್ಲ. ಹಣ ಅನ್ನುವುದು ನಾನು ಮೊದಲೇ ಹೇಳಿದೆ, ಮೊದಲನೇ ಸಾರಿ ವಾದ ಮಾಡಿದಾಗಲೇ ಹೇಳಿದ್ದೆ, ಏನಂದರೆ ಅದು ವಿನಿಮಯದ ಒಂದು ಮಾಧ್ಯಮ. ಅದು ಇಲ್ಲದೆ ಹೋದರೆ ನಮ್ಮ ವ್ಯವಹಾರ ಜೀವನ ನಡೆಯೋದಿಲ್ಲ ಅಂತ. ಅದನ್ನು ಗಳಿಸ್ಕೊಂಡಂಥ ಸಂಗ್ರಹಿಸಿದವರು ವಿನಿಮಯ ಮಾಡಿಕೊಂಡು ವಿನಯವನ್ನು ಅದನ್ನು ಹೇಗೆ ಗಳಿಸ್ಕೊಂಡ್ರೆ ಅನ್ನೋಂಥ ನೀವು ಕೇಳಿದ್ರೆ, ಅದು ನ್ಯಾಯದ ದಾರಿಯಲ್ಲಿ ಗಳಿಸ್ಕೊಂಡ ಹಣವಂತ ಗುಣವಂತ ಅಲ್ಲ ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನೀವು ಗುಣವಂತರಿಗೆ ಹೆಚ್ಚು ಮನ್ನಣೆ ಸಿಗಬೇಕು ಅಂತ ನೀವು ಅಂದ್ಕೊಂಡ್ರೆ, ನಾನು ನನ್ನ ಅನುಭವದ ಪ್ರಕಾರ ಹೇಳ್ತೇನೆ, ಹಣವಂತನಿಗಿರುವ ಮನ್ನಣೆ ಗುಣವಂತನಿಗಿಲ್ಲ. ಆದರೆ ನಾವು ಹಣವಂತರು ಗುಣವಂತರಾಗುವ
ಗುಣವಂತರು ಹಣವಂತರಾಗುವ ಅವಕಾಶ ಎಲ್ಲರಿಗೂ ಇದೆ ಅಂತ ಹೇಳ್ತಾ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ, ಅವರು ತೆಗೆದುಕೊಂಡಿದ್ದಾರೆ. ನಮಸ್ಕಾರ. ಕೃಷ್ಣಮೂರ್ತಿ ಹೆಬ್ಬಾರ್ರವರು ಈಗ ಹಣವಂತರೆಲ್ಲರೂ ಕೂಡ ಒಂದೇ ಟ್ರ್ಯಾಕಿಗೆ ಬರ್ತಾ ಇದ್ದಾಗೆ ಕಾಣ್ತದೆ. ಅವರು ಕೂಡ ಆ ಟ್ರ್ಯಾಕಿಗೆ ಬಂದಿದ್ದಾರೆ. ಈಗ ತಿಗಣೇಶ್ ಮಾಗೋಡ್ರವರು ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರಿಸ್ತಾರೆ ಅನ್ನೋದನ್ನು ನೋಡೋಣ. ಹಣದ ಹಿಂದೆ ಹೋದರೆ ಭ್ರಷ್ಟಾಚಾರಿ ಆಗ್ತಾನೆ, ಗುಣದ ಹಿಂದೆ ಹೋದರೆ ಶಿಷ್ಟಾಚಾರಿ ಆಗ್ತಾನೆ. ತಟ್ಟೆ ತೊಳೆದ ನೀರು ತೊಟ್ಟಿ ತುಂಬಿದ ಹಾಗೆ ಹೊಟ್ಟೆ ತುಂಬಿದ ಅನುಭವದ ವೃತ್ತಿ ನನ್ನದು ಅಂತ ಬರೆದಿದ್ದೆ. ಈ ತಟ್ಟೆಯನ್ನು ಜನರು ತಿಂದುಬಿಟ್ಟಂಥ ಲೋಟವನ್ನು ಪ್ಲೇಟನ್ನು ತೊಳೆದು ಆ ತೊಳೆದ ನೀರಿದೆಯಲ್ಲ, ಅದು ತೊಟ್ಟಿ ಎಷ್ಟು ತುಂಬುತ್ತೋ ಅಷ್ಟು ವ್ಯಾಪಾರ ಆಯಿತು ಅಂತ ಲೆಕ್ಕ. ತೊಟ್ಟಿ ಫುಲ್ ಆಯಿತು, ತುಂಬಿತು ಅಂದರೆ ಒಳ್ಳೆಯ ವ್ಯಾಪಾರ ಆಯಿತು ಅಂತ. ಆ ವೃತ್ತಿ ನನ್ನದು. ಆದರೆ ಆ ವೃತ್ತಿಯಲ್ಲಿ ಸತ್ಯತೆಯಿಂದ ದುಡಿದಿದ್ದು. ಎಲ್ಲಿ ಈ ಬಿಲ ಮತ್ತು ಬಿಲ್ಲು ಇದೆರಡು ಭಾಳ ಒಳ್ಳೆಯ ಕೆಲಸ ಮಾಡ್ತೀವಿ ಸರ್. ಅಧಿಕಾರಿಗಳು ಎಂಥದ್ದೇ ಪರಿಸ್ಥಿತಿಯಲ್ಲಿಯೂ ಸಹಿತ ಬಿಲ್ ಮಾಡಬಲ್ಲರು. ಇಲ್ಲಿ ಎಂಥದ್ದೇ ಕಠಿಣ ಜಾಗದಲ್ಲೂ ಸಹಿತ ಬಿಲ್ ಮಾಡಬಲ್ಲದು. ಇದು ಆ ದುಡ್ಡಿನ ಹಿಂದೆ ಹೋಗಿ ಅವರು ಮಾಡುವಂತಹ ದುರಾಚಾರ, ಭ್ರಷ್ಟಾಚಾರ. ನಿಜವಾಗಿ ಹಣ ಗಳಿಸುವಂತೆ ಪ್ರೇರೇಪಿಸ್ತದೆ, ಗುಣ ಅದನ್ನು ಒಳ್ಳೆಯ ರೀತಿಯಲ್ಲಿ ವ್ಯಯಿಸುವಂತೆ ಪ್ರೇರೇಪಿಸ್ತದೆ. ಆ ಹಣ ಗಳಿಸುವಾಗ ಗುಣದ ಬಗ್ಗೆ ಎಚ್ಚರ ಇರಲಿ, ಗುಣ ಕೆಲಸ ಮಾಡಲಿ. ಹಣವನ್ನು ಗಳಿಸಿದ ನಂತರವೂ ಸಹಿತ ವ್ಯಯಿಸುವಾಗಲೂ ಸಹಿತ ಗುಣ ಕೆಲಸ ಮಾಡಲಿ. ಆವಾಗ ಹಣಕ್ಕೂ ಬೆಲೆ ಬರ್ತದೆ, ಹಣವಂತನಿಗೂ ಬೆಲೆ ಬರ್ತದೆ. ಆದರೆ ಕೊನೆಯಲ್ಲಿ ಬರುವುದು ಹಣವಂತನ ಗುಣಕ್ಕೆ ಅಂದಾಗ, ಗುಣ ಸೇರಿದಾಗ ಮಾತ್ರ, ಸಕ್ಕರೆ ಸೇರಿದಾಗ ಮಾತ್ರ ಪಾಯಸ ಆಗ್ತದೆ. ಸಕ್ಕರೆಯನ್ನು ಬಿಟ್ಟು ಉಳಿದೆಲ್ಲ ಮಾಡಿದರೆ ಸಪ್ಪೆ ಆಗ್ತದೆ. ಹೇಗೆ ಪಾಯಸಕ್ಕೆ ಸಕ್ಕರೆಯೋ, ಸಾಂಬಾರಿಗೆ ಖಾರವೋ, ಅಥವಾ ಇನ್ನೊಂದಕ್ಕೆ ಮತ್ತೊಂದು, ಅದು ಗುಣವಾಗಿ ಕೆಲಸ ಮಾಡುತ್ತದೆ. ಗುಣ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ಸತ್ಯದಲ್ಲಿ ದುಡಿಯಿರಿ, ಅದು ಗುಣವೇ. ಸತ್ಯದಲ್ಲಿ ಬದುಕಿರಿ, ಅದು ಗುಣವೇ. ಅಲ್ಲಿ ಧರ್ಮದಲ್ಲಿ ನಡೆಯಿರಿ, ವ್ಯಯಿಸಿ, ಅದು ಗುಣವೇ. ಕೊನೆಯಲ್ಲಿ ಗೆಲ್ಲುವುದು ಸಹಿತ ಅದೇ, ನಮಗೆ ಬೇಕಾದದ್ದು ಅದೇ, ಆದರ್ಶವೂ ಅದೇ, ಮಹಾತ್ಮರು ಹೇಳಿದ್ದೆಲ್ಲವೂ ಅದೇ. ಕೊನೆಗೂ ನಿಲ್ಲುವುದು ಧರ್ಮವೇ. ಖಂಡಿತ. ತಿಗಣೇಶ್ರವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಈಗ ಮುಂದಿನ ಶ್ರೀ ಸಂದೀಪ್ ಭಟ್ರವರು ತಮ್ಮ ವಾದವನ್ನು ಮುಂದುವರಿಸಲಿಕ್ಕಿದ್ದಾರೆ. ನಮ್ಮ ಕ್ಯಾಪ್ಟನ್ ಡಿಕ್ಲೇರ್ ಘೋಷಿಸಿದ್ರು ನಾ ಘೋಷಿಸುವಲ್ಲ. ಮತ್ತು ನಾನು ಬೂಮ್ರಾ ಇದ್ದಂಗೆ ಲಾಸ್ಟ್ ಸಿಕ್ಸರ್ ಹೊಡೆದಾರು ವಿನ್ ಮಾಡುವವನೇ. ಮತ್ತೆ ಪ್ರಶ್ನೆನೇ ಇಲ್ಲ. ನಮ್ಮ ಕ್ಯಾಪ್ಟನ್ ಡಿಕ್ಲೇರ್ ಘೋಷಿಸಿದ್ರು ಅಂತ ನಾನು ಘೋಷಿಸುವವನಲ್ಲ. ಅರ್ಥವಾನ್ ದುಷ್ಕುಲೀನೋಪಿ ಲೋಕೆ ಪೂಜ್ಯತಮೋ ನರಃ ಶಶಿನಸ್ತುಲ್ಯ ವಂಶೋಪಿ ನಿರ್ಧನ ಪರಿಭೂಯತೆ ಅಂತ ಒಂದು ಮಾತಿದೆ. ಬಡವಾದವ ಚಂದ್ರವಂಶದಲ್ಲೇ ಹುಟ್ಟಿರಲಿ, ಬೇಕಾದರೆ ಅವನು ನಿರ್ಧನ ಅಂತಲೇ ಘೋಷಣೆ ಮಾಡ್ತೇವೆ ಬಿಟ್ಟರೆ ಅವನು ಧನವಂತಾಳು ಘೋಷಣೆ ಮಾಡೋದಿಲ್ಲ ಅಂತ. ಬೇಕಾದ್ರೆ ಚಂದ್ರವಂಶದಿಂದಲೇ ಬಂದಿರಲಿ 4 ಜನ, ಅವರು ನಿರ್ಧನರಾದ ಕಾಲಕ್ಕೆ ಅವರು ನಿರ್ಧನರೇ, ಅವರು ಧನವಂತರಾಗಲಿಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ ಅಂತ. ಬಡತನ ಅಂತರ ಏನು ಅಂತ ನನಗೆ ಗೊತ್ತುಂಟು. ಹಸಿವಿನಿಂದ ಇದ್ದ ದನಗಳು 108 ಉಂಟು. ಹಣ ಗಳಿಸುವ ಆಸೆ ಇತ್ತು. ಸರಿಯಾದ ಮಾರ್ಗದಲ್ಲಿ ಹಣ ಗಳಿಸಿದ ಕಾಲಕ್ಕೆ ಹಣದ ಬೆಲೆ ಏನೋ ಅಂತ ಗೊತ್ತಾಗ್ತದೆ. ಗುಣ ಯಾವಾಗ ಗೊತ್ತಾಗ್ತದೆ ಅಂತ ಕೇಳಿ, ಯಾವತ್ತು ನಿಮ್ಮ ಹತ್ರ ಹಣ ಇದ್ದರೂ ಕೂಡ ಬೇರೆಯವರ ಹತ್ರ ಹೋಗಿ ಒಂದು ಸಲ ಹಣ ಇಲ್ಲ ತನ್ನ ಹತ್ರ ಅಂತ ಹೇಳಿ ನೋಡಿ, ಆವಾಗ ಅವರ ಗುಣ ಎಂಥದ್ದು ಅಂತ ಗೊತ್ತಾಗ್ತದೆ ನಿಮಗೆ. ಯಾವಾಗಲೂ ಗುಣ ಉಂಟು ಅಂತ ಹೇಳ್ಬಿಟ್ರೆ ಗೊತ್ತಾಗೋದಿಲ್ಲ ಗುಣ. ನನ್ನ ಹತ್ರ ಹಣ ಇಲ್ಲ, ಸ್ವಲ್ಪ ಹಣ ಬೇಕಾಗಿತ್ತು ನನಗೆ ಅಂತ ನಿಮ್ಮ ಹತ್ರ ಹಣ ಇದ್ದು ಕೇಳಿ, ಆವಾಗ ಅವರ ಗುಣ ಏನು ಅನ್ನೋದು ಗೊತ್ತಾಗ್ತದೆ ಅಂತ. ಅರ್ಥಾಗಮೋ ನಿತ್ಯಂ ಅರೋಗಿತಾ ಚ ಪ್ರಿಯಾ ಚ ಭಾರ್ಯ ಪ್ರಿಯವಾದಿನಿ ಚ ವಶ್ಯಸ್ಯ ಪುತ್ರೋ ಅರ್ಥಕರೀ ಚ ವಿದ್ಯಾ ಷಟ್ಜೀವಲೋಕಸ್ಯ ಸುಖಾನಿರಾಜನ್ ಅಂತ ಹೇಳಿದ್ದಾರೆ. ಎಷ್ಟು ವಿದ್ಯೆ ಹೇಳಬೇಕಾದ್ರೆ, ಇಂಜಿನಿಯರ್ ಆಗ್ತೇನೆ ಅಂತೇಳಿ, ಡಾಕ್ಟರ್ ಆಗ್ತೇನೆ ಅಂತೇಳಿ, ಅದಾಗ್ತೇನೆ ಅಂತೇಳಿ, ಇದಾಗ್ತೇನೆ ಅಂತೇಳಿ, ಏನೋ ಆಗ್ತೇನೆ ಅಂತೇಳಿ, ಕೊನೆಗೆ ಅದರ ಮೂಲ ಉದ್ದೇಶ ಒಂದೇ, ಹಣ ಮಾಡೋದೇ ಅದರ ಉದ್ದೇಶ. ಹಣ ಇಲ್ಲದೆ ಮತ್ತೆ ಬೇರೆ ಇಲ್ಲ. ಅವನು ಯಾಕೋ ಸಮಾಜದಲ್ಲಿ ತಾನು ಹಣ ಮಾಡಲಿಕ್ಕೆ ಇಂಜಿನಿಯರ್ ಆದವ, ತಾನು ಹಣ ಮಾಡಲಿಕ್ಕೆ ಡಾಕ್ಟರ್ ಆದವ, ಹಣ ಮಾಡಲಿಕ್ಕೆ ಟೀಚರ್ ಆದವ ಅಂತ ಬಾಯಿ ಬಿಟ್ಕೊಂಡು ಹೇಳ್ಕೊಂಡು ತಿರುಗಾಡೋದಿಲ್ಲ. ಅವನ ಹಣ ಮಾಡಲಿಕ್ಕಾಗೆ ಉದ್ಯೋಗ ಮಾಡುವವ ಅನ್ನೋದು ಸ್ಪಷ್ಟ. ಅದಕ್ಕೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳಿ ಸಂಸ್ಕೃತ ಶ್ಲೋಕವೇ ಹೇಳ್ತದೆ, ಹೊಟ್ಟೆಪಾಡಿಗಾಗಿಯೇ ನಮ್ಮ ಜೀವನ ಅಂತ. ಹೀಗಾಗಿ ಹಣ ಬಿಟ್ಟು ಬೇರೆ ವ್ಯವಹಾರ ಖಂಡಿತ ಇಲ್ಲ. ಒಂದೇ ಒಂದು ಮಾತನ್ನು ಹೇಳ್ತೇನೆ, ಗುಣವಂತರು ಭಾಳ ಜನ ಇರಬಹುದು ಇದರೊಳಗಡೆಗೆ. ಈ ಗುಣವನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತ ಹೇಳಿ ನೋಡುವ. ಗುಣವನ್ನು 24 ಕ್ಯಾರೆಟ್ ಚಿನ್ನಕ್ಕೆ ಹೋಲಿಸ್ತಾರೆ. ಹೌದಾ? ಅವನು 24 ಕ್ಯಾರೆಟ್ ಚಿನ್ನದಂತ ಗುಣದವನು ಅಂತ. 24 ಕ್ಯಾರೆಟ್ ಚಿನ್ನ ಇರಬೇಕು,
24 ಕ್ಯಾರೆಟ್ ಚಿನ್ನ ಇದ್ರೂ ಮಾತ್ರ ಅವನ ಹಣವಂತ. ಅಲ್ಲಿಗೆ ಈ ಗುಣವಂತರನ್ನು ಹೋಲಿಸೋದು ಯಾವುದಕ್ಕೆ ಅಂತ ಕೇಳಿದ್ರೆ ಹಣ ಇದ್ದಂತಹ ಚಿನ್ನಕ್ಕೆ ಬಿಟ್ಟರೆ ಬರೀ ಗುಣಕ್ಕೆ ಅಲ್ಲ ಅಂತ. ಬೆಳಿಗ್ಗೆ ಅಡಿಕೆ ಕೂದ್ ಕಷ್ಟ ಅಂತ ಭಾಳ ಜನ ಹೇಳ್ತಾರೆ, ತಾನು ಕೃಷಿ ಮಾಡ್ಕೊಂಡು ಬದುಕ್ತಿದ್ದೇನೆ ಅಂಥೇಳಿ. ನಾನು ಭಾಳ ಜನರಿಗೆ ಹೇಳಿದ್ದೇನೆ, ಅಡಿಕೆ ಅಂತ ಹೆಕ್ಕಬೇಡ, 2 ರೂಪಾಯಿ 2 ರೂಪಾಯಿ 2 ರೂಪಾಯಿ 2 ರೂಪಾಯಿ ಅಂತೇಳಿ ಹೆಕ್ಕು. ಅಡಿಕೆ ಹೆಕ್ಕೋದು ಫಾಸ್ಟ್ ಆಗ್ತದೆ ಅಂತ ಹೇಳಿದ್ದೇನೆ. ತನ್ನ ಕೃಷಿಯನ್ನು ಮಾಡಲಿ, ಹಣ್ಣು ಮಾರುವವನು ಹಣ್ಣನ್ನು ಮಾರಲಿ, ಹೂ ಮಾರುವವನು ಹೂ ಮಾರಲಿ, ಏನೇ ಮಾಡಲಿ ಅವನು ಮಾಡೋದಿದ್ರೆ ಅದು ತನ್ನ ಸ್ವಂತ ಬದುಕುವಿಕೆಯ ಹಣಕ್ಕಾಗಿ. ನನ್ನ ಹತ್ರ ಹೆಲಿಕಾಪ್ಟರ್ ಹತ್ತಲಿಕ್ಕೆ ಆಗದೆ ಹೋಗ್ಬೋದು, ಆಸೆ ಇದೆ ನನಗೆ, ಡ್ರೀಮ್ ಇದೆ ನನಗೆ. ಡಾಲರ್ ಆ್ಯಂಡ್ ಡ್ರೀಮ್ಸ್ ಆರ್ ದ ಗ್ರೇಟ್ ಥಿಂಗ್ಸ್ ಇನ್ ದ ವರ್ಲ್ಡ್. ಡಾಲರು ಮತ್ತು ಕನಸು ಎರಡೂ ಕೂಡ ಈ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಅಂತ ನಂಬಿಕೊಂಡವನು ನಾನು. ಹೆಲಿಕಾಪ್ಟರ್ ಹತ್ತವರಿಗೆ ನನ್ನ ಮುಂದಿನ ಜನ್ಮಕ್ಕಾದರೂ ಹೆಲಿಕಾಪ್ಟರ್ ಹತ್ತು ಯೋಗ ಬರಲಿ ಅಂತ ಬೇಡ್ಕೊಳ್ತೇನೆ. ನಾನು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನಗಳಲ್ಲಿ ಸೇವಾ ವಿವರ ಅಂತ ಹಾಕಿರ್ತದೆ, ದೇವಾಲಯಗಳಲ್ಲೂ ಕೂಡ ಸೇವಾ ವಿವರದ ಮುಂದೆ ಹಣವನ್ನು ಹಾಕಿಯೇ ಸೇವಾ ವಿವರವನ್ನು ಬರೆದಿರ್ತಾರೆ. ಅಲ್ಲಿ ಏನು ಪುಕ್ಸಟ್ಟೆ ಏನು ಮಾಡ್ಕೊಳ್ಳೋದಿಲ್ಲ ಎಲ್ಲೂ ಕೂಡ. ಅಲ್ಲೂ ಕೂಡ ಸೇವಾ ವಿವರಕ್ಕೆ ಇಂತಿಷ್ಟು ಹಣ ಅಂತಲೇ ಇರ್ತದೆ. ದೇವರೇ ಹಣವನ್ನು ಮೆಚ್ಚಿಕೊಳ್ತಾನೆ ಅಂತ ಆದರೆ ಹುಲು ಮಾನವರಾದಂಥ ನಾವು ಬರೀ ಗುಣ ಅಂತ ಹೇಳಿ ಅವ್ರು ಹೇಳ್ತಾರೆ ಅಂತೇಳಿ ನಾಳೆ ಬರೀ ಗುಣ ಇಟ್ಕೊಂಡು ಓಡಾಡಬೇಡಿ, ಕಿಸೆಯಲ್ಲಿ ಹಣ ಇಟ್ಕೊಂಡು ಓಡಾಡಿ. ಸಿದ್ದೇಶ್ವರ ಸ್ವಾಮಿಗಳಿಗೆ ಕಿಸೆ ಇರಲಿಲ್ಲ ಅಂತ ಹೇಳಿ ಭಾಳ ಸಲ ಹೇಳೋದನ್ನು ಕೇಳಿದ್ದೇನೆ. ನಮ್ಮಲ್ಲಿ ಎಲ್ಲರೂ ಸಿದ್ದೇಶ್ವರ ಸ್ವಾಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಬಂದಂತಹ 100 ಅಲ್ಲ 500 ಅಲ್ಲ 1000 ಜನ ಇರಬಹುದು. ಹಣ ಇಲ್ಲದೆ ಹೋದವರು, ಪಾಸ್ಬುಕ್ ಇಲ್ಲದೆ ಹೋದವರು ಯಾರಿದ್ದೀರಿ ಇಲ್ಲಿ? ಎಲ್ಲರ ಹತ್ರ ಹಣ ಇದೆ, ಎಲ್ಲರ ಹತ್ರ ಪಾಸ್ಬುಕ್ ಇದೆ. ಅಂದಮೇಲೆ ಹಣವಂತರಿಗೆ ಈ ದೇಶದಲ್ಲಿ ಮನ್ನಣೆ ಇದೆ, ಈ ರಾಷ್ಟ್ರದಲ್ಲಿ ಮನ್ನಣೆ ಇದೆ, ವಿಶ್ವದಲ್ಲಿ ಮನ್ನಣೆ ಇದೆ. ರಾಜನಾದವನು ಹಣವನ್ನು ಇಟ್ಟುಕೊಂಡೇ ಕೋಟೆಯನ್ನು ಕಟ್ಟಿದ, ರಾಜನಾದವನು ಹಣವನ್ನು ಇಟ್ಟುಕೊಂಡೇ ಬೇರೆ ಬೇರೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ಆ ಕಾಲಕ್ಕೂ ಕೂಡ ಹಣವೇ ಶ್ರೇಷ್ಠ ಅಂತ ಅನಿಸೋದೇ ಹೊರತಾಗಿ ನನಗೆ ಗುಣ ಶ್ರೇಷ್ಠ ಅಂತ ಅನಿಸ್ಲಿಲ್ಲ. ಗುಣ ಅನ್ನೋದು ಸ್ವಭಾವ, ಅದು ಸ್ವಭಾವತಃ ಗಾಡ್ ಗಿಫ್ಟೆಡ್, ಅದು ದೇವರೇ ಕೊಟ್ಟಂಥದ್ದು ಅಂತ ನಾನು ನಂಬಿಕೊಳ್ತೇನೆ. ಹಣ ಅನ್ನೋದು ಗಳಿಸಬೇಕು. ಬಡವನಾಗಿ ಹುಟ್ಟೋದು ನಿನ್ನ ತಪ್ಪಲ್ಲ ಪ್ರಶಾಂತ, ಬಡವನಾಗಿ ಹುಟ್ಟೋದು ನಿನ್ನ ತಪ್ಪಲ್ಲ. ಅಪ್ಪ ಬಡವ, ಅಜ್ಜಿ ಬಡವ, ಅವ ಬಡವ, ಇವು ಬಡವ ಅಂತ ಹೇಳ್ತಿರ್ಬೇಡ. ಬಡವನಾಗಿ ಹುಟ್ಟೋದು ನಿನ್ನ ತಪ್ಪಲ್ಲ, ಬಡವನಾಗಿ ಸಾಯೋದು ನಿನ್ನದೇ ತಪ್ಪೋದು. ಬಡವನಾಗಿ ಸಾಯೋದಿದ್ರೆ ಅದು ನಿನ್ನದೇ ತಪ್ಪು. ಹೀಗಾಗಿ ಜೀವನದಲ್ಲಿ ಏನಾದರೂ ಮಾಡು, ದುಡ್ಡು ಮಾಡು, ಜೀವನದಲ್ಲಿ ಏನಾದರೂ ಮಾಡು. ಅದಕ್ಕೆ ಆ್ಯಂಡ್ರೂ ಸೈಮನ್ಸ್ ಒಂದು ಹೇಳ್ತಾನೆ, ಮರ್ಯಾದೆ ಬಿಟ್ರಾರು ದುಡ್ಡು ಮಾಡು, ದುಡ್ಡು ಬಂದಮೇಲೆ ಮರ್ಯಾದೆ ತಾನಾಗೇ ಬರ್ತದೆ ಅಂತೇಳಿ. ಹೀಗಾಗಿ ಈ ಜಗತ್ತಿನಲ್ಲಿ ಬರೀ ಮುಖವಾಡ ಇಟ್ಕೊಂಡಿದ್ದವರನ್ನು, ಗುಣದ ಮುಖವಾಡ ಹಾಯ್ಕೊಂಡಿದ್ದವರನ್ನು ನೋಡಿ ಬದುಕಬೇಡಿ. ಕೈಯಲ್ಲಿ ಸ್ವಲ್ಪ ಕಾಸಿರಲಿ, ಅಮ್ಮನ ಕೈಯಲ್ಲಿ ದುಡ್ಡಿದ್ರೆ ಮಗ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ವಾದದಲ್ಲಿ ಕೊನೆಯೇ ಇಲ್ಲ. ಅಭಿಮನ್ಯು ಆದರೂ ಕೂಡ ಚಕ್ರವ್ಯೂಹಕ್ಕೆ ನುಗ್ಗಿ ಜಯವನ್ನು ತರುವ ಪ್ರಯತ್ನವೇ ನಂದು. ಬಿಟ್ಟರೆ ದಾಮೋದರ ಶರ್ಮಾರವರ ಮಾತಿಗೋ, ಮನು ಹೊನ್ನಾಡಿಯವರ ಮಾತಿಗೋ, ಮಂಜುನಾಥ್ ಗಾಂವ್ಕರ್ ಮಾತಿಗೋ ನಾನು ಬಗ್ಗದೇ ಇಲ್ಲ. ಹಣವೇ ಮುಖ್ಯ ಈ ಪ್ರಪಂಚದಲ್ಲಿ ಅನ್ನೋದನ್ನು ಸಾಬೀತುಪಡಿಸಿದಂಥ 1000 ಜನ ನನಗೆ ಉದಾಹರಣೆಯಾಗಿ ಸಿಗ್ತಾರೆ. ಈ ಜನ್ಮದಲ್ಲಿ ಗುಣ ಇದ್ದು ಹಣವನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದಿನ ಜನ್ಮ ಅನ್ನೋದು ಇದ್ದದಿದ್ರೆ ದೇವ್ರ ಹತ್ರ ಕೇಳ್ಕೊಳ್ತೇನೆ, ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ಹಣವಂತರಾಗಿ ನನ್ನನ್ನು ಬದುಕಿಸ್ಕೊಡು ದೇವರೇ. ನೀನು ಪ್ರತ್ಯಕ್ಷ ಆದರೆ ಈಗ ಚಿದಾನಂದ ಭಂಡಾರರು ದೇವ್ರ ಪ್ರತ್ಯಕ್ಷ ಆಗಿ ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಅವರೆಲ್ಲ ಗುಣ ಕೇಳ್ಕೊಳ್ಳಿ, ನಾನು 100 ಕೋಟಿ ಹಣ ಕೇಳ್ತೆ ಈಗ ಪ್ರತ್ಯಕ್ಷ ಆದರೆ. ಸಂದೀಪ್ ಭಟ್ರವರು ವಾದವನ್ನು ಮಂಡಿಸ್ತಾ ಅಭಿಮನ್ಯುವಿನ ಉದಾಹರಣೆಯನ್ನು ಕೊಟ್ಟರು. ಅಭಿಮನ್ಯು ಆಗಲಿಕ್ಕೆ ಇಷ್ಟಪಡ್ತೇನೆ ಅಂತ. ಆದರೆ ಅಭಿಮನ್ಯು ಒಳಗಡೆ ಹೋದವನು ಹೊರಗಡೆ ಬರಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ಅವರು ಮರಿಬಾರ್ದು. ಅದು ಮುಂದುವರಿಸೋದಿಲ್ಲ ಅವರು ಯಾವಾಗಲೂ ಹಾಗೆ ಕಥೆಯನ್ನು ಅರ್ಧಕ್ಕೆ ಬಿಡ್ತಾರೆ, ಪೂರ್ತಿ ಮಾಡೋದಿಲ್ಲ ಅವರು. ಹಿಂದಿನ ಕಾರ್ಯಕ್ರಮದಲ್ಲೂ ಹಾಗೆ ಮಾಡಿದರು. ಇರಲಿ, ಈಗ ಪ್ರಶಾಂತ್ ಮೂಡಲ್ಮನಿಯವರು ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ. ನನಗೆ ಉತ್ತರ ಕೊಡ್ಲಿಕ್ಕೆ 4 ನಿಮಿಷ ಸಾಕಾಗೋದಿಲ್ಲ, 5 ನಿಮಿಷ ಬೇಕು. ಏಕೆಂತಂದರೆ ಚಿದು ಭಂಡಾರಿಯವರಿಗೆ ಒಂದು ಉತ್ತರ ಕೊಟ್ಟು ಸಂದೀಪ್ ಭಟ್ರಿಗೆ ಬರ್ತೇನೆ ಮತ್ತು ನನ್ನ ಅಭಿಪ್ರಾಯ ಏನು ಅಂತ ಹೇಳ್ತೇನೆ. ಚಿದು ಭಂಡಾರಿಯವರೇ, ನಿಮ್ಮ ಬೌದ್ಧಿಕ ಬಡತನದ ಬಗ್ಗೆ ನನಗೆ ವಿಷಾದ ಉಂಟು. ದುಡ್ಡು ಕೊಟ್ಟವರೆಲ್ಲ ಕದ್ದು ದುಡ್ಡು ಮಾಡೇ ಕೊಟ್ಟಿದ್ದಾರೆ ಅಂತ ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಮತ್ತು ಅಘನಾಶಿನಿಯಲ್ಲಿ ಕುಂಭಮೇಳ ಮಾಡಲಿಕ್ಕೆ ಹೋಗಬೇಡಿ, ಚುನಾವಣೆ ಇನ್ನೂ 2.5 ವರ್ಷ ಇದೆ. ಆವಾಗ ಮಾಡೋದಾರು ಮಾಡ್ಲಿಕ್ಕೆ, ಮತ್ತು ಇನ್ನು ನಾಮಿಂದ ನೀರಲ್ಲೇ ಮೀಬೇಕು ಅಂತಿದ್ರೆ ನಾಳೆ ಮನೆಗೆ ಬನ್ನಿ, ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ. ಇನ್ನು ಒಂದು ಮಾತು ನಾನು ಹೇಳ್ಬಿಡ್ತೇನೆ. ನೀವು 4 ಜನ ಇಷ್ಟೊತ್ತು ವಾದ ಮಾಡಿದ್ರಲ್ಲ, ಒಬ್ಬರನ್ನು ತೋರಿಸಿ, ನಿಮ್ಗೆ ಇಲ್ಲೇ ನಮಸ್ಕಾರ ಮಾಡಿಬಿಡ್ತೇನೆ. ನಾನು ಮತ್ತೆ ವಾದವನ್ನು ಮುಗಿಸಿ ನಿಮ್ಮ ವಾದವನ್ನು ಒಪ್ಕೊಳ್ತೇನೆ. ಕೇವಲ ದುಡ್ಡು ಮಾಡಿ ಗೌರವವನ್ನು ತಗೊಂಡು ಒಬ್ಬ ಇದ್ರೂ ತೋರಿಸಿ, ಪ್ರಪಂಚದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲಿ ಎಲ್ಲ ಬೇಕಾದ್ರಲ್ಲಿ. ಆ ದುಡ್ಡಿನ ಜೊತೆಗೆ ಗುಣ ಇದ್ದರೆ ಮಾತ್ರ ಅವನಿಗೆ ಮನ್ನಣೆ ಸಿಕ್ಕಿದೆ. ಅವನ ಶರೀರ ಅಳಿದ್ರು ಅವನು ಕೀರ್ತಿಶೇಷನಾಗಿ ಬದುಕಿದ್ದಾನೆ. ಇದು ಸ್ಪಷ್ಟವಾದ ಮಾತು.
ಸಂದೀಪ್ ಭಟ್ರೆ, ಗೋರ್ ಕಳ್ಳ ಕೇರಳಕ್ಕೆ ಹೋಗಿ ಲಾಟ್ರಿ ತೆಗೆದ್ರೆ ಅದೃಷ್ಟ ಇದ್ರೆ ನಾಳೆ ಶ್ರೀಮಂತ ಆಗಿ ಬಂದ್ಬಿಡ್ಬೋದು. ಗೋರ್ ಕಳ್ಳ ಕೇರಳಕ್ಕೆ ಹೋಗಿ ಒಂದು ದಿವಸ ಉಳ್ಕೊಂಡ್ರು ನಾಳೆ ಗುಣವಂತಲ್ಲಿ ಹೇಳ್ಸ್ಕೊಂಡು ಬರಲಿ ನೋಡುವ, ಸಾಧ್ಯ ಆಗ್ತದೆಯಾ? ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ನೀವು ಇದೇ ಥರ ಮಾತಾಡ್ತಾ ಹೋದರೆ 24 ಕ್ಯಾರೆಟ್ ಚಿನ್ನ ಅಲ್ಲ, ನಿಮ್ಗೆ ಈಗ ತರಕಾರಿ ಅಂಗಡಿ ಹೋಗಿ 24 ಕ್ಯಾರೆಟ್ ತಂದು ಸಾರ ಮಾಡಿ ಹಾಕ್ತಾರೆ, ನೆನಪಿಟ್ಕೊಳ್ಬೇಕು ನೀವು. ಹಾಗಾಗಿ ಗಾಂಧಿಯನ್ನು ಅರೆಮೈ ಫಕೀರ ಅಂತ ಹೇಳಿದರು, ಬರೀ ಅರೆನಗ್ನ ಫಕೀರ ಅಂತ ಹೇಳಿದರು. ಗಾಂಧೀಜಿ ನೋಡ್ಲಿಕ್ಕೆ ವಿರಾಟ್ ಕೊಹ್ಲಿನವನು ಇರಲಿಲ್ಲ, ಬೂಮ್ರಾನವನು ಇರಲಿಲ್ಲ. ಸಂದೀಪ್ ಭಟ್ರೆ, ಗಾಂಧೀಜಿ ತನ್ನ ವ್ಯಕ್ತಿತ್ವದ ಮೂಲಕವಾಗಿ ದೇಶವನ್ನು ಆಳಿದ್ರು, ಮಹಾತ್ಮ ಅಂತ ಕರೆಸ್ಕೊಂಡ್ರು. ಅವರ ಗುಣ ಅಂತ. ಗಾಂಧಿಯ ಬಗ್ಗೆ ನೂರಾರು ಮಾತಾಡಲಿ, ಆದರೆ 14ರ ಮಧ್ಯರಾತ್ರಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 15ಕ್ಕೆ ರಾಷ್ಟ್ರಪತಿ ಆಗಬೇಕು ಅಂತ ಕೂತ್ಕೊಳ್ಳಿಲ್ಲ ಗಾಂಧಿ, ಪ್ರಧಾನಮಂತ್ರಿ ಆಗಬೇಕು ಅಂತ ಕೂತ್ಕೊಳ್ಳಿಲ್ಲ. ಹಿಂದೂ ಮುಸ್ಲಿಂ ಗಲಾಟೆಯನ್ನು ಸುಧಾರಿಸಕ್ಕೆ ಗುಜರಾತ್ ಕಡೆಗೆ ಮುಖ ಮಾಡಿ ಹೊರಟಿದ್ರು ಅಂತ. ಅಂದರೆ ಅವರ ಹೋರಾಟದ ಹಿಂದೆ ಸ್ವಾರ್ಥ ಇರಲಿಲ್ಲ, ಅದು ಅವರ ದೊಡ್ಡ ಗುಣ. ಅದನ್ನು ನಾನು ಗುರುತಿಸಬೇಕು. ಹಾಗೆ ಸುಭಾಷಿತವನ್ನು ಭಾಳ ಹೇಳಿದರು. 4 ಸುಭಾಷಿತ ಸೂರಿಭಟ್ರೆ 3 ನಿಮಿಷದಲ್ಲಿ ಮುಗಿಯುವಂಥದ್ದು, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭೀಮನನ್ನ ಯುದ್ಧಕ್ಕೆ ಪ್ರೇರೇಪಿಸುವಂಥ ಸಂದರ್ಭದಲ್ಲಿ ಚಿದುಬಂಡರೆ ದ್ರೌಪದಿ ಒಂದು ಮಾತಾಡ್ತಾಳೆ, ಮಣಿಕನಕಂ ರತ್ನ ವಿಭೂಷಣಂಗಳಂ ಕೊಟ್ಟಡೆ ಪೆಂಡಿರೋಲ್ವರೆ ಗುಣಮನೇ ಮೆರೆವುದು ಗಂಡರ್ ಶಸ್ತ್ರ ವ್ರಣವನೇ ಮೆರೆವುದು ಅಂತ. ಒಬ್ಬ ಹೆಣ್ಣು ಗಂಡನಲ್ಲಿ ಬಯಸುವುದು ಗುಣ. ಕೋಟ್ಯಾಧೀಶ್ ಗಂಡಾಗಿ ದಿನ 3 ಕ್ವಾರ್ಟರ್ ಕುಡ್ಕ ಬಂದೆ ಅನ್ನ ಉಂಡೆ ಉಂಡೆ ಮಾಡಿ ಮೊಕ್ಕಕ್ಕೆ ಹೋಗಿದ್ರೆ ಬೇಕಾ ಅಂತ ಗಂಡ? ಗಂಜಿ ಹಾಕಿದ್ರು ಪರವಾಗಿಲ್ಲ, 2 ದಿನ ಉಪವಾಸ ಮಲಗಿದ್ರು ಪರವಾಗಿಲ್ಲ, ಗಂಡನಾದವನು ಗುಣವಂತ ಆಗಿರಬೇಕು ಅಂತ ಹೆಂಡತಿ ಬಯಸ್ತಾಳೆ ಅಂತ. ಇದು ದ್ರೌಪದಿ ಹೇಳಿದಂಥ ಮಾತು. ಬೇಂದ್ರೆ ಕವಿತೆ ಬರೆದಿದ್ದಾರೆ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಹಂಚಿಕೊಂಡ ಒದನೆ ನಾವು ಅದಕ್ಕೂ ಇದಕ್ಕೂ ಎದಕು, ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗ ಗೊತ್ತು ಅಂತ. ಸಂದೀಪ್ ಭಟ್ರವನಿ ಬ್ರಾಸ್ಲೆಟ್ ಇಲ್ಲ, ಹೆಂಡ್ತಿಗೆ ಎದುರಿಗೆ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ ಕೈರಟ್ಟೆ, ಅದೇ ಬ್ರಾಸ್ಲೈಟು ಅಂತ. ಅರ್ಥ ಆಯ್ತಲ್ಲ? ಹಾಗಾಗಿ ವ್ರತ್ತಂ ಯತ್ನೇನ ಸಂರಕ್ಷೇತ್ ವಿತ್ತಮೇತಿ ಚಯಾತಿ ಚ. ಸಂದೀಪ್ ಭಟ್ರೆ, ಹಣ ಬರ್ತದೆ ಹೋಗ್ತದೆ, ಆದರೆ ಗುಣವನ್ನು ಪ್ರಯತ್ನದಿಂದ ಕಾಪಾಡಿಕೊಳ್ಬೇಕು ಅಂತ. ಶರೀರಸ್ಯ ಗುಣಾನಾಂಚ ದೂರಮತ್ಯಂ ತಮಂತರಂ ಶರೀರಂ ಕ್ಷಣವಿಧ್ವಂಸಿ ಕಲ್ಪಾಂತ ಸ್ಥಾಯಿನೋ ಗುಣ. ಶರೀರಕ್ಕೂ ಗುಣಗಳಿಗೂ ಬಹಳ ವ್ಯತ್ಯಾಸವಿದೆ. ಶರೀರವು ಕ್ಷಣಿಕವಾದದ್ದು, ಆದರೆ ಗುಣಗಳು ಮಾತ್ರ ಯುಗಾಂತ್ಯದವರೆಗೂ ಸ್ಥಿರವಾಗ್ತದೆ ಅಂತ ಹೇಳ್ತಾರೆ. ಗುಣವಂತರ ಬಗ್ಗೆ ಒಂದು ಬಹಳ ಒಳ್ಳೆಯ ಸುಭಾಷಿತ ಇದೆ ದಾಮೋದರ ಶರ್ಮಾ ಅವರೇ, ನಿಮ್ಮ ಹಾಗೆ ನಂಗೆ ನೆನಪಿರೋದಿಲ್ಲ, ಅದಕ್ಕೆ ಬರ್ಕೊಂಡು ಬಂದೆ. ಸರ್ವತ್ರ ಗುಣವಾನ್ ದೇಶೆ ಶೋಭತೆ ಪ್ರತಿಥೋ ನರಹ ಮಣಿಹಿ ಶೀರ್ಷೆ ಗಲೌ ಬಾಹು ಎತ್ರ ಕುತ್ರಾಪಿ ಶೋಭತೆ ಅಂತ. ಮಾನವನು ಗುಣವಂತನಾಗಿ ಪ್ರಸಿದ್ಧಿ ಹೊಂದಿದರೆ ಅವನು ಎಲ್ಲೆಡೆಗೂ ಶೋಭಿಸುತ್ತಾನೆ. ನಮ್ಮ CA ವಿನಾಯಕ್ ಹೆಗಡ್ರಂಗೆ ನೋಡಿ, ಅವರಿಗೆ ಹಣ ಇದೆ, ಅದಕ್ಕಿಂತ ಬಹಳ ದೊಡ್ಡ ಗುಣ ಇದೆ. ಅವರಿಗೆ ಗುಣ ಹೆರಿಡಿಟಿ. ಯಾಕೆಂದರೆ ಅವ್ರು ಮಾತ್ರ ಅವ್ರ ಮಗ ಹೋಗೋ ಶಾಲೆ ಆಟಿಕೆ ಸಾಮಾನು ತಂದು ಕೊಡೋದಿಲ್ಲ, ಅವ್ರ ಅಪ್ಪ 35,000 ಖರ್ಚು ಮಾಡಿ ಧ್ವಜಕಟ್ಟೆ ಕಟ್ಸ್ಕೊಟ್ಟಿದ್ದಾರೆ ಕುಜಳಿ ಶಾಲೆಗೆ. ಹಾಗಾಗಿ ಸಂದೀಪ್ ಭಟ್ರೆ, ನಿಮ್ಮ ಹಾಗೆ ದುರಹಂಕಾರವನ್ನು ತೋರಿಸಿದ ದುಡ್ಡಿದೆ ಅಂತಂದರೆ ಯಾರು ಮಾತಾಡಿಸೋದಿಲ್ಲ, ಕಾರ್ ಗ್ಲಾಸ್ ಹಾಕೊಂಡು ನೀವೇ ಹೋಗುದೇ. ಮಾನವನು ಗುಣವಂತನಾಗಿ ಪ್ರಸಿದ್ಧಿ ಹೊಂದಿದರೆ ಅವನು ಎಲ್ಲರಿಗೂ ಶೋಭಿಸುತ್ತಾನೆ. ಮಣಿಯು ತಲೆ ಕೊರಳು ಹೆಬ್ಬರಣ, ತಲೆ ಮೇಲೆ ಇಟ್ಕೊಂಡ್ರು ಚಂದ ಮಣಿ, ಕೊರಳಿನಲ್ಲಿ ಇಟ್ಕೊಂಡ್ರು ಮತ್ತೂ ಚಂದ, ತೋಳು, ಹೀಗೆ ಎಲ್ಲೇ ತೊಡಿಸಿದ್ರು ಅದು ಶೋಭಿಸುತ್ತದೆ ಅಂತ. ಹಸ್ತೈವ ಭೂತಿ ಮಲಿನೋ ಯಥಾ ಯಥಾ ಲಂಘಯಂತಿ ಕಲಸ್ಸು ಜನಂ ದರ್ಪಣಮಿವ ತಮ್ ಕುರುತೆ ತಥಾ ತಥಾ ನಿರ್ಮಲಚ್ಛಯಂ. ನೀವು ಹೇಳಿದ್ದನ್ನು ನಾನು ಯಾವಾಗಲೂ ಮನಸ್ಸಿಗೆ ತಗೊಳ್ಳಿಲ್ಲ ಚಿದುಬಂಡಾರ್ರೆ, ಸಂದೀಪ್ ಭಟ್ರೆ. ಯಾಕೆ ಅಂತ ಹೇಳಿದ್ರೆ, ಕನ್ನಡಿಯನ್ನು ಕೆಡಿಸಬೇಕು ಅಂತ RL ಭಟ್ ಸರ್ ನಿಮ್ಮ ಶಿಷ್ಯ ನೋಡಿ ಹೆಂಗೆಲ್ಲ ಮಾತಾಡಿದ್ದೀನಿ ಇವತ್ತು. ಹಾಗಾಗಿ ಕನ್ನಡಿಯನ್ನು ಕೆಡಿಸಬೇಕು ಅಂತ ಬೂದಿ ಹಾಕಿ ಉಜ್ಜಿದ್ರೆ ಕೈ ಕೊಳೆಯಾಗ್ತದೆ ಹೊರತು ಚಿದುಬಂಡಾರಿಯವರೇ ಕನ್ನಡಿ ಭಾಳ ಚಕಚಕ ಹೊಳೆಯುತ್ತದೆ, ನೈರ್ಮಲ್ಯ ಮತ್ತಷ್ಟು ಹೆಚ್ಚಾಗ್ತದೆ. ಹಾಗಾಗಿ ಸಜ್ಜನ ಗುಣವಂತರನ್ನು ದೂಷಿಸಿದಷ್ಟೂ ಅವರು ಹೆಚ್ಚು ಹೆಚ್ಚು ನಿರ್ಮಲರಾಗುತ್ತಾರೆ ಅಂತ ಇದು ಸುಭಾಷಿತಕಾರರು ಹೇಳುವಂಥ ಮಾತು. ನೀವು ಎಷ್ಟೇ ಬೇಕಾದ್ರೂ ಬೂದಿ ಹಾಕಿ ತಿಕ್ಕಿ ಕನ್ನಡಿನ, ಅದು ಬಹಳ ಸ್ವಚ್ಛವಾಗ್ತದೆ, ಮತ್ತಷ್ಟು ಪರಿಶುದ್ಧ ಆಗ್ತದೆ. ಕೊನೆಯದಾಗಿ ಒಂದು ಮಾತು, ಸಂದೀಪ್ ಭಟ್ರು ಇಂಗ್ಲೀಷ್ ಪುಸ್ತಕ ಎಲ್ಲ ಬರೆದಿದ್ದಾರೆ, ನಾನು ಇದು ನಂಗೆ ಒಟ್ಟಾಯ್ಕೊಂಡು ಬಂದು ಚಿದುಬಂಡಾರಿ ಅವರೇ. ಎಕ್ಸಲೆನ್ಸ್ ಈಸ್ ರ್ಯಾರ್ಲಿ ಫೌಂಡ್, ಮೋರ್ ರ್ಯಾರ್ಲಿ ವ್ಯಾಲ್ಯೂಡ್ ಅಂತ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಶ್ರೇಷ್ಠತೆ ತುಂಬ ಅಪರೂಪಕ್ಕೆ ಕಾಣಸಿಗುತ್ತದೆ, ಅದನ್ನು ಗುರುತಿಸುವುದು ಇನ್ನೂ ಅಪರೂಪ. ವಿರಳಾತಿ ವಿರಳವಾಗಿ ಕಾಣಸಿಗುವ ಶ್ರೇಷ್ಠತೆಯನ್ನು ಗುರುತಿಸಲು ಗುಣ ಬೇಕು. ಓರ್ವ ಗುಣವಂತ ಶ್ರೇಷ್ಠತೆಯನ್ನು ಗುರುತಿಸುವ ಜೊತೆಗೆ ಜಗತ್ತಿಗೂ ಕಾಣಿಸಬಲ್ಲ ಅಂತ.
ಮನು ಅಂದಾಡಿಯವರೇ 10 ಲೀಟರ್ ಡೀಸೆಲ್ ಹಾಕಿ ದುಡ್ಡಿಲ್ಲ ಅಂದರೆ ನೀವು ನಿಜವಾಗೂ ಗುಣವಂತರಾದರೆ ನಿಮ್ಮ ಮೇಲೆ ನಂಬಿಕೆ ಇತ್ತು ಮಾರೇರೆ, ಮುಂದಿನ ಸಲ ಬಂದಾಗ ಕೊಡಿ ಅಂತ ಹಾಗೆ ಕಳಿಸಿಕೊಡ್ತಾ. ಫೋನ್ ಮಾಡುವುದೇ ನೀವು ಗುಣವಂತರಾದ್ರೆ ಮುಡಿಸಿದ್ರಿ ಇನ್ನೊಂದ್ಸಲ 10 ಡೀಸೆಲ್ ಇಲ್ಲರ ಚಿಮ್ನಿ ಎಣ್ಣೆನೇ ಹಾಕೋದು ನಿಮ್ಮ ಗಾಡಿಗೆ ಮುಂದಿನ ಸಲ. ಅರ್ಥ ಆಯ್ತಲ್ಲ? ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮವಂಥವ್ರ ಜೊತೆ ಕೂತ್ಕೊಂಡಿದ್ದು ನಮಗೆ ಯೋಗ ಅಂತ ನಾನು ತಿಳಿದುಕೊಂಡಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೆ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಈಗ ಚಿದಾನಂದ ಭಂಡಾರಿಯವರು ಕೊನೆಯಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ. 3ನೇ ಸುತ್ತಿನ ನಂತರದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯದ ಹಂತಕ್ಕೆ ತರ್ತಾ ಇದ್ದೇವೆ. ಆಮೇಲೆ ಮುಕ್ತಾಯ ಹಂತದಲ್ಲಿ ಈ ಒಂದು ಕಾರ್ಯಕ್ರಮದ ಸಂದೇಶ ಏನು, ಒಟ್ಟಾರೆ ಹಣ ಮೇಲೋ ಗುಣ ಮೇಲೋ ಅಥವಾ ಹಣವಂತರಿಗೆ ಮಾನ್ಯತೆಯೋ ಅಥವಾ ಗುಣವಂತರಿಗೆ ಮಾನ್ಯತೆಯೋ ಎನ್ನುವುದರ ಬಗ್ಗೆ ನಿರ್ಣಯವನ್ನು ಹೇಳಿ ನಂತರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಚಿದಾನಂದ ಭಂಡಾರಿಯವರು 3ನೇ ಸುತ್ತಿನಲ್ಲಿ ನಮ್ಮ ಮನು ಹಂದಾಡಿಯವರು ಮತ್ತು ಹೆಬ್ಬಾರಣ್ಣವರು ಸ್ವಲ್ಪ ವಿಚಲಿತರಾಗಿ ಆ ಕಡೆ ಹೋಗೋ ಪ್ರಯತ್ನ ಮಾಡಿದರು. ನಾವು ಕರ್ಣನ ಹಾಗೆ ಇವನ ಹತ್ರ ಹೇಳಿದ್ರೆ ಮತ್ತೆ ವಾಪಸ್ ಹೇಳಿ ರಥ ನಾವು ಸೋಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ವಕೀಲರಿದ್ದ ಹಾಗೆ, ವಕೀಲ ಕೊಲೆಗಡಕನ ಪರವಾಗಿ ವಾದ ಮಾಡ್ದ ಅಂದ್ರೆ ಅವ ಕೊಲೆಗಡ್ಕಳ್ಳಿ ಅಲ್ಲ. ಇಲ್ಲಿ ಕುಳಿತು ಮಾತ್ರಕ್ಕೆ ನಾನು ಬಡವ ಹೇಳಾಗಲಿ, ಅಲ್ಲಿ ಕೂತು ಮಾತ್ರಕ್ಕೆ ಪ್ರಶಾಂತ ಶುಭಗಳಿ ಅಲ್ಲ. ನಾವು ವಾದಕ್ಕೆ ಕೂತವ್ರು, ವಾದ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಅನುಮಾನ ಕಾಡಿತ್ತು ನನಗೆ. ಶರ್ಮಾ ಅವರು ಮಂಜುನಾಥ್ ಗಾಂವ್ಕರ್ ಕಿವಿಯಲ್ಲಿ ಏನೋ ಹೇಳಿದರು, ಮಂಜುನಾಥ್ ಗಾಂವ್ಕರ್ ಎದ್ದೋದ್ರು. ಬರುವಾಗಲೇ ಲಿಂಬು ಮಂತ್ರಿಸ್ಕೊಂಡು ಬಂದಿದ್ದಾರೆ. ಅದು ತಾಗಿದ್ದು ಯಾರಿಗೆ ಅಂತಂದ್ರೆ ಒಂದು ಮನು ಹಂದಾಡಿ ಅವ್ರಿಗೆ ಜನವಾರ ಇಲ್ಲ, ಹೆಬ್ಬಾರಣ್ಣಗೂ ಜನವಾರ ಇಲ್ಲ. ಇಬ್ಬರಿಗೆ ತಾಗ್ತು, ಇವ್ರಿಗೆ ತಾಗಲಿಲ್ಲ. ಯಾಕಂದ್ರೆ ಇವ್ರಿಗೆ ಗಟ್ಟಿ ಜನವಾರ ಇದೆ, ನನ್ನ ಕೈಲಿ ಕಾಶಿದಾರ ಇದೆ, ನಾವು ವ್ಯವಸ್ಥೆ ಮಾಡಿ ಬಂದಿತ್ತು. ಆದರೂ ತಾಗಲಿಲ್ಲ ಅದು. ಯಾಕಂದ್ರೆ ಅವರು ಎಲ್ಲ ಆ ಕಡೆಯಿಂದ ಬಂದವರಲ್ಲ ಅವರು, ಇರಬೇಕು ಅದು. ಹಾಗಾಗಿ ನಾವು ಬಿಡಲಿಲ್ಲ. ಪ್ರಶಾಂತ, ನೀವು ಮನುಷ್ಯರ ಮಾತು ಬಿಡ್ರಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಹೋಗಿ. ಬೆಳಿಗ್ಗೆ ಎದ್ದು 3 ಕಾಲಿಗೆ ಏಳು ತಮ್ಮ ಓದಲಿಕ್ಕೆ ಪರೀಕ್ಷೆ ಬಂತು ಅವಳಿ ಕೂಗುವ ಕೋಳಿ ಇಲ್ವಾ? ಅದು ಕೊಡುವ ಮೊಟ್ಟೆಯಿಂದ ಅದಕ್ಕೆ ಮರಿ ಮಾಡಲಿಕ್ಕೆ ಬಿಡೋದನ್ನು ಶಾಲೆ ಮಕ್ಕಳಿಗೆ ತಿನ್ನಿಸೋದಿಲ್ವಾ? ಅಂತಹ ಒಳ್ಳೆಯ ಕೋಳಿ ತಾನು ಸಾಕಿದ ಯಜಮಾನನ ಮನೆಗೆ ಮಧ್ಯರಾತ್ರಿಗೋ ರಾತ್ರಿ ಹೊತ್ತಿಗೆ ಯಾರು ನೆಂಟರು ಬಂದರೆ ಅವ ಏನು ಮಾಡಲಿ ಚಿಂತೆ ಇದ್ದಾಗ ಅದು ಹೇಳ್ತದೆ, ಖಂಡವಿದೆಕ್ಕೋ, ಮಾಂಸವಿದೆಕ್ಕೋ, ಗುಂಡಿಗೆ ಬಿಸಿ ರಕ್ತ ಇದೆಕ್ಕೋ. ತನ್ನನ್ನೇ ತಾನು ಆತ್ಮಹತ್ಯೆ ಮಾಡಿಕೊಂಡು ಬಂದ ನೆಂಟರಿಗೆ ಸಮಾಧಾನ ಮಾಡೋ ಕೋಳಿ ಅಲ್ವಾ? ಗಿರಿರಾಜ್ ಕೋಳಿ, ಯಾವುದೇ ಕೋಳಿ ಇರಲಿ, ಕೋಳಿನೇ. ಅದನ್ನು ನಾವು ರಾಷ್ಟ್ರೀಯ ಪಕ್ಷಿ ಅಂತ ಘೋಷಣೆ ಮಾಡಲಿಲ್ಲ. ಯಾಕೆ? ಅದು ಬಡ ಪ್ರಾಣಿ. ಅದು ನಿಮ್ಮ ಹಾಗೆ ಗುಣ 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 ಹೇಳಿ ಹೋಯ್ತು. ನವಿಲು ಕುಣಿಯುತ್ತಿದೆ ನೋಡಿ ಹೇಳಿ ಮನು ಹಂದಾಡಿಯವರು ಎಷ್ಟು ಉಪದ್ರ ಮಾಡಿದ್ರು ಅದು ಚಂದ ಕಾಣ್ತದೆ ಶ್ರೀಮಂತ ಹೇಳಿ ಅದನ್ನು ನೀವು ರಾಷ್ಟ್ರೀಯ ಪಕ್ಷಿ ಮಾಡಿದ್ರಿ. ಇನ್ನು ಕೆರೆ ಹಾವು ಅಂತ ಗೊತ್ತಿರ್ಬೋದು, ನಮ್ಮ ಕಡೆ ಕೆಲವರು ಬೇಲಿ ಬರ್ಕ ಅಂತನೂ ಇರ್ತಾರೆ. ತುಂಬ ಒಳ್ಳೆ ಹಾವು ಅದು. ಅದು ನಡೆದ್ರೆ ಒಂಥರ ಚಂದ, ಅದು ಹೋಗುವ ರೀತಿ. ಒಬ್ಬರಿಗೆ ಉಪದ್ರ ಕೊಡೋದಿಲ್ಲ ಅದು. ಅದು ಇಲಿ ತಿಂತದೆ, ಎಲ್ಲ ತಿಂತದೆ, ಎಲ್ಲ ಹಾವದು. ಅದಕ್ಕೆ ಯಾರಾದರೂ ಪೂಜೆ ಮಾಡ್ತಾರ? ಅದೇ ಸರ್ಪ ಬರಲಿ, ನಮ್ಮ ಪ್ರಶಾಂತ ಸಿಂಗಾರ ಕೊನೆ ತಗೊಂಡೋಗಿ ನಿಲ್ತಾನೆ. ರಾಜ, ಸರ್ಪಗಳ ರಾಜ, ಬಾಳೆಕೊನೆ ಪೂಜೆ. ಇನ್ನು ಮಧ್ಯರಾತ್ರಿಯಲ್ಲೋ ಮಧ್ಯಾಹ್ನದಲ್ಲೋ ಹೋಗಿ ಅದಕ್ಕೆ ಅಮಲು ಬರುವ ಬಿಸ್ಕೆಟ್ ತಿನ್ನಿಸಿ ಅದನ್ನು ಕಡ್ದು ಮಾಂಸ ಮಾಡಿ ಹಂಚಿದ್ರು ಏನೂ ಮಾತಾಡೋದಿಲ್ಲ. ಯಾಕೆ? ಅದು ನಮ್ಮ ಆಗಲೇ ಗೋವಿನ ಬಗ್ಗೆ ಹೇಳಬೇಕಂದ್ರೆ ದಾಮೋದರ ಶರ್ಮಾ ಅವರು ಹೇಳಬೇಕು, ಗೋವು ನಮ್ಮ ಭಾವನೆಯಲ್ಲಿ ಅದರಲ್ಲಿ ಎಲ್ಲ ದೇವತೆಗಳು ಇದ್ದಾವೆ ಅಂಥೇಳಿ. ಅದು ಅಷ್ಟು ಪವಿತ್ರವಾದಂಥ ಗೋವು. ಸಾಧು 80% ಹಿಂದೂಗಳಿರುವಂಥ ಸನಾತನ ರಾಷ್ಟ್ರದಲ್ಲಿ ಒಂದು ಗೋವನ್ನು ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಮಾಡಲಿಲ್ಲ, ಹುಲಿಗೆ ಮಾಡಿದ್ದೇವೆ. ಯಾಕೆ? ಅದ್ರದ್ದು ಒಂದು ಉಗುರು ಸಿಕ್ಕಿದ್ರೆ ಸಾಕು, 4 ಪೊಲೀಸರು ಮನೆ ಬೆಳಿಗ್ಗೆ ಬರ್ತಾರೆ. ಶ್ರೀಮಂತ, ನಮ್ಮ ದುರಂತ ಇದು. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಶ್ರೀಮಂತರಿಗೆ ಗೆಲ್ಲೋದು, ಹಣವಂತರಿಗೆ ಗೆಲ್ಲೋದು. ಗುಣ ಹೇಳ್ಕೊಳ್ಳಿಕ್ಕೆ ಮಾತಾಡಿಲ್ಲ. ಇನ್ನು 2 ಸುಳ್ಳು ಹೇಳಿದ್ದಾರೆ, ಅದನ್ನು ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಿಸಿ ಹೋಗ್ತಾನೆ. ಒಂದು ನಮ್ಮ ಮಂಜುನಾಥ ಗಾಂವ್ಕರ್ ಹೇಳುವಾಗ ಮೀಸೆ ಬೆಳೀತದೆ, ಅದನ್ನು ಕತ್ತರಿಸ್ತಾರೆ, ಹುಬ್ಬು ಕತ್ತರಿಸೋದಿಲ್ಲ ಹೇಳಿ. ಇವತ್ತೋಗಿ ಮನೆಯೊಳ ಹತ್ರ ಕೇಳಿ, ಬ್ಯೂಟಿ ಪಾರ್ಲರ್ನಲ್ಲಿ ಏನು ಮಾಡ್ತಾರೆ, ದಾರ ಹಾಕಿ ಎಳಿತಾರೆ. ಹೀಗೆ ದಾರ ಹಾಕಿ ಎಳಿತಾರೆ. ಅದಕ್ಕೆ ಎಂಥದ್ದು? ಐಬ್ರೋ. ನನಗೆ ಇಂಗ್ಲೀಷ್ ಬರೋದಿಲ್ಲ. ಇನ್ನು ನಮ್ಮಲ್ಲಿ ಭೂತಾಯಿ ಅಂತೇಳಿ ನಿಮ್ಮ ಕಡೆ ಕರೀತಾರೆ, ನಾವೆಲ್ಲ ತೋರೆ ಜಬ್ಬು ಅಂತ ಕರೆಯೋದು. ಬಡವರ ಬಂದು ಅದು ಒಂದು 50 ರೂಪಾಯಿ ಹಾಕಿದ್ರೆ ಇಷ್ಟು ಸಿಗ್ತದೆ. ಡಾಕ್ಟ್ರ್ ಇಲ್ಲ ಇದ್ದರೆ ಅದು ಕೇಳ್ತಿದ್ದಾನೆ, ಅದೆಂತ ಒಮೆಗೋ ಅಂಥದ್ದು, ಅದು ಔಷಧಕ್ಕೂ ಬರ್ತದಂತೆ ತೋರಿ ಜಬ್ಬು. ಅದನ್ನು ರಾಷ್ಟ್ರೀಯ ಮೀನು ಅಂತ ಮಾಡಲಿಲ್ಲ, ನೀಲಿ ತಿಮಿಂಗಲ ಮಾಡಿದರು. 10 ಪೈಸೆ ಪ್ರಯೋಜನಕ್ಕಿಲ್ಲ. ಯಾಕೆ? ಶ್ರೀಮಂತಿಕೆ. ಮತ್ತೊಂದು ನಮ್ಮ ತಿಗಣೇಶ್ ಅಣ್ಣ ಹೇಳ್ದ, ಕಪ್ಪು ಕಪ್ಪೆ, ಬಿಳಿ ಬಿಳಿಯೇ. ಶುದ್ಧ ಸುಳ್ಳು. ನಿಮ್ಮ ತಲೆ ಮತ್ತು ಮೀಸೆ ನೋಡಿದ್ರೆ ಗೊತ್ತಾಗ್ತದೆ. ಈಗಿನ ಕಾಲದಲ್ಲಿ ಕಪ್ಪು ಬೆಳ್ಳಗಾಗ್ತದೆ 2 ತಿಂಗಳು ಬಿಟ್ಟರೆ.
ಬಿಳಿ ಕಪ್ಪಾಗ್ತದೆ ಡೈ ಹಚ್ಚಿಬಿಟ್ರೆ. ಸುಳ್ಳಲ್ಲ ಅವ್ರು ಹೇಳುದು. ಕಪ್ಪು ಕಪ್ಪೆ ಬಿಳಿ ಬಿಳಿ ಸಾಧ್ಯ ಇಲ್ಲ. ಕಪ್ಪು ಬಿಳಿ ಆಗ್ತದೆ, ಬಿಳಿ ಕಪ್ಪಾಗ್ತದೆ, ಕಾಲವೇ ಇಂಥದ್ದು. ಹಾಗಾಗಿ ಎಲ್ಲ ಕಾಲದಲ್ಲೂ ಹಣವೇ ಮಾಧ್ಯಮ, ಹಣವೇ ಶ್ರೇಷ್ಠ. ಸುಮ್ಮನೆ ಭೀಷ್ಮಾಚಾರ್ಯರು ಕೌರವದಲ್ಲಿ ಇರಲಿಲ್ಲ. ಅವರಿಗೆ ಮಗ ಅಶ್ವತ್ಥಾಮನಿಗೆ ಊಟಕ್ಕೆ ಎಂಥದ್ದು ಇಲ್ಲದೆ ಆ ಬಡತನದ ಅನುಭವ ಉಂಟು ಪ್ರಶಾಂತ. ಸಾರಿ, ದ್ರೋಣರಿಗೆ ಬಡತನದ ಅನುಭವ ಉಂಟು. ಗುರುಗಳವರು ಹೇಳುವಲ್ಲಿ ತಪ್ಪಿದೆ ನಾನು. ಭೀಷ್ಮರು ಕಡೇ ಕಾಲದವರೆಗೆ ಹೋರಾಡಿದ್ರು ಅಂತ ಸರ್. ಜೋಳದ ಪಾಳೆ, ಅನ್ನದ ಋಣ. ಯಾಕೆ ಅನ್ನ ಕೊಟ್ಟವ ಕೆಟ್ಟವ ಇರ್ಬೋದು. ಆಗಲೇ ನೀವು ಹೇಳಿದ್ರಲ್ಲ ಖಾಸಗಿ ಶಾಲೆ ಶಿಕ್ಷಕರು ಹೇಳಿ, ಅಭಿಮಾನದಿಂದ ಹೇಳ್ಕೊಳ್ತಾನೆ ಮಂಜುನಾಥ್ ಗಾಂವ್ಕರ್ ಅವರೇ. ಇದು ನನ್ನ ಪ್ರಚಾರಕ್ಕಾಗಿ ಹೇಳುವುದಲ್ಲ, ನಾನು ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವ. ಕೊರೋನಾ ಅಂತ ಆಗ ಹೇಳಿದ್ನಲ್ಲ ಪ್ರಶಾಂತ, ನಮ್ಮ ಸಂಸ್ಥೆಯಲ್ಲಿ ಕೊರೋನಾ ಕಾಲಘಟ್ಟದಲ್ಲಿ ಒಬ್ಬ ಸಾಮಾನ್ಯ ನೌಕರನಿಂದ ಪ್ರತಿ ಶಿಕ್ಷಕನಿಗೆ 2 ವರ್ಷದ ಸಂಬಳವನ್ನು 1 ಪೈಸೆ ಕಡಿಮೆ ಮಾಡಿದೆ. 1 ಪೈಸೆ, 1 ದಿನವೂ ತಡ ಮಾಡಿದೆ. 1ನೇ ತಾರೀಕು ಅಂದರೆ 1ನೇ ತಾರೀಕು ಹಾಕಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ಹಣವಂತರಿಂದ ಇದು ಸಾಧ್ಯವಾಯಿತು. ಬರೀ ಗುಣವಂತರಾದರೆ ಅರ್ಧ ಜನ ನೀವು ಮನೆಗೆ ಹೋಗಿ ಇನ್ನು ಮುಂದೆ ನೋಡುವ ಅಂತ ಹೇಳ್ತಿದ್ರು. ನಮ್ಮಲ್ಲಿ ಹಣ ಉಂಟು, ಹಣವನ್ನು ಹಂಚಿದ್ದಾರೆ, ಎಲ್ಲರನ್ನೂ ಸಂತೋಷವಾಗಿಟ್ಟಿದ್ದಾರೆ. ಹಾಗಾಗಿ ನೀವು ಎಂಥದ್ದೇ ವೇದ ಹೇಳಿ, ಶಾಸ್ತ್ರ ಹೇಳಿ, ಕಡೆಗೆ ಬೇಕಾಗೋದು ಹೋಗಬೇಕಾದ್ರೆ ಬಸ್ ಹತ್ಕೊಂಡ್ರೆ ಫ್ರೀ ಹೇಳಲಿಕ್ಕೆ ನಿನ್ನ ಹತ್ರ ಆಗೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಇನ್ನು ಮುಂದಿನ ವರ್ಷ ಮಾಡಬೇಕು ಅಥವಾ ವೇಷ ಬದಲು ಮಾಡಬೇಕು. ಅಲ್ಲ, ಈಗ ಅವ್ರಿಗೆ ಶಕ್ತಿ ಯೋಜನೆ ಬಂದಾಗೆ ಮುಂದಿನ ಎಲೆಕ್ಷನ್ ಶಕ್ತಿಮಾನ್ ಯೋಜನೆ ಬರ್ತದೆ. ಅದೇ ಅದು ಬರೋರಿಗೆ ಕಾಯ್ಬೇಕು. ನೀನು ಈಗ ಹೋಗ್ಬೇಕು ಹೇಳಾದ್ರೆ ಕಿಶೆಯಲ್ಲಿ ಇದ್ರೆ ಮಾತ್ರ, ಇಲ್ಲದಿದ್ದರೆ ಕಂಡಕ್ಟ್ರು ಬಿಡುವುದಿಲ್ಲ ತಮ್ಮ, ಬಿಡ್ತಾನೆ. ಹಾಗಾಗಿ ಅಂತಿಮವಾಗಿ ನಮ್ಮ ವಾದ ಇದೆ, ಈ ಭೂಮಿಯಲ್ಲಿ ಮನುಷ್ಯರಾಗಿ ಈಗ ನಾವು ಸುರುಳಿತು ಬದುಕಬೇಕೊಳ್ಳಾದ್ರೆ ಅದು ಯಾರದೇ ಆಶ್ರಯ ಇರ್ಬೋದು. ರನ್ನ ದೊಡ್ಡ ಕವಿ, ಪಂಪ ದೊಡ್ಡ ಕವಿ, ಅವರು ಕವಿತ್ವ ಹೇಳಿದಕ್ಕೆ ಬದುಕಲಿಲ್ಲ. ಅವರು ರಾಜನನ್ನು ಸುಮ್ಮನೆ ಹೊಗಳಲಿಲ್ಲ. ಅವರು ಸಾಹಸ ಭೀಮ ವಿಜಯ, ವಿಕ್ರಮಾರ್ಜುನ ಎಂತಕ್ಕೆ ಕೊಡ್ತರು ಹೇಳಿ, ಖುಷಿ ಪಡಿಸಿದ್ರೆ ಏನಾದರೂ ಕೊಡ್ತರು ಹೇಳಿ. ಪ್ರಶಾಂತ ಎಷ್ಟೋ ಸಾರಿ ವೇದಿಕೆ ಮೇಲೆ ನೀನು ಯಾರ್ಯಾರೋ ರಾಜಕಾರಣಿಗಳನ್ನು ಎಂತೆಂಥದ್ದೆಲ್ಲ ಹೊಗಳಲಿಲ್ಲ. ವಾಚಾಮಗೋಚರವಾಗಿ ಹೊಗಳ್ತಾನೆ. ಅವ್ರಿಗೆ ಅಸಹ್ಯ ಆಗಬೇಕು, ನಾನು ಇಷ್ಟೇ ಅಲ್ಲವಾ. ಆಗ ಅವ್ರು ಎಂತೂ ಕೊಡಲಿಲ್ಲ ಮರೆಯ. ಅಲ್ಲ, ಈಗ ಕೊಡ್ತಾರೆ. ಹಾಗಾಗಿ ಹಣವೇ ಶ್ರೇಷ್ಠ, ಹಣವೇ ಅಂತಿಮ ಅನ್ನುವಂಥ ಒಂದು ವಾದದೊಂದಿಗೆ ಇವತ್ತಿನ ಈ ವಾದ ಸರಣಿಯಲ್ಲಿ ನಮ್ಮ ಪಕ್ಷವನ್ನು ನಾನು ಸಮರ್ಥಿಸ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ವಾದ ಮಾಡಿದ್ದಾರೆ. ಆದರೆ 2 ವಿಷಯಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಂದು, ಹುಲಿಯನ್ನು ಶ್ರೀಮಂತ ಪ್ರಾಣಿ ಅಂತ ಹೇಳಿ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿದರು ಅಂತ. ಆಕಳು ಏನು ಕಡಿಮೆ ಶ್ರೀಮಂತ ಅಲ್ಲ. ಆಕಳಿನ ಪ್ರತಿಯೊಂದು ವಿಷಯದಲ್ಲೂ ಆಕಳು ಅದು ನಮಗೆ ಉಪಕಾರಿಯೇ. ಅಷ್ಟು ಉತ್ಪನ್ನ ಅದರಿಂದ ಇದೆ ಆಕಳಿಂದ. ಹಾಗಾಗಿ ಆಕಳು ಏನೋ ಬಡಪಾಯಿ ಪ್ರಾಣಿ ಅಂತ ಸ್ವಭಾವದಲ್ಲಿ ಇರ್ಬೋದು, ಆದರೆ ನಿಜವಾಗೂ ಸಂಪತ್ತಿನಲ್ಲಿ ಯಾವುದೇ ರೀತಿಯಲ್ಲೂ ಸಣ್ಣದಲ್ಲ ಅನ್ನುವಂಥದ್ದು. ಇನ್ನು ಕೊಂಕಣ ಎಜುಕೇಷನ್ ಟ್ರಸ್ಟ್ನವರು ಕೊರೋನಾ ಕಾಲದಲ್ಲಿ ಕೂಡ ತಮಗೆ 1 ಪೈಸೆಯನ್ನು ಕಟ್ ಮಾಡದೆ ಪಗಾರನ ಕೊಟ್ಟಿದ್ದಾರೆ, ವೇತನವನ್ನು ನೀಡಿದ್ದಾರೆ ಅಂತ ಹೇಳಿದರು. ಅದು ಕೇವಲ ಹಣ ಇದ್ದದ್ರಿಂದ ಕೊಟ್ಟರು ಅಂತ ವಾದ ಮಾಡಿದರು. ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಹಣದ ಜೊತೆಗೆ ಗುಣ ಕೂಡ ಇತ್ತು, ನೀಡಬೇಕು, ಇವರ ಬಗ್ಗೆ ಕನಿಕರ ಇತ್ತು, ಇವರ ಬಗ್ಗೆ ಏನು ನಮ್ಮ ಸಿಬ್ಬಂದಿಗಳು ಎನ್ನುವಂಥ ಕನಿಕರ ಇದ್ದದ್ರಿಂದ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಹಣ ಮತ್ತು ಗುಣ 2 ಕೂಡ ಬೆರೆತಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದರ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ಮುಕ್ತಾಯದಲ್ಲಿ ಈ ಸಂದೇಶವನ್ನು ನೀಡಬೇಕು. ನಾವು ಸಂದೇಶ ಮಂಟಪ ಅಂತ ಪ್ರಾರಂಭ ಮಾಡಿದಾಗ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವ ಕಾರ್ಯಕ್ರಮ ಇದಾಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಬಯಕೆಯಾಗಿತ್ತು. ಅದನ್ನು ಈಗ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಸಂಪತ್ತಿಗೆ ಸರಳತೆ ಹಾಗೂ ಹಣಕ್ಕೆ ಗುಣವನ್ನು ಬೆರೆಸಬೇಕು. 3ನೇ ಸುತ್ತಿನಲ್ಲಿ ಎಲ್ಲರೂ ಅದಕ್ಕೆ ಬಂದಿದ್ದರು. ಸಂಪತ್ತು ಓರ್ವ ವ್ಯಕ್ತಿಯ ಸಾಧನೆಯ ಪರಿಶ್ರಮದ ಫಲಶ್ರುತಿಯಾಗಿದ್ದು ಅದು ಆ ವ್ಯಕ್ತಿಯ ಮತ್ತು ಅವನ ಕುಟುಂಬಕ್ಕೆ ಸೀಮಿತವಾದಂಥ ಆಸ್ತಿ. ಆದರೆ ಆ ಶ್ರೀಮಂತ ವ್ಯಕ್ತಿಯಲ್ಲಿ ಗುಣ ನಡತೆಯೂ ಇದ್ದರೆ ಅಂತಹ ವ್ಯಕ್ತಿ ಎಲ್ಲರ ಪ್ರೀತಿಗೆ, ಗೌರವಕ್ಕೆ ಸುಲಭವಾಗಿ ಪಾತ್ರನಾಗ್ತಾನೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಣಕ್ಕೆ ಸಾಕಷ್ಟು ಸ್ಥಾನಮಾನ ಇದೆ. ಆದರೆ ಕೇವಲ ಹಣದ ಬಲದಿಂದ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರನ್ನೂ ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ. ಹಣದ ಜೊತೆ ಗುಣ ಬೆರೆತಾಗ ಮಾತ್ರ ಎಲ್ಲವೂ ಸುಲಭ ಸಾಧ್ಯವಾಗ್ತದೆ. ಹಣದಿಂದ ಗುಣವನ್ನು ಪಡೆಯಲಾಗದು, ಆದರೆ ಗುಣದಿಂದ ಹಣವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ನೋಡಿದರೆ ಹಣಕ್ಕಿಂತ ಗುಣವೇ ಮೇಲು ಎನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಆದರೆ ಅವು 2 ಬೆರೆತಾಗ ಅದು ಇನ್ನಷ್ಟು ಮೇಲು. ಹೀಗೆ ಹಣಕ್ಕೆ ಗುಣವನ್ನು ಬೆರೆಸೋಣ, ಇದು ನಮ್ಮ ಸಂದೇಶ. ಹಣಕ್ಕೆ ಗುಣವನ್ನು ಬೆರೆಸೋಣ.
ವಿಜ್ಞಾನಕ್ಕೆ ಸುಜ್ಞಾನವನ್ನು ಬೆಳೆಸೋಣ, ಬಾಹ್ಯ ಸೌಂದರ್ಯಕ್ಕೆ ಆಂತರಿಕ ಸೌಂದರ್ಯವನ್ನು ಬೆರೆಸಿಕೊಳ್ಳೋಣ, ನಿಷ್ಠೆಗೆ ನಿಯತ್ತನ್ನು ಬೆರೆಸೋಣ, ಅಧಿಕಾರಕ್ಕೆ ಅನುಕಂಪವನ್ನು ಬೆರೆಸೋಣ, ಸೌಂದರ್ಯಕ್ಕೆ ಘನತೆಯನ್ನು ಬೆರೆಸೋಣ, ಸಂಬಂಧಗಳಿಗೆ ಸೌಹಾರ್ದತೆಯನ್ನು, ವೃತ್ತಿಗೆ ಪ್ರಾಮಾಣಿಕತೆಯನ್ನು, ಕೆಲಸ ಕಾರ್ಯಗಳಿಗೆ ಕುಶಲತೆಯನ್ನು, ಶಿಕ್ಷಣಕ್ಕೆ ಸಂಸ್ಕಾರವನ್ನು, ಜೀವನಕ್ಕೆ ಮೌಲ್ಯಗಳನ್ನು, ಪ್ರತಿಭೆಗೆ ಪರಿಶ್ರಮವನ್ನು ಬೆರೆಸುತ್ತಾ ಬಂದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣುವುದರಲ್ಲಿ, ತನ್ಮೂಲಕವಾಗಿ ಸಮಾಜದಲ್ಲಿ ಮನ್ನಣೆಯನ್ನು ಗಳಿಸೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದುದರಿಂದ ಒಳಿತನ್ನು ಬೆರೆಸುವ ಕೆಲಸವನ್ನು ಈಗಿನಿಂದಲೇ, ಇಂದಿನಿಂದಲೇ ಪ್ರಾರಂಭ ಮಾಡೋಣ ಎನ್ನುವಂಥ ಮಾತಿನ ಮಂಟಪದ ಸಂದೇಶದೊಂದಿಗೆ ಈ ಅಪರೂಪದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ಇದು ಅಂತ್ಯ ಅಲ್ಲ, ಆರಂಭ ಮಾತ್ರ. ನಮಸ್ಕಾರ. ಆತ್ಮೀಯರೇ, ಒಂದು ಮಾತನ್ನು ನಾನು ಹೇಳಬೇಕು. ಹಣವಂತರ ಸಾಲಿನಲ್ಲಿ ಇರೋದ್ರಿಂದ ನನಗೆ ಈ ಮಾತುಗಳನ್ನು ಹೇಳಲಿಕ್ಕಾಗಲಿಲ್ಲ. ನನಗೆ ನೇರವಾಗಿ ಕಲಿಸಿದಂತಹ 2 ಗುರುಗಳು ನನ್ನ ಎದುರಿಗೆ ಇದ್ದಾರೆ. ಒಂದು RL ಭಟ್ರು, ಇನ್ನೊಬ್ಬರು ರೇಖಾ ಮೇಡಮು. ಕೈ ಜೋಡಿಸಿ ನಾನು ಅವರಿಗೆ ನಮಸ್ಕಾರ ಮಾಡಿ ಹಣವಂತರ ಪಕ್ಷದಿಂದ ವಿಮುಕ್ತ ಆಗ್ತೇನೆ. ಈಗ ಬುಮ್ರಾ ಹಿಟ್ ವಿಕೆಟ್ ಅದ. ಇದುವರೆಗೆ ಯಾರು ಹಿತವರು ನಿಮಗೆ ಈ ಕುರಿತಾದ ಬಹಳ ದಿನದಿಂದ ಇದ್ದಂಥ ಪ್ರಶ್ನಾರ್ಥಕ ಚಿಹ್ನೆಗೆ ಎಲ್ಲರಿಗೂ ಉತ್ತರ ಲಭಿಸಿದೆ ಅಂತ ಭಾವಿಸ್ತೇವೆ. ಈ ಉತ್ತರ ಲಭಿಸುವಲ್ಲಿ ಕಳೆದ 3-3.5 ತಾಸಿನಿಂದ ವಾಗ್ಮಿಗಳು ತಮ್ಮ ವಾದವನ್ನು, ಸಮರ್ಥನೆಯನ್ನು, ಖಂಡನೆಯನ್ನು ಖಂಡಿಸಿದ್ದಿರಲಿ, ವಾದಿಸಿದ್ದಿರಲಿ, ನಾವೆಲ್ಲ ಮನರಂಜನೀಯವಾಗಿ ಕೇಳಿದ್ದೇವೆ. ಅವರ ಜ್ಞಾನ ಭಂಡಾರ ತೆರೆದಿದ್ದನ್ನು ಕಂಡಿದ್ದೇವೆ, ಕೇಳಿದ್ದೇವೆ. ಇವರೆಲ್ಲ ನಮ್ಮೊಂದಿಗೆ ದಿನನಿತ್ಯವೂ ಇರುವಂಥವರು. ಅವ್ರನ್ನ ಗುರುತಿಸುವಂಥ ಕಾರ್ಯ ಈಗಾಗಿದೆ ಅಂತ ಭಾವಿಸ್ತೇವೆ. ಜೋರಾದ ತಪ್ಪಳೆಯೊಂದಿಗೆ ಈ ದಿಗ್ಗಜರಿಗೆ ಒಂದು ಗೌರವವನ್ನು ಸೂಚಿಸೋಣ. ಮನು ಹಂದಾಡಿಯವರು, ಅಂತೆಯೇ ಶ್ರೀಯುತ ದಾಮೋದರ ಶರ್ಮಾರವರು ಈ ಬಾರಿ ಸೇರಿಕೊಂಡಿದ್ದರೂ ಕೂಡ ಇತರ ಎಲ್ಲ ವಾಗ್ಮಿಗಳು ನಮ್ಮವರು, ನಮ್ಮಲ್ಲಿಯವರು. ಅವರು ಕೂಡ ಈಗ ಮನು ಹಂದಾಡಿಯವರು ಹಾಗೂ ದಾಮೋದರ ಶರ್ಮಾರವರು ನಮ್ಮಲ್ಲಿಯವರಾಗಿದ್ದಾರೆ. ಮತ್ತೊಮ್ಮೆ ಕರತಾಣದೊಂದಿಗೆ ಎಲ್ಲರ ಉಪಸ್ಥಿತಿಯನ್ನು ಧನ್ಯವಾದದೊಂದಿಗೆ ತಿಳಿಸ್ತಾ ಈಗ ಸ್ಮರಣಿಕೆಯನ್ನು ನೀಡುವಂಥ ಸಮಯ. ಈ ಸ್ಮರಣಿಕೆ ಅತಿಥಿಗಳೊಂದಿಗೆ ಈ ಕಾರ್ಯಕ್ರಮದ, ಈ ಸಂಭ್ರಮದ ಕ್ಷಣಗಳನ್ನು ಕಳೆದಂಥ ಸಂದರ್ಭದ ಜ್ಞಾಪನೆಯನ್ನು ಮಾಡಿಸುವಂಥ ಸಂದರ್ಭ, ಜ್ಞಾಪನೆ ಮಾಡುವಂಥ ಸೂಚಕ, ಪ್ರೀತಿಯ ಸೂಚಕ, ನಾವು ನಿಮಗೆ ನೀಡ್ತಾ ಇರುವಂಥ ಕೃತಜ್ಞತೆಯ ದ್ಯೋತಕ. ಈ ಕುರಿತಾಗಿ ನಿಮಗೆ ಮೊಮೆಂಟೋಗಳನ್ನು ನಾವು ನೀಡಲಿಕ್ಕಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ 7:50 ಆಗಲಿಕ್ಕಿದೆ. ನಿಗದಿತ ಸಮಯಕ್ಕೆ ಮುಗಿಸ್ತೇವೆ. ಈ ಸಂದರ್ಭದಲ್ಲಿ ಗಣ್ಯರು, ವೇದಿಕೆಯಲ್ಲಿದ್ದಂಥ ಗಣ್ಯರ ಪೈಕಿ ಯಾರೇ ವೀಕ್ಷಕರ ಪೈಕಿ ಮಾತಾಡಬೇಕು, ತಮ್ಮ ಅನಿಸಿಕೆಯನ್ನು 1.5 ನಿಮಿಷದಲ್ಲಿ ಹಂಚಿಕೊಳ್ಬೇಕು ಅಂತ ಆಶಯ ವಾಗ್ಮಿಗಳಿಂದ ಬರ್ತಾ ಇದೆ. ಡಾಕ್ಟರ್ GL ಹೆಗಡೆಯವರು ಮೊದಲಿಗೆ ತಮ್ಮ ಅನಿಸಿಕೆಯನ್ನು, ಹಿತವಚನಗಳನ್ನು ಹಂಚಿಕೊಳ್ಬೇಕು. ನಿಮ್ಮ ಧ್ವನಿ ನಮ್ಮಲ್ಲಿ ಮೊಳಗಬೇಕು ಸರ್. ಬನ್ನಿ ಸರ್, ಕರತಾಡನ ಇರಲಿ. ನಿಮ್ಮ ಉಪಸ್ಥಿತಿ ನಮಗೆ ನಿಜವಾಗಿಯೂ ತುಂಬಾ ಖುಷಿಯಾಗಿದೆ ಸರ್. ಇನ್ನು ಮಾತಿಲ್ಲಿ ಮೈಲಿಗೆ ನನಗೆ ಆದರೂ ಮಾತಾಡಬೇಕು ಅಂತ ನನ್ನ ಶಿಷ್ಯರು ಹೇಳುವಾಗ ಕಷ್ಟ ಆಗ್ತದೆ ಮಾತಾಡದೇ ಇದ್ದರೆ. ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಶಿಷ್ಯರು ಸಂಪನ್ನಗೊಳಿಸಿದ್ದಾರೆ, ಚಪ್ಪಾಳೆ ಹೊಡಿಬಹುದು, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಹಣ, ಗುಣ, ಈ ಜೀವನವೇ ಹಾಗೆ. ಅದೆಲ್ಲ ಒಂದು ಅರ್ಥದಲ್ಲಿ ಹೈಬ್ರಿಡು ಜೀವನ ಅಂದರೆ. ಅದರಲ್ಲಿ ಬೆರಕೆ ಇಲ್ಲದೆ ಇದ್ದರೆ ಜೀವನವೇ ಅಲ್ಲ. ಚಿನ್ನನಾದರೂ ಅಷ್ಟೇ, 20 ಎಷ್ಟು ಕ್ಯಾರೆಟು
ಆ ಕ್ಯಾರೆಟ್ ಚಿನ್ನಕ್ಕೆ ತಾಮ್ರ ಬೆಳ್ಳಿಯ ಬೆರೆಸಬೇಕಲ್ಲ. ಹಾಗಾಗಿ ಗುಣ ಹಣ ಎರಡು ಬೆರೆತರೆ ಮಾತ್ರ ಜೀವನ, ಪ್ರಶ್ನೆನೇ ಇಲ್ಲ. ಅದರದ್ದು ಬೆರೆಯುವುದು ಅಷ್ಟು ಸುಲಭ ಅಲ್ಲ. ಮತ್ತೆ ಇವರು ಹೇಳಲಿ, ಎಷ್ಟು ಭಾಷಣ ಮಾಡಲಿ, ಎಷ್ಟೋ ಸಲ ನಮಗನಿಸ್ತದೆ ನಾವು ಇವರು ಯಾರು ಹೇಳಿದ ಮಾತು ಕೇಳುವವರಲ್ಲ. ನಾನು ಕೇಳೋದು ನಮ್ಮ ಆಚಾರ್ಯರು ಹೇಳಿದ ಮಾತು. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿತಿ ತತ್ಸುಖಲೇಶ ಸತ್ಯಂ ಪುತ್ರಾದಪಿ ಜನಭಾಜಾಂ ಭೀತಿ ಸರ್ವತ್ರೈಷಾಂ ವಿಹಿತಾ ರೀತಿ. ಇದು ಆಚಾರ್ಯರ ಮಾತಿದು, ಸುಳ್ಳೆಲ್ಲ ಅಲ್ಲ. ಆದರೆ ಎಲ್ಲಿ ನೀವು ಸಂಸಾರದಲ್ಲಿ ಬೀಳ್ತೀರೋ ಅಲ್ಲಿಗೆ ಇವರೆಲ್ಲ ಹೇಳೋದನ್ನು ಒಪ್ಪಬೇಕು. ಈ ಸಂಸಾರ ಸಾಕು ಅಂತ ಪ್ರತಿಜ್ಞೆ ಮಾಡಿ ಬಂದವರು ನಾವು ಗರ್ಭದಲ್ಲಿ. ಆವಾಗ ಈ ಹಣವನ್ನು ಮೊದಲು ಬಿಡಬೇಕು ಅಂತ. ರಾಮಕೃಷ್ಣ ಪರಮಹಂಸರ ಚರಿತ್ರೆ ಓದಿದವರು ನಮಗೆ. ಅವರ ಶಿಷ್ಯ ಅವರನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಅವರ ಹಾಸಿಗೆ ಅಡಿಯಲ್ಲಿ ಒಂದು ನಾಣ್ಯ ಹಾಕಿರ್ತಾನೆ. ಪರಮಹಂಸರು ಬಂದು ಅದರ ಮೇಲೆ ಕೂತವರು ದಿಗ್ಗನೆ ಎದ್ದು ಹಾರ್ತಾರೆ. ನಿಮಗಿದು ಸುಳ್ಳು ಅಂತ ಅನಿಸಬಹುದು, ಇದು ಸತ್ಯ. ಇದು ಶಿಷ್ಯ ಮಾಡಿದ ಪರೀಕ್ಷೆ. ಅವರಿಗೆ ಶಾಕ್ ಹೊಡಿತಂತೆ ದುಡ್ಡು. ಇದು ನಾವು ನಂಬಲಿಕ್ಕಾಗೋದಿಲ್ಲ. ಇದು ಸತ್ಯ, ತ್ರಿವಾರ ಸತ್ಯ. ಹಾಗಾದರೆ ಯಾವುದೂ ಬೇಡ 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 ಅಂತ ಹೇಳುವವ, ಎಲ್ಲವುದನ್ನೂ ತ್ಯಾಗ ಮಾಡುವವ, ಅವ ಮೊದಲು ಬಿಡಬೇಕಾದದ್ದು ಇದು ಹಣ. ಅದನ್ನು ಬಿಡದೇನೆ ಸಾಧನೆ ಮಾಡಲಿಕ್ಕಂತೂ ಆಗೋದೇ ಇಲ್ಲ. ಯಾಕೆಂದರೆ ನಮಗೆ ಜೀವನ ಇಲ್ಲೇ ಮುಗೀತು ಅಂತ ಹೇಳಲೇ ಇಲ್ಲ ಯಾರು ಪಾಠ ಹೇಳುವವರು. ನಮ್ಮ ಜೀವನ ಶುರುವಾಗುವುದಿಲ್ಲಿ, ಅದರ ಮುಕ್ತಾಯ ಅಲ್ಲಿ. ಮುಕ್ತಾಯ ಆಗಬೇಕಾದದ್ದು ಹಾಗೆ. ಅದರಿಂದ ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಇದನ್ನು ಬಿಟ್ಟವರೇ ಅಂತ. ಗುಣ ಬಿಟ್ಟವರಲ್ಲ, ದುಡ್ಡು ಬಿಟ್ಟವರು ಅಂತ. ಆದರೆ ವರ್ತಮಾನ ಕಾಲದಲ್ಲಿ ದುಡ್ಡಿಲ್ಲದೆ ಹೋದರೆ ನಡೆಯುವುದಿಲ್ಲಲ್ಲ. ಆದ್ದರಿಂದ ಮಕ್ಕಳೇ ದುಡ್ಡು ಮಾಡಿ ಅದನ್ನು ಸದುಪಯೋಗ ಮಾಡಿ. ಅನ್ಯಾಯದಿಂದ ಬಂದ ದುಡ್ಡೇ ಆಗಿರಲಿ, ನ್ಯಾಯವಾಗಿ ಖರ್ಚು ಮಾಡಿ. ಇವತ್ತು ಅವಸ್ಥೆ ಏನಾಗದೆ ಅಂತಂದರೆ ದುಡ್ಡು ಮಾಡುವುದಷ್ಟೇ ಅಲ್ಲ, ಮಾಡದ ದುಡ್ಡು ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ ಇವರಿಗೆ, ದುಡ್ಡು ಮಾಡೋದವರಿಗೆ. ನಮ್ಮಲ್ಲಿ ಎಂತೆಂಥ ದುಡ್ಡು ಮಾಡಿದವರಿದ್ದಾರೆ. ಅದರಿಂದ ಅದು ಈ ಭಾಗದಿಂದ ಗೊತ್ತಾಗ್ತದೆ, ಈ ಭಾಗದಿಂದ ಕಲೀಲಿಕ್ಕಾಗ್ತದೆ. ಅದರಿಂದ ಮೊದಲು ಬೇಕಾಗದ್ದು ಈ ನೀತಿ. ಇದ್ರ ಮೇಲೆ ನಿಂತರೆ ದುಡ್ಡಿಗೆ ಗೌರವ ಬರ್ತದೆ. ಇಲ್ಲದೆ ಹೋದರೆ ನಯ ಪೈಸೆ ಕಿಮ್ಮತ್ತಿಲ್ಲ ದುಡ್ಡಿಗೆ ಕಿಮ್ಮತ್ತಿಲ್ಲ. ಅದಕ್ಕೆ ಕಿಮ್ಮತ್ತು ಬರುವುದು ಯಾವುದರಿಂದ? ಗುಣದಿಂದ. ಆದ್ದರಿಂದ ಗುಣ ಸರ್ವತ್ರ ಪೂಜ್ಯಂತೆ, ಎರಡು ಮಾತೇ ಇಲ್ಲ ಅದರಲ್ಲಿ. ಆದ್ದರಿಂದ ದುಡ್ಡು ಬೇಕು. ಅದಕ್ಕೆ ಪ್ರಧಾನವಾಗಿ ಅದು ಯಾವುದರ ಮೇಲೆ ನಿಲ್ಲಬೇಕು ಅಂತಂದ್ರೆ ಗುಣದ ಮೇಲೆ ನಿಲ್ಲಬೇಕು. ಧರ್ಮಾದ್ ಅರ್ಥಪ್ರಭವತೆ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮಸಾರಮಿದಂ ಜಗತ್. ಅರ್ಥಶಾಸ್ತ್ರ ಹೇಳಲಿಲ್ಲ. ಇಡೀ ಮಹಾಭಾರತದಲ್ಲಿ ಭೀಷ್ಮ ಒಂದು ಮಾತು ಹೇಳ್ತಾನೆ, ಯಾಕೆ ನೀನು ಈ ಸೀರೆ ಬಿಚ್ಚದವರು, ವಿಷ ಹಾಕಿದವರು, ಮನೆ ಸುಟ್ಟವರು ಇವರು ಪಕ್ಷದಲ್ಲಿ ನೀ ಯಾಕಿದ್ದಿ ಅಂತ ಕೇಳಿದರೆ ಅವ ಹೇಳ್ತಾನೆ, ನಾನು ಅರ್ಥಸ್ಯ ದಾಸಃ, ನಾನು ದುಡ್ಡಿನ ದಾಸ ಆಗಿ ಹೋಗಿದ್ದೇನೆ ಅಂತ ಹೇಳ್ತಾನವ. ಕೃಷ್ಣ ಅವನನ್ನು ಕೊಲ್ಲಬೇಕು ಅಂತ ಹೇಳುವುದು ಯಾಕೆ ಗೊತ್ತು? ಅರ್ಜುನ ಹತ್ರ ಹೊಡೆಯ ಮುದುಕನಿಗೆ ಮೊದಲು ಅರ್ಜುನ, ಅವ ಅರ್ಥದಾಸ, ಅವ ಧರ್ಮದಾಸ ಆಗಿದ್ರೆ ಬದುಕಲಿಕ್ಕೆ ಬಿಡ್ತಿದ್ದ ಅವನನ್ನು ಅಂತ. ನೋಡಿ ಯಾವುದು ದೊಡ್ಡದು ಅಂತಾರ ಮಹಾಭಾರತ ಹೇಳ್ತದೆ. ಆದ್ದರಿಂದ ಇಡೀ ನಮ್ಮ ಪರಂಪರೆ, ಋಷಿ ಪರಂಪರೆ, ಭಾರತೀಯ ಪರಂಪರೆ ಹೇಳುವುದು ದುಡ್ಡು ಮಾಡಬೇಡಿ ಅಂತ ಅಲ್ವಾ. ಮೊದಲು ಇದ್ರ ಗಳಿಸು, ಆಮೇಲೆ ಅದನ್ನು ಗಳಿಸು. ಎರಡು ಪಡಿಬೇಕು, ಅದನ್ನು ಸಾಧನೆ ಮಾಡಬೇಕು. ಗುಣವೂ ಹಾಗೆ. ನೋಡಿ ಕಲಿಯುವುದು ಎಷ್ಟು ವಿಷಯ ಇಲ್ಲ ಜಗತ್ತಿನಲ್ಲಿ. ಪ್ರಕೃತಿಯನ್ನು ನೋಡಿ, ಇಷ್ಟೆಲ್ಲ ಪ್ರಾಣಿಗಳ ಬಗ್ಗೆ ಮಾತಾಡ್ತಿರಲ್ಲ, ಅದರಿಂದ ಏನು ಕಲ್ತ್ರಿ? ಕಲಿಬೇಕಾದದ್ದು ಅಲ್ಲಿದೆಯಲ್ಲ ಪಾಠ. ಬರೇ ನಮ್ಮಂಥ ಮೇಷ್ಟ್ರು ಕಲಿಸಿದ ಪಾಠ ಅಲ್ಲ, ಇಡೀ ಪ್ರಕೃತಿ ನಮಗೆ ಕಲಿಸ್ತದೆ ಪಾಠವನ್ನು. ಭಾಗವತ ಓದಿದ್ರೆ ಗೊತ್ತಾಗ್ತದೆ, ಅವಧೂತ ಉಪಾಖ್ಯಾನ ಅಂತ ಬರ್ತದೆ. ಅವರು ಕಲ್ತದ್ದು ಹೇಗೆ ಅಂತ ನೋಡಿ ಅಲ್ಲಿ ಗೊತ್ತಾಗ್ತದೆ. ಆದ್ದರಿಂದ ಮನುಷ್ಯ ಸಂಪಾದನೆ ಮಾಡಬೇಕಾದದ್ದು ಮೊದಲು ಗುಣ, ಆಮೇಲೆ ಹಣ. ಎರಡು ಮಾತೇ ಇಲ್ಲ ಅಂತ ಹೇಳಿ ನಾನು ಉಳಿದ ಮಾತನ್ನು ನಮ್ಮ ಸೂರಿ ಹೇಳ್ತಾರೆ.
ರಮೇಶ್ ಪೈ ಅವರು. ಸಣ್ಣ ಮಕ್ಕಳು ಈಗ ವೀಕ್ಷಕರಲ್ಲಿ ಯಾರೇ ಆರ್ ಎಲ್ ಭಟ್ ಸರ್ ಬನ್ನಿ ಸರ್, ಬನ್ನಿ ಸರ್. ಈ ಕಡೆಯಿಂದ ಮಹಿಳಾ ಮಣಿಗಳು ಯಾರೇ ಬರ್ಬೋದು, ದಯವಿಟ್ಟು ಸಣ್ಣ ಮಕ್ಕಳಾದರೂ ಇರ್ತೀವಿ, ಯಾರೇ ಬನ್ನಿ ಬನ್ನಿ ಬನ್ನಿ, ನಾನು ಕರೆಯೋದಿಲ್ಲ, ನೀವೇ ಬರ್ಬೋದು. ಒನ್ ಸೀಟ್. ಶಿಕ್ಷಣ ಇಲಾಖೆಯ ರೇಖಾ ಮೇಡಮ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಹೆಸರೇನು? ಅಮೂಲ್ಯ. ಎಲ್ಲಿ ಊರು? ಹಂದಿಗೋಡ್. ವೆರಿ ಗುಡ್. ಎಷ್ಟನೇ ಕ್ಲಾಸು? 3, 2, 1 ಫಸ್ಟ್ 3. ಹಾಂ, ಮೊದಲು ಚೀಟಿ ಎತ್ತಲಿಕ್ಕಿದ್ದೇವೆ ಮೂರನೇ ಬಹುಮಾನಕ್ಕಾಗಿ. ಮೂರನೇ ಬಹುಮಾನಕ್ಕಾಗಿ ಅವರು ಓದಲಿ. ಸುಬ್ರಹ್ಮಣ್ಯ ಕುಮಟಾಕರ್ 636 21 61 041. ಸುಬ್ರಹ್ಮಣ್ಯ ಕುಮಟಾಕರ್ ಬಂದಿದ್ದೀರಾ? ಎಸ್ ಎಸ್. ನಮ್ಮೊಂದಿಗೆ ಕುರ್ಚಿ ಹಾಕುವಂಥ ಕಾರ್ಯದಲ್ಲೂ ಕೂಡ ಕೈ ಜೋಡಿದಂಥ ಸುಬ್ರಹ್ಮಣ್ಯ ಕುಮಟಾಕರ್ ಮೂರನೇ ಬಹುಮಾನ ವಿಜೇತರು. ದೇವ್ರ ಕಣ್ಣೋಡ್ದ ನೋಡಿ ತಡಿ, ಅದು ಒಂದು ಈಗಲೇ ಕೊಡೋದಾ? ಈಗಲೇ ಅಲ್ಲ, ಅವ್ರಿಗೆ ಕೊಟ್ಟೆ. ದ್ವಿತೀಯ ಬಹುಮಾನಕ್ಕಾಗಿ ಚೀಟಿ ಎತ್ತಲಿಕ್ಕಿದ್ದಾರೆ ಮೇಡಮ್ ರೇಖಾ ಮೇಡಮ್ ಅವರು. ಶಿಕ್ಷಣ ಇಲಾಖೆಯ ರೇಖಾ ಮೇಡಮ್ ಅವರಿಂದ ದ್ವಿತೀಯ ಬಹುಮಾನಕ್ಕಾಗಿ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಇದೊಂದು ಸಂತಸ ಸುದ್ದಿ. ಶ್ರೀಮತಿ ರೇಖಾ ಮೇಡಮ್ ಅವರಿಗೆ BO ಆಗಿ ಪ್ರಮೋಷನ್ ಆಗಿದೆಯಂತೆ. ನಮ್ಮೆಲ್ಲರ ಶುಭ ಹಾರೈಕೆ, ಶುಭಾಶಯ, ಅಭಿನಂದನೆ. ವೆರಿ ಗುಡ್. ಮನೋಜ್ ಗುನ್ಗಾ. ಮನೋಜ್ ಗುನ್ಗಾ ಇಲ್ಲೇ ಮಣಿಕಿಯವರು BGS ಸ್ಕೂಲ್ನಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದಾರೆ. ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಅವ್ರು ಹೇಗಿದ್ದಾರೆ ಕೇಳಿದ್ರೆ, ಒಂದಿನ ಬಂದರು, ಅವರಷ್ಟಕ್ಕೆ ಅವರವರು ಏನೇನೋ ಚಿತ್ರ ಬಿಡಿಸ್ತಾ ಹೊಳೆದ್ರು. ನಂತರ ಒಂದು 5 ನಿಮಿಷಕ್ಕೆ ನನ್ನ ಚೇಂಬರಿಗೆ ಬಂದರು. ನನ್ನ ಚೇಂಬರಿಗೆ ಬಂದು ಕೊಟ್ಟರು. ಏನು ಕೊಟ್ಟರು? ಒಂದು A4 ಸೀಜ್ ಕೊಟ್ಟು ಪೇಪರ್ ಕೊಟ್ಟರು. ಅದರಲ್ಲಿ ನನ್ನ ಚಿತ್ರ ಇತ್ತು. ನಾನು ಪೇಷಂಟ್ ಜೊತೆಗೆ ಅವರ ಪಾಲನೆ ಪೋಷಣೆ ಮಾಡ್ತಾ ಇದ್ದಂಥ ಸಂದರ್ಭವನ್ನು ಅವರು ಚಿತ್ರ ಕೈಯಲ್ಲಿ ಬಿಡಿಸಿಕೊಟ್ಟಿದ್ದಾರೆ. ಅದೇ ಮನೋಜ್ ಗುಣ್ಗಾ ಆರ್ಟಿಸ್ಟ್ ಅವರಿಗೆ ದ್ವಿತೀಯ ಬಹುಮಾನ ಲಭಿಸಿದೆ. ಕಾಂಗ್ರ್ಯಾಚುಲೇಷನ್ಸ್. ಲಾಟ್ರಿಯಿಂದ ಸಿಕ್ಕಿದ್ದು, ಚಿತ್ರ ಬಿಡಿಸಿದ್ದಿಂದ ಅಲ್ಲಂತೆ. ಎರಡು ಗುಣವಂತರಿಗೆ ಬಂತು. ದ್ವಿತೀಯ. ಈಗ ಬಹುನಿರೀಕ್ಷಿತ ಪ್ರಥಮ ಬಹುಮಾನ RL ಭಟ್ ಸರ್ ಅವರು ಡ್ರಾ ಮಾಡಲಿಕ್ಕಿದ್ದಾರೆ. ಗಟ್ಟಿ ಕಲಸ್ರಿ. ಜಯದೇವ ಮೊದಲೇ ಬಂದಿದ್ದಾರೆ. ಅಡಿಗಿಂದ ನೋಡಿ, ಇಲ್ಲಿ ಅಡಿಗಿಂದ ತೆಗಿರಿ. ಅಡಿಗಿಂದ ಹೌದು. ಒಂದೇ ನಿಮ್ಮ ಹೆಸರು ಬೇಡ. ನೋಡ್ಕೊಂಡು ಹೇಳ್ದಂಗೆ ಆಯ್ತಲ್ರಿ. ಹೇಳಿ, ಈ ಕಡೆ ಆಗಿರ್ಬೋದಾ ಈ ಕಡೆ ಆಗಿರ್ಬೋದಾ? ಹೇಳಿ, ಕೈ ಎತ್ತರಿ ನೋಡುವ. ಒಂದು ಕೆಲಸ ಮಾಡುವ, ಈ ಕಡೆ ಹೇಳ್ತೇನೆ, ಆ ಕಡೆಯವ್ರ ಹೆಸರು ಹೇಳ್ತಾನೆ. ಚಂದ್ರಕಲಾ ದೇಶಭಂಡಾರಿ. ಚಂದ್ರಕಲಾ ದೇಶಭಂಡಾರಿ ಶಿಕ್ಷಕರು. ಬಹುಮಾನ ಒಯ್ಯುವಾಗ ನಿಮ್ಮ ಮೊಬೈಲ್ ನಂಬರ್ ಕನ್ಫರ್ಮ್ ಮಾಡಬೇಕು. ಮತ್ತೊಂದು ಹೆಸರಿನವ್ರು ಬಂದರೆ ಸಮಸ್ಯೆ ಆದೀತು.
ಚಂದ್ರಕಲಾ ಭಂಡಾರಿಯವರು ನನ್ನದೇ ಸಮೂಹ ಸಂಪನ್ಮೂಲ ಕೇಂದ್ರ ಕಡತೋಕಾದ ನನ್ನ ಆತ್ಮೀಯ ಒಬ್ಬ ಶಿಕ್ಷಕರು. ಹೀಗಾಗಿ ಅವರಿಗೆ ಈ ಬಹುಮಾನ ಲಭಿಸ್ತಾ ಇರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಬನ್ನಿ ಬನ್ನಿ ಬನ್ನಿ. ದಯವಿಟ್ಟು ದ್ವಿತೀಯ ತೃತೀಯ ಬಹುಮಾನ ಪಡೆದವರು ವೇದಿಕೆಗೆ ಒಮ್ಮೆ ಬನ್ನಿ. ಎಲ್ಲ ಗ್ರೂಪ್ ಫೋಟೋ ಪಡೆಯುವ. ಮೊದಲ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಪ್ರತ್ಯೇಕವಾಗಿ ಹೊಡೆದಾಗಿದೆ. ಈಗ ಗುಂಪು ಛಾಯಾಚಿತ್ರಕ್ಕಾಗಿ ಬನ್ನಿ. ಎದುರುಗಡೆ ಬರ್ರಿ. ನಿಮ್ಮ ಗಿಫ್ಟ್ ಬ್ಯಾಗಿಗೆ ಆಭರಣ ಅಂತ ಮುದ್ರಿಸಿ, ಆಭರಣ ಜ್ಯುವೆಲರಿ ಹೆಸರು ಮುಂಬದಿಗೆ ಬರಲಿ. ಆಭರಣ ಜ್ಯುವೆಲರಿಗೆ ಮತ್ತೊಮ್ಮೆ ನಮ್ಮ ಸಂಘಟಕರ ಪರವಾಗಿ ವಂದಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ವಿಜೇತರಿಗೆ ಅಭಿನಂದನೆಗಳು. ಡ್ರಾ ತೆಗೆದವರಿಗೆ ಧನ್ಯವಾದಗಳು. ಈಗ 10 ಗಿಫ್ಟ್ ವೋಚರ್ಗಳನ್ನ ಆಯ್ಕೆ ಮಾಡಲಾಗ್ತದೆ. 10 ಜನ ಗಿಫ್ಟ್ ವೋಚರ್ಗಳನ್ನ ತೆಗಿತೇವೆ. ಗಿಫ್ಟ್ ಓಕೆ. ನಂಬರ್ 1 ಮೊದಲೇ ಹೆಸರು ಹೇಳ್ಕೊಬಿಡ್ಲಾ? ಮಹೇಶ್ ಪಟ್ಗಾರ್. 8722959350. 10ನೇ ನಂಬರ್ ತೆಗೆಯೋದ್ರೊಳಗೆ ಇವರು ಬರಬೇಕಾಗ್ತದೆ. ಇಲ್ಲದ್ರೆ ಇದ್ರ ಬಗ್ಗೆ ಮತ್ತೊಮ್ಮೆ ಬೇರೆ ಒಬ್ಬ ನಂಬರನ್ನು ಆಯ್ಕೆ ಮಾಡ್ತೇವೆ. ನಂಬರ್ 2 MS ಹೆಗಡೆ. MS ಹೆಗಡೆ 8762939536. ಹೆಸರು ಕರೆದಾಕ್ಷಣ ಇಲ್ಲಿ ಇದ್ದಲ್ಲಿ ಎಸ್ ಸರ್ ಹೇಳಿ. ಓಕೆ ಬನ್ನಿ ಸರ್. ಫೋನ್ ನಂಬರ್ 9480295833. SK ಹೆಗಡೆ. ನಿಮ್ಮ ಬರ್ರಿ ಇದು ತಗೊಳ್ಳಿ. ಇದು ಹಿಡ್ಕೊಳ್ಳಿ. ಇದಿಷ್ಟು ಹಿಡ್ಕೊಳ್ಳಿ. ಶಿವಾನಂದ್ ಜಿ ಹೆಗಡೆ ಹೊನ್ನಾವರ ಕರ್ಕಿ. ಶಿವಾನಂದ್ ಜಿ ಹೆಗಡೆ ಹೊನ್ನಾವರ ಕರ್ಕಿ. ಐ ಥಿಂಕ್ ಕೊಂಕಣ್ ರೈಲ್ವೆ. ಎಸ್ ಸರ್ ಬನ್ನಿ. ಇದು ಶ್ರೀಪಾದ್ ಜಿ ದೇಶಭಂಡಾರಿ. ಶ್ರೀಪಾದ್ ಜಿ ದೇಶಭಂಡಾರಿ. ಎಸ್ ಮತ್ತೆ ಇದು ಪ್ರಮೋದ್ ಇದ್ದೀರಿ? ಚಂದ್ರಕಲಾ ಮೇಡಮ್ ಅವರು ಪತಿ. ಒಂದೇ ಮನೆಗೆ 2 ಬಹುಮಾನ. ಹೌದಾ? ಮತ್ತೊಂದು ಘೋಷಣೆ ಚಿದಾನಂದ ಭಂಡಾರಿ ಅವರಿಂದ ಬರಲಿಕ್ಕಿದೆ. ಇವರು ಚಂದ್ರಕಲಾ ಮೇಡಮ್ ಅವರ ಪತಿ. ಒಂದೇ ಮನೆಗೆ 2 ಬಹುಮಾನ. ವೆಂಕಟೇಶ್ ಶೇಟ್. ಗೊತ್ತಾಯ್ತು. ಹಾಂ ವಿಜೇತರು ನಿಲ್ಲಿರಿ. ಬಹುಮಾನ ವಿಜೇತರು ಜೋಡಿ ಮೇಲೆ ಬರ್ಬೋದು ವೇದಿಕೆಗೆ. ಶಿವಾನಂದ್ ಎಚ್ ಭಂಡಾರಿ. ಸುನಂದ ಆರ್ ಪಟಗಾರ್. ನಾರಾಯಣ್ ನಾಯಕ್. 9731393599.
ಇದೆಲ್ಲ ಆಯ್ತಾ ಅಂತೇಳಿ ಕನ್ಫರ್ಮ್ ಮಾಡ್ಬೇಕಲ್ಲ. ಅದಿಷ್ಟು ಆಯ್ತಲ್ಲ ಹೇಳಿ ಅನೌನ್ಸ್ ಮಾಡಿದ್ರು. ಅಲ್ಲ ಯಾರು ಬರೋದೋಗಿದ್ದವ್ರು ಯಾರು? ನಾರಾಯಣ ನಾಯ್ಕರು. ಇದು ತೊಗೊಳ್ಳಿ, ಕನ್ಫ್ಯೂಸ್ ಆಯ್ತು ಈಗ. ಯಾರು ಬರಲಿಲ್ಲ ಹೇಳೋದು ಗೊತ್ತಾಗಲಿಲ್ಲ. ನಾರಾಯಣ ಅಲ್ಲ, ಇದು ಬರಲಿಲ್ಲ. ವೆಂಕಟೇಶ್ ಶೇಟ್. ಮತ್ತೊಮ್ಮೆ ವೆಂಕಟೇಶ್ ಶೇಟ್, ಪ್ರಮೋದ್, ಶಿವಾನಂದ ಭಂಡಾರಿ, ಸುನಂದ ಪಡ್ಕರ್. ಆಯ್ತು ತಗೊಳ್ಳಿ, ಇದು ತಗೊಳ್ಳಿ. ವೆಂಕಟೇಶ್ ಶೇಟ್, ಪ್ರಮೋದ್, ಶಿವಾನಂದ್ ಎಚ್ ಭಂಡಾರಿ. ಬರ್ತಾ ಇದ್ದಾರೆ ಎಲ್ಲಿ? ವಿನಾಯಕ್ ಶೆಟ್ಟಿ, 9483735258. ಅದು ಇದಿಷ್ಟು ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ. ಜೋರಾದ ತಪ್ಪಾಳೆ ಬರಲಿ. ಇವರಿಗೆ ಚಪ್ಪಾಳೆ, ಧ್ವನಿ ಎಲ್ಲ ಬೇಕು. ಜಯಾ ಶಾನ್ಬಾಗ್, 9663866624. ಜಯಾ ಶಾನ್ಬಾಗ್. ರಾಮನಾಥ್ ಶಾನ್ಬಾಗ್. ಗುಡ್ ಗುಡ್. ನಮಸ್ತೆ ನಮಸ್ತೆ, ಕಾಂಗ್ರ್ಯಾಚುಲೇಷನ್ಸ್. ಜಿ ಟಿ ಭಟ್. ಇತ್ತೋಳೆ ಜಿ ಟಿ ಭಟ್ ಬನ್ನಿ. ಎಷ್ಟು ಉಳಿತು? ಇನ್ನು ಒಂದುಂಟು. ಜಿ ಟಿ ಭಟ್ ಇಲ್ಲ. ಎಲ್ಲಿ ಊರೆಲ್ಲಿ? ಕುಮಟ ಎಲ್ಲಿ? ಕೊಪ್ಪಳ ಕರವಾಡಿ. ಬನ್ನಿ. ಈ ಗಿಫ್ಟ್ ಕೂಪನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥ ಕುಮಟಾದ ಆಭರಣ ಜ್ಯುವೆಲರಿ ಶೋರೂಮ್ನವರಿಗೆ ಸತ್ವಾಧಾರ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು.